In fact, I tried to reject Ashwini Nakshatra. I didn't want to do it. ಯಾಕೆ? When I'm earning very good in my corporate world, why I need these peanuts ಅಂತ ಇತ್ತು ಮನಸ್ಸಿನಲ್ಲಿ ಅವಾಗ. So what was your first serious dream? See, it was very much clear from my childhood that civil engineer ಆಗಬೇಕು. There's a very beautiful line. ಈ ಕ್ರಿಕೆಟ್ ಆ್ಯಂಡ್ ಸಿನಿಮಾ ಎರಡು ಹೆಂಗಂತಂದರೆ ಎಸ್ಟರ್ಡೇಸ್ ಅಪ್ಲಾಸ್ ಅಥವಾ ಎಸ್ಟರ್ಡೇಸ್ ರೆಕಗ್ನಿಷನ್ ಕ್ಯಾನ್ ನೆವರ್ ಸ್ಕೋರ್ ಟುಡೇಸ್ ರನ್ಸ್ ಅಂತ. True. Okay, it's very difficult to get opportunities because everybody wants to become something right now. Everybody wants to become famous. ತುಂಬ ಜನ ಏನು ಗೊತ್ತಾ, ನಾನು ಯಾಕೆ ಅವ್ರ ಹತ್ರ ಕೇಳಬೇಕು, ಯಾರನ್ನೇ ಆಗಲಿ, ಐ ನೋ ಎವ್ರಿಥಿಂಗ್ ಅಂತ ಅಂತಾರಲ್ಲ, ದೆನ್ ಯು ವಿಲ್ ನಾಟ್ ಗ್ರೋ ಆ್ಯಕ್ಚುಲಿ. ಸುದೀಪ್ ಸರ್ನ ತುಂಬ ಕ್ಲೋಸ್ ಸರ್ಕಲಿಂದ ನೋಡಿದ್ದೀರಾ, ಅಂದರೆ ಅವರಷ್ಟು ದೊಡ್ಡವರಾದ್ರೂ ಹಿ ಮೇಕ್ಸ್ ಯು ಫೀಲ್ ವೆರಿ 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 ಕಂಫರ್ಟಬಲ್ ಆ್ಯಂಡ್ ರೆಸ್ಪೆಕ್ಟೆಡ್. ದೇ ಮೇಡ್ ದ ಅದರ್ ಪರ್ಸನ್ ಫೀಲ್ ನೈಸ್. ಒನ್ ಮೋರ್ ಎಕ್ಸಾಂಪಲ್ ಐ ವಾಂಟ್ ಟು ಗಿವ್ ಇಸ್ ಪುನೀತ್ ರಾಜ್ಕುಮಾರ್ ಸರ್. ನಿಮ್ಮದು ಟ್ರೈಲರ್ ನೋಡಿದೆ ರೀ, ಸೀರಿಯಲ್ ಹೊಸದು, ಫ್ಯಾಂಟಾಸ್ಟಿಕ್ ರೀ ನೀವು, ವೆರಿ ನೈಸ್, ಆಲ್ ದ ಬೆಸ್ಟ್. It looks bigger than a movie. ಕ್ರಿಕೆಟ್ ಎಮೋಷನಲಿ ಏನು ಕೊಡುತ್ತೆ ದಟ್ ಆ್ಯಕ್ಟಿಂಗ್ ಡಸನ್ ಗಿವ್ ಯು? ಹ್ಯಾಪಿನೆಸ್. ನೀವು ಎಷ್ಟು ನೋವು ಹೇಳ್ತಿರೋ ಲೈಫಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೋ ಅಂತ ಇರ್ತೀನಿ. ನಾನು ಯಾವಾಗ ಯಾವುದಕ್ಕೆ ನೋ ಅಂದಿದ್ದೋ ಅದೇ ಆಗುತ್ತೆ. ಓ, ದಿಸ್ ಇಸ್ ಫುಲ್ ಗೂಗ್ಲಿ ಆಫ್ ಪುಟಿಂಗ್. They say career is built one step at a time, ಆದರೆ ಲೆಗಸಿ ಅದು ವಿತ್ ದ ಕರೇಜ್ ಟು ಕೀಪ್ ರೀಇನ್ವೆಂಟಿಂಗ್ ವಿತ್ ಟೈಮ್ ಅಂತ. ಅಂದರೆ ಕನ್ನಡದ ಅನುವಾದ, ಒಂದು ವ್ಯಕ್ತಿ ವೃತ್ತಿ ಜೀವನನ ಕಟ್ಕೊಳ್ಳೋಕ್ಕೆ ಒಂದೊಂದು ಹೆಜ್ಜೆನೇ ಇಡ್ತಾ ಆ ಒಂದು ವೃತ್ತಿ ಜೀವನ ಕಟ್ಕೊಳ್ತಾ ಹೋಗುತ್ತೆ. ಆದರೆ ಒಂದು ಪರಂಪರೆಯನ್ನು ಬಿಡಬೇಕಂದ್ರೆ ಪ್ರತಿ ಸತಿ ಕಟ್ಟಿರೋದನ್ನು ಒಡೆದು ಹಾಕುವ ಧೈರ್ಯ ಅಂತ. ಸೊ ಈ ರೀತಿಯಾಗಿ ಇವತ್ತು ಒಂದು ಕಾನ್ವರ್ಸೇಷನ್ ಶುರು ಆಗಿದೆ ಅಂತಂದರೆ ರೆಸ್ಟ್ ಅಶೋರ್ಡ್, ಅಫ್ಕೋರ್ಸ್ ಅ ಪರ್ಸನ್ ಹೂಸ್ ಹ್ಯಾಡ್ ಅ ಡೀಸೆಂಟ್ ಇನಫ್ ಜರ್ನಿ ಟು ಫಿಗರ್ ಔಟ್ ಹೂ ಹಿ ಈಸ್ ಆ್ಯಂಡ್ ಆಲ್ಸೋ ಟು ರೀಇನ್ವೆಂಟ್ ವಾಟ್ ಹೀ ಶುಡ್ ಬಿ ಥ್ರೂ ದ ಜರ್ನಿ ಆಫ್ ಲೈಫ್. ಟೈಮ್ ಅನ್ಬೇಕಾ, ಡಿಸೈರ್ ಅನ್ಬೇಕಾ? ಸೊ ಈಗ ನಿಮ್ಗೊಂದು ಸಡನ್ನಾಗಿ ಒಂದು ಹೆಸರು ಹೇಳ್ತೀನಿ. ಹೆಸರು ಹೇಳಿದ ತಕ್ಷಣ ನಿಮಗೆ ಕರ್ನಾಟಕದವ್ರಿಗೆ ಏನು ಬರುತ್ತೆ ಅಂತ. ಈಗ ಕಾರ್ತಿಕ್ ಅಂತೀನಿ, ಏನು ಬಂತು? ಜಯರಾಮ್ ಬಂತಾ? Now that's called as consistency, now that's called as recall, and that's called as one milestone built. ಈಗ JK ಅಂತಂದ ತಕ್ಷಣ ಅಫ್ಕೋರ್ಸ್ there is a character popping in front of your eyes. ಆದರೆ this man that we've seen through his characters, through cricket, and ಅವರ ಐಡೆಂಟಿಟಿ ಏನಿದೆ ಆ್ಯಸ್ ಅ ಮಾಡೆಲ್ ಅಥವಾ ವಾಟ್ ಎವರ್ ಲೇಬಲ್ಸ್ ದಟ್ ಯು ವಾಂಟ್ ಟು ಪುಟ್, ಅದೆಲ್ಲ ಸರಿಸಿದ್ರೆ ಹೂ ಇಸ್ ದಿಸ್ ಮ್ಯಾನ್ ಬಿಫೋರ್ ದ ವರ್ಲ್ಡ್ ಗೇವ್ ಹಿಮ್ ದ ಲೇಬಲ್ಸ್, ಬಿಫೋರ್ ದ ಕ್ಯಾಮರಾ, ಬಿಫೋರ್ ದ ಲೈಟ್. I think this is where we sit to figure out, to see this man beyond the flesh, beyond the desire, beyond the fame, beyond the money, beyond the success labels, everything that the society runs behind. So, very curiously, here I take this time to again welcome Nama JK Uruf Karthik on Just Curious. Karthik, what's up? Welcome to Just Curious. Thank you so much Rashmi. It's very nice. ತುಂಬ ವರ್ಷಗಳ ನಂತರ ಮೀಟ್ ಮಾಡ್ತಾ ಇದ್ದೀವಿ. ಐ ನೋ, ಫಸ್ಟ್ ಟೈಮ್ ನಾವು ಆಚೆ ಮೀಟ್ ಮಾಡಿದಾಗ ಬಿಫೋರ್ ದ ಸ್ಟುಡಿಯೋ ಇದು ಇಂಟ್ರಾಕ್ಷನ್, ವಿ ಜಸ್ಟ್ ವೆಂಟ್ ಬ್ಯಾಕ್ ಟು ರೇಡಿಯೋ ಡೇಸ್ ಅಥವಾ ಅಶ್ವಿನಿ ನಕ್ಷತ್ರ ಅಂತಲ್ಲ, ಅಶ್ವಿನಿ ನಕ್ಷತ್ರ ಟೈಮ್. ಸೊ ಇಟ್ಸ್ ಆಲ್ಮೋಸ್ಟ್ ಐ ಥಿಂಕ್ ಸೊ 14 years ಬ್ಯಾಕ್. ಹೌದು 2012. ಓ ಮೈ ಗಾಡ್, ಹಿಯರ್ ವಿ ಸಿಟ್ ಇನ್ 2026. ತುಂಬ ಬದಲಾಗಿದೆ. Absolutely. ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಟೈಮ್. ಟೈಮ್ ಜೊತೆಗೆಲ್ಲ ಬದಲಾಗತ್ತಾ ಅಥವಾ ಬದಲಾಗಿ ಬಿಡಬಾರ್ದ? ಬದಲಾಗಲಿ, ಇಟ್ ಈಸ್ ದ ನೇಚರ್ ಹೌ ಇಟ್ ಈಸ್, and ಅದ್ರ ಜೊತೆ ವಿ ಹ್ಯಾವ್ ಟು ಜಸ್ಟ್ ಮೂವ್ ಆನ್ ವಿತ್ ಟೈಮ್, ದಟ್ಸ್ ಇಟ್. ಅಫ್ಕೋರ್ಸ್ JK ಸ್ಕ್ರೀನ್ ಕ್ಯಾರೆಕ್ಟರನ್ನು ತೋರಿಸುತ್ತೆ, ಅದರ ಜರ್ನಿ ನಿಮ್ಮ ವ್ಯಕ್ತಿತ್ವನ ತೋರಿಸ್ತಾ ಹೋಗುತ್ತೆ. ಆ್ಯಸ್ ವಿ ಸ್ಪೀಕ್ ಆನ್ 2026, ಹೆಂಗಿದ್ದೀರಾ? ಹೌ ಆರ್ ಯು ಲುಕಿಂಗ್ ಅಟ್ ಲೈಫ್? ಮತ್ತು ಏನು ಹುಡುಕ್ತಾ ಇದ್ದೀರಾ ಲೈಫಿಂದ? ಬ್ಯೂಟಿಫುಲ್. ಇಟ್ಸ್ ಗೋಯಿಂಗ್ ವೆರಿ ಸ್ಮೂತ್ ಆ್ಯಂಡ್ ಸ್ಟಡಿ. ಐ ಆಮ್ ನಾಟ್ ರಶಿಂಗ್ ಇನ್ ಟು ಎನಿಥಿಂಗ್. ಓಕೆ, ಜಸ್ಟ್ ನಾರ್ಮಲ್ ವಾಕ್ ಇನ್ ಟು ದ ಲೈಫ್ ರಾದರ್ ದ್ಯಾನ್ ರನ್ನಿಂಗ್ ಆನ್ ಅ ಥ್ರೆಡ್ಮಿಲ್. ಸೊ ಡೀಪ್. ಅಂದರೆ ಅಫ್ಕೋರ್ಸ್ ಸಂಬಡಿ ಅಂದರೆ ನಿಮ್ಮ ಥರದವರು ವಿತ್ 40+ ಮೂವೀಸ್ ಆ್ಯಂಡ್ ಒನ್ ಬಿಗ್ ಸೀರಿಯಲ್ ಅಂಡರ್ ಯೋರ್ ಕಿಟಿ. ಅಂದರೆ ಕನ್ನಡ ಅಂತ ಬಂದರೆ ಐ ಥಿಂಕ್ ಕೊನೆವರೆಗೂ ಅಶ್ವಿನಿ ನಕ್ಷತ್ರ ವಿಲ್ ಆಲ್ವೇಸ್ ಬಿ ಯುವರ್ ಫಾರ್ ಎವರ್ ಐಡೆಂಟಿಟಿ, ಒನ್ ಆಫ್ ದಿ ಐಡೆಂಟಿಟಿ. ನಾವು ಹಿಂದಿ ಅಂತ ಬಂದರೆ ಯು ಹ್ಯಾವ್ ಸಿಯಾರಾಮ್ ಆ್ಯಂಡ್ ದ ಲೇಟೆಸ್ಟ್ ಹಿಂದಿ ಪೀರಿಯಡ್ ಡ್ರಾಮಾ ದಟ್ ಇಸ್ ಕೃಷ್ಣಾವತಾರಮಿಂದ ಆಚೆಗೆ ಬರ್ತಾ ಇದ್ದೀರಾ. ಅದೇ ಎಲ್ಲೋ ಒಂದು ಕಡೆ ಕಾರ್ತಿಕ್ ವಿಲ್ ಆಲ್ವೇಸ್ ರಿಮೇನ್ ಕಾರ್ತಿಕ್, ಬಟ್ ಕಾರ್ತಿಕ್ಗೆ ಆಗಾಗ ಸಿಗೋವಂಥ ಐಡೆಂಟಿಟಿ, ಆ ಐಡೆಂಟಿಟಿ ವಾಟ್ ಡಸ್ ಇಟ್ ಡೂ ಟು ಯು ಕಾರ್ತಿಕ್? ಇಟ್ ಕೀಪ್ಸ್ ಮೀ ವೆರಿ ಹ್ಯಾಪಿ ಆ್ಯಂಡ್ ಒಂದು ಖುಷಿ ಕೊಡುತ್ತೆ ದಟ್
ಲಾಟ್ ಆಫ್ ನನ್ನ ಒಂದು ಜರ್ನಿನಲ್ಲಿ ಹೌ ಮಚ್ ಎವರ್ ಐ ಹವ್ ಥಾಟ್ ಅಬೌಟ್ ವಾಟ್ ಟು ಬಿಕಮ್ ಇನ್ ಮೈ ಲೈಫ್ ಐ ಆಮ್ ಗೆಟಿಂಗ್ ಇನ್ ಟು ಇಟ್ ಆ್ಯಕ್ಚುಲಿ. ನಾನು ಏನೇನು ಯೋಚನೆ ಮಾಡ್ತಾ ಇದ್ನೋ ಹಿಂಗಾಗಬೇಕಂತ, ಸೊ ಐ ಆಮ್ ಗೆಟಿಂಗ್ ಥ್ರೂ ದೋಸ್. ಏನು ಯೋಚನೆ ಮಾಡಿದ್ರಿ? See, I mean, when I start off with my younger days, I always wanted to become a civil engineer. Okay, I did civil engineering. Then structural engineer ಆಗಬೇಕಾಯಿತು. I did structural engineering. I wanted to work in a company where I had to grow very well. I did it in maybe 9 years. Nalli, I grew in a very good position in a company as a structural engineer. So ಅದೆಲ್ಲ desire ಆಯಿತು. Then when it came to cricket, only one thing ಅದರಲ್ಲಿ ಒಂದು ಮಿಸ್ ಆಗಿದ್ದಂದ್ರೆ ಐ ವಾಂಟೆಡ್ ಟು ಪ್ಲೇ ಫಾರ್ ಇಂಡಿಯಾ ಇನ್ ಫ್ಯಾಕ್ಟ್. ಸೊ ಅದಕ್ಕೆ ಐ ವಾಸ್ ರಿಯಲಿ ಪ್ರೊಫೆಷನಲ್ ಕ್ರಿಕೆಟರ್. ಐ ಪ್ಲೇಡ್ ಶಫಿದಾರ್ ಆಶಾ ವಿಚ್ ಇಸ್ ಬಿಫೋರ್ ರಂಜಿ ಟ್ರೋಫಿ ಒಂದು ನಡೆಯುತ್ತೆ. ಸೊ ಅಲ್ಲಿವರೆಗೆ ಹೋಗಿದ್ದೆ, ಆ ಹಂತದವರೆಗೆ ಹೋಗಿದ್ದೆ. ದೆನ್ ಲೇಟರ್ ಮೈ ಕೆರಿಯರ್ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್ ವಾಸ್ ಮೋರ್ ಇಂಪಾರ್ಟೆಂಟ್ ದನ್ ಕ್ರಿಕೆಟ್ ಫಾರ್ ಮಿ. ರೀಸನ್ Because the growth was fantastic, and on the subject structural engineering, I started loving it. Okay, I mean designing fantastic buildings, and the company where ನಾನು ವರ್ಕ್ ಮಾಡ್ತಾ ಇದ್ನಲ್ಲ, so we were into gas plant construction. ಓಹೋ. So when it came to like Tata Jamshedpur, JSW steel plant, ಅಲ್ಲೆಲ್ಲ oxygen plant, I used to be the registered structural engineer. So I used to sign the whole, the construction thing of structural and thing. ಸೊ ಅಂಥ ದೊಡ್ಡದೆಲ್ಲ ಮಾಡಬೇಕಾದ್ರೆ ಐ ಫೆಲ್ಟ್ ಓಕೆ ದಿಸ್ ನಥಿಂಗ್, ಐ ಶುಡ್ ಏಮ್ ಟು ದೋಸ್ ಥಿಂಗ್ಸ್ ಅಂತ ಅಂದ್ಬಿಟ್ಟು. ವಾವ್, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಲೈನ್. ಈ ಕ್ರಿಕೆಟ್ ಆ್ಯಂಡ್ ಸಿನಿಮಾ ಎರಡೂ ಹೆಂಗಂತಂದರೆ, ಎಸ್ಟರ್ಡೇಸ್ ಅಪ್ಲಾಸ್ ಅಥವಾ ಎಸ್ಟರ್ಡೇಸ್ ರೆಕಗ್ನಿಷನ್ ಕ್ಯಾನ್ ನೆವರ್ ಸ್ಕೋರ್ ಟುಡೇಸ್ ರನ್ಸ್ ಅಂತ. ಟ್ರೂ. ಅಂದರೆ ಪ್ರತಿದಿನನೂ ಪರ್ಫಾರ್ಮ್ ಮಾಡ್ತಾನೆ ಇರಬೇಕು. ಸೊ ಇಲ್ಲಿವರೆಗೂ ಏನು ಬಂದಿದ್ರೆ ಅದಕ್ಕೂ ಮುಂಚೆ ಅಂದರೆ ಟೂ ಮೆನಿ ಥಿಂಗ್ಸ್ ಆನ್ ದ ಪ್ಲೇಟ್ ಆಲ್ರೆಡಿ. ಈ ಕಡೆ ಎಂಜಿನಿಯರ್, ಕ್ರಿಕೆಟರ್, ಮಾಡೆಲ್, ಆ್ಯಕ್ಟರ್, ಪ್ರೊಡ್ಯೂಸರ್. ಟ್ರೈಡ್. ಸೊ ವಾಟ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ, ಬಿಕಾಸ್ ಯುವರ್ ಡಿಸೈರ್ಸ್, ಡ್ರೀಮ್ಸ್, ಅದಕ್ಕೆ ಆ ಸೀಡ್ ಇಸ್ ಆಲ್ವೇಸ್ ಯುವರ್ ಚೈಲ್ಡ್ಹುಡ್, ರೈಟ್? ದ ವೇ ಯು ಆರ್ ಬ್ರಾಟ್ ಅಪ್. ಸೊ ನಿಮ್ಮ ಮನೆ ವಾತಾವರಣ, ಹೌಸ್ ಹೋಲ್ಡ್ ಎಲ್ಲ ಹೇಗಿತ್ತು? ಸಿ ಮೇನ್ ಥಿಂಗ್ ಅವಾಗ ನಾವು ವೆನ್ ವಿ ವರ್ ಇನ್ ಅವರ್ ಚೈಲ್ಡ್ಹುಡ್ನಲ್ಲಿ, the thing what we see with our parents and all, no, establishment of yourself was very important in the society. So that comes with education. So the basic thing was education is must. Okay, so after that you need to earn money, which is the basic necessity of life to lead the life. So adanna nanu I saw it from my father, who used to earn the bread and butter for the family, Appa So ಪರಿಚಯ? dad is a Jairam, of vet. course. Yeah, he is a vet. So he used to treat animals and dumb animals. Oh. And he had a very good journey of his. I mean, I would say, ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ ಕೆಲವೊಂದು ಕಡೆ. So he never used to take money with those poor people. ಅವ್ರ ಹತ್ರ ಹಸು ಎಲ್ಲ ಇರ್ತಾ ಇತ್ತು. They were not able to give him that money. So ಅದನ್ನೆಲ್ಲ ನೋಡ್ಬಿಟ್ಟು, I mean, this is what we need to do for the society. Okay. So ಆ ಬೇಸಿಸ್ ಮೇಲೆ when I got into this engineering thing, I wanted to build lot of good things For the society. for the society. ಆ ಥರ ಒಂದು ಬಂದ್ಬಿಟ್ಟಿತ್ತು ಅವಾಗ ಮನಸ್ಸಿನಲ್ಲಿ. ಬಟ್ ಗೌರ್ಮೆಂಟ್ ಜಾಬ್ ಸೇರಕ್ಕೆ ಇಷ್ಟ ಇತ್ತು. ಬಟ್ ದ್ಯಾಟ್ ಟೋಲ್ಡ್ ಇಟ್ಸ್ ರಿಯಲಿ ಡಿಫಿಕಲ್ಟ್ ಫಾರ್ ಯು. ಹಿ ಅಂಡರ್ಸ್ಟುಡ್ ವಾಟ್ ಮೆಂಟಾಲಿಟಿ ಐ ಹ್ಯಾಡ್. ನಾನು ತುಂಬ ಕೋಪಿಷ್ಟ ಆಗಿದ್ದೆ ವೆನ್ ಐ ವಾಸ್ ಇನ್ ಮೈ ಯಂಗರ್ ಡೇಸ್ನು. ತುಂಬ ಕೋಪ. ಯಾಕೆ? ಐ ಡೋಂಟ್ ನೋ, ಇಟ್ ವಾಸ್ ಲೈಕ್ ದಟ್ ವಾಸ್ ಒನ್ ಆಫ್ ಮೈ ಕ್ಯಾರೆಕ್ಟರ್ಸ್ ಐ ಗೆಸ್. ಸೊ ಅವಾಗ ಅಪ್ಪ ಅಂದರು, ನೀನು ಇಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ, ತುಂಬ ತಗ್ಗಿ ಬಗ್ಗೆ ಇರಬೇಕು ಗೌರ್ಮೆಂಟ್ ಅಫಿಷಿಯಲ್ ಆಗಿ, ಇಲ್ಲಾಂದರೆ ಯು ಕಾಂಟ್ ಸರ್ವೈವ್ ಅಂತ. ಸರಿ. ಯಾ, ಸೊ ದಟ್ ಈಸ್ ಹೌ ಐ ವೆಂಟ್ ಇನ್ ಟು ಪ್ರೈವೇಟ್ ಆರ್ಗನೈಸೇಷನ್ ಆ್ಯಂಡ್ ಕಂಟಿನ್ಯೂಡ್. ಈ ಚಿಕ್ಕವರಿದ್ದಾಗ ಇಟ್ಸ್ ಅ ಕಾಮನ್ ಕ್ವೆಶನ್, ದೊಡ್ಡ ನನ್ನ ಏನಾಗ್ತೀಯಾ ಥರ. ಬಟ್ ಐ ಥಿಂಕ್ ಓನ್ಲಿ ಬುದ್ಧಿ ಬಂದ ಮೇಲೆ ಬರೋದು ಒಂದು ರಿಯಲೈಸೇಷನು, ಒಂದು ಹಂತದವರೆಗೂ ಏನಂದ್ರೆ ಹೇಳ್ಕೊಂಬಂದಿರ್ತೀವಿ. ಆಫ್ಟರ್ ಅ ಪಾಯಿಂಟ್ ಇದರ್ ವಾಟ್ ಯು ಬಿಲೀವ್ಡ್ ಅಥವಾ ವಾಟ್ ಪೀಪಲ್ ಇನ್ಸ್ಟಿಲ್ಡ್ ಅರೌಂಡ್ ಯು, ಅದಕ್ಕೆ ಹಚ್ಕೊಳತ್ತೆ ಆ್ಯಂಡ್ ಯು ಸ್ಟಾರ್ಟ್ ಪರ್ಸ್ಯೂವಿಂಗ್ ದಟ್ ಡ್ರೀಮ್. ಸೊ ವಾಟ್ ವಾಸ್ ಯುವರ್ ಫಸ್ಟ್ ಸೀರಿಯಸ್ ಡ್ರೀಮ್? See, it was very much clear from my childhood that civil engineer ಆಗಬೇಕಂತ. It was focused. I was focused. ವೆರಿ ಯುನೀಕ್ ಇದು. Yeah, and I was more into sketching and all. ಅವಾಗ್ಲಿಂದನು. ಸೊ ಅದು ತುಂಬ ಇದಾಗಿ, ಆ್ಯಂಡ್ ಐ ಲವ್ಡ್ ಮೈ ಪ್ರೊಫೆಷನ್ ಆಸ್ ಅನ್ ಇಂಜಿನಿಯರ್. ನಿಜವಾಗ್ಲೂ ಇಷ್ಟ ಆಯಿತು. ಬಟ್ ಮೀನ್ ವೈಲ್ ಮಧ್ಯದಲ್ಲಿ ಈ ಕ್ರಿಕೆಟ್ ಅಂತ ನಾವು ಹುಚ್ಚು ಹಿಡಿತು ನನಗೆ. ಅದು ಹೇಗೆ?
ಅದು ಬಿಕಾಸ್ ಐ ಯೂಸ್ ಟು ಪ್ಲೇ ಅ ಲಾಟ್ ನಿಯರ್ ಮೈ ಹೌಸ್. ಮನೆ ಮನೆ ವಾತಾವರಣ ಹತ್ರ ಎಲ್ಲದು ಮನೆ ಎಲ್ಲ ಬಸವನಗುಡಿ ಟಾಟಾ ಸೆಲ್ ಫಾರ್ಮ್ನಲ್ಲಿ. ಓ ಸೊ ದೇರ್ ವಿ ಯೂಸ್ ಟು ಸ್ಟೇ ಆ್ಯಂಡ್ ಏನಂದರೆ ನಾನೇ ಎಲ್ಲ ಕ್ರಿಕೆಟು ವಿಕೆಟು ಬಾಲು ಬ್ಯಾಟ್ ಎಲ್ಲ ತರೋದು. ಓಕೆ, ಆ್ಯಂಡ್ ಎವ್ರಿಬಡಿ ಐ ಯೂಸ್ ಟು ಗೋ ಟು ದೇರ್ ಹೌಸ್, ಆಸ್ ದೆಮ್ ಪ್ಲೀಸ್ ಬನ್ನಿ ಆಡಿ ಬನ್ನಿ ನನ್ನ ಜೊತೆ ಅಂತ ಅಂದ್ಬಿಟ್ಟು ಐ ಯೂಸ್ ಟು ಫಾರ್ಮ್ ದ ಟೀಮ್ ಆ್ಯಂಡ್ ಯೂಸ್ ಟು ಪ್ಲೇ. ಸರಿ. ಸೊ ತುಂಬ ಗ್ಲಾಸ್ ಎಲ್ಲ ಹೊಡೆದಾಕಿದ್ವಿ ಆ ಏರಿಯಾನಲ್ಲಿ. ಸೊ ಮೈ ಸಿಸ್ಟರ್ ಗಾಟ್ ಮೀ ಇನ್ ಟು ಒನ್ ಕ್ಲಬ್, ಹಾಂ ಹಾಂ. ಗ್ರೌಂಡಲ್ಲಿ ಹೋಗಿ ಆಡಬೇಕು ಅಂತ. ಹ್ಞೂ. ಸೊ ದಟ್ ಈಸ್ ವೆನ್ ಫ್ರಮ್ ಮೈ 9th ಸ್ಟ್ಯಾಂಡರ್ಡ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಫಾರ್ ಅ ಕ್ಲಬ್, ಓ ಸಿಟಿ ಕ್ರಿಕೆಟರ್ಸ್ ಅಂತ. ಹ್ಞೂ. It's a very old club, very popular club wherein G.R. Vishwanath sir, Chandrasekhar sir, ಇವರೆಲ್ಲ ಆಡಿರೋದು. ಹ್ಞೂ. So I started there in 1996. So that is when I started cricket and I became very serious about cricket. So ಅಲ್ಲಿಂದ played very good cricket. I played Bemel, Corporation Bank, then DTDC. ಇವ್ರಿಗೆಲ್ಲ ಕಾಂಟ್ರಾಕ್ಟ್ ಪ್ಲೇಯರ್ ಆಗಿ ಐ ಯೂಸ್ ಟು ಪ್ಲೇ. ಇಸ್ ಇಟ್ ಈಸಿ ಬಿಕಾಸ್ ಸೇ ಇವತ್ತಿಗೆ ಐ ಪಿ ಎಲ್ ಬಂದಿದೆ, ತುಂಬ ಕ್ರಿಕೆಟಲ್ಲೂ ದುಡ್ಡು ಮಾಡ್ಬೋದು ಅನ್ನೋದಿದೆ. ಬಟ್ ಆವಾಗಿನ ಕಾಲದಲ್ಲಿ ಬರೀ ಸ್ಟೇಟಿಗೆ ಅಥವಾ ಇಂಡಿಯಾಗೆ ಆಡೋದು ಅಷ್ಟೇ ಆಪ್ಷನ್ ಇದ್ದಿದ್ದು. ಕ್ರಿಕೆಟ್ ಟುಡೇ ವರ್ಸಸ್ ಕ್ರಿಕೆಟ್ ದೆನ್ ತುಂಬ ಕಾಂಪಿಟೇಟಿವ್ ಆಗಿ ಅವಾಗಿತ್ತ ಕಷ್ಟನ ಸರ್ವೈವಲ್ ತುಂಬ ಕಷ್ಟ ಆಯಿತು ಅವಾಗ ಸರ್ವೈವಲ್. ಫಸ್ಟ್ ಥಿಂಗ್ ಈಸ್ ಯು ಡೋಂಟ್ ಹ್ಯಾವ್ ಮನಿ ಇನ್ ದಟ್ ಟೈಮ್. ಫಾರ್ ಎಕ್ಸಾಂಪಲ್ ಇವಾಗ ನಾನು DTDC ಅಂತ ಒಂದು ಕಂಪ್ನಿಗೆ ಆಡ್ತಾ ಇದ್ದೆ. 5 years ಐ ಪ್ಲೇಡ್ ಫಾರ್ ದಟ್ ಕಂಪ್ನಿ. ಸೊ ಐ ವಾಸ್ ಪೇಡ್ 500 rupees per month. ಆ್ಯಂಡ್ ಐ ಯೂಸ್ ಟು ಟ್ರಾವೆಲ್ ಬೈ ಬಸ್ ಟು ಗ್ಯಾಸ್ ಕಾಲೇಜ್. ದಿನಾಗಲೂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಸೊ ಹಂಗಂದರೆ ಆಡಬೇಕು, ಪ್ಲೇ ಫಾರ್ ಇಂಡಿಯಾ ಅಂತ ಮನ್ಸಿಗೆ ಬಂದ್ಬಿಟ್ಟಿತ್ತು. ಸೊ ಮೇ ಬಿ ಅಟ್ ದ ಏಜ್ ಆಫ್ 24 ಐ ಪ್ಲೇಡ್ ದಟ್ ಶಫೀದಾರ ಶಾ ಅಂತ ಒಂದು. ಓಕೆ, ದಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇನ್ ಟು ಇಟ್. ಯಾಕೆ? ಯಾಕಂದರೆ ಯು ಹ್ಯಾವ್ ಟು ಪರ್ಫಾರ್ಮ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ಸೆಲೆಕ್ಟೆಡ್ ಓವರ್ ದೇರ್. ಹೈಯೆಸ್ಟ್ ವಿಕೆಟ್ ತೊಗೋಬೇಕು. ಸೊ ಐ ಹ್ಯಾಡ್ ಟೇಕನ್ ದಟ್ ಇಯರ್. So when I went over there, there'll be 3 matches. If you perform well, you'll get into Ranji Trophy. So 3 matches too that the manager told, you won't be playing, Karthik, because we have got these people who have to play for Ranji Trophy. So you won't be playing. You are very old now, 24 years. They are in their 19, 20 and all. I told this ishtondu serious cricket ಆಡ್ಬಿಟ್ಟು you perform still ಅಂತ ಅಂದ್ಬಿಟ್ಟು then I left it as a ಒಂದು ಪ್ರೊಫೆಷ್ನಲ್ ಕ್ರಿಕೆಟರ್ ಆಗೋದು ಬಿಟ್ಬಿಟ್ಟೆ ನಾನು ಅವಾಗ. ಅಂದರೆ ಬರೀ ಏಜ್ಗೋಸ್ಕರ ಐ ಜಸ್ಟ್ ಲೆಫ್ಟ್ ಇಟ್. ದೆನ್ ಐ ಪರ್ಸ್ಯೂಡ್ ಮೈ ಕೆರಿಯರ್ ಆಸ್ ಅ ಎಂಜಿನಿಯರ್. ಇಲ್ಲಿ ಇಫ್ ಹ್ಯಾವ್ ಟು ಟಾಕ್ ಅಬೌಟ್ ಮೈಂಡ್ ಸೆಟ್ ಅಂದರೆ ಇವತ್ತು ವಿತ್ ಏಜ್ ಮೆಚುರಿಟಿ ಅಷ್ಟು ಲೈಫ್ ನೋಡಿರ್ತೀವಿ, ಏನೇ ಬಂದರೂ ತಗೊಳ್ಳೋ ಒಂದು ಶಕ್ತಿನೋ ಅಥವಾ ಅದನ್ನು ಈ ಥರ ನೋಡೋ ದೃಷ್ಟಿಕೋನ ಬರುತ್ತೆ. ಬಟ್ ಇನ್ ಯುವರ್ 20s ಅಫ್ಕೋರ್ಸ್ ಹೌ ವಾಸ್ ಯುವರ್ ಮೈಂಡ್ ಸೆಟ್? ಇದನ್ನೆಲ್ಲ ಹೆಂಗೆ ತಗೋತಾ ಇದ್ರಿ? Because I had that responsibility of my family. Okay, there was some instances wherein my father was not able to take care of the family. So as a son, I had to take that role. So I started taking my career as very important, engineering career. So ನಾನು M.Tech ಮಾಡ್ತಾ ಇದ್ದೆ. I used to go, worked in a call center. So morning I used to go to the college and night I used to go to call center and work till 1 o'clock. Only 6 hours nandu call center iddidu, ICICI OneSource. So I used to go there, work for a UK shift, and again morning I used to go to the college and I finished my M.Tech. Because M.Tech ಮಾಡೋದಕ್ಕೂ you need money. Okay, there was lot of money expenditure with my fees, though it was again a sports quota for me. ಯಾಕಂದರೆ ಐ ಪ್ಲೇಡ್ ಫಾರ್ ಆಲ್ ಇಂಡಿಯಾ ಯೂನಿವರ್ಸಿಟಿ. ಸೊ ಅದರಿಂದ M.Tech ಸೀಟ್ ಸಿಕ್ತು ನನಗೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್. ಸೊ ಐ ಹ್ಯಾಡ್ ಟು 2 years I had to do this circus of ಬೆಳಗ್ಗೆ ಕಾಲೇಜು, ನೈಟ್ ಆಫೀಸ್. ಬಿಕಾಸ್ ಐ ಯೂಸ್ ಟು ಅರ್ನ್ ಗುಡ್ ಮನಿ ಇನ್ ಆ ಟೈಮ್ನಲ್ಲಿ ಕಾಲ್ ಸೆಂಟ್ರಲ್ಲಿ. ಇಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಐ ಯೂಸ್ ಟು ಬಿ ವೆರಿ ಗುಡ್ ಎಂಪ್ಲಾಯಿ. ದೇ ವಾಂಟೆಡ್ ಮೀ ಟು ಪ್ರಮೋಟ್. ಐ ಟೋಲ್ಡ್ ದೆಮ್ ಪ್ಲೀಸ್ ಡೋಂಟ್ ಪ್ರಮೋಟ್ ಮೀ. Because if I get promoted as a team leader and all, more responsibility, I won't be able to go to college. So I just stayed as a customer service agent. ವಾವ್. ಅಂದರೆ ನಾವು ಸಡನ್ನಾಗಿ ಒಂದು ಸ್ಕ್ರೀನ್ ಮೇಲೆ ನೋಡೋ JK ಮಾಡೆಲ್, ಇದು ನಿಮ್ಮನ್ನು ನೋಡಿದ ತಕ್ಷಣ ಮಸ್ಟ್ ಬಿ ಕಮಿಂಗ್ ಫ್ರಮ್ ಅ ವೆರಿ ವೆಲ್ ಟು ಡೂ ಫ್ಯಾಮಿಲಿ, ಫುಲ್ ಲೆವೆಲ್ ಇರಬೇಕಂತ. ಸೊ ವೆನ್ ವಿ ನೋ ದ ರಿಯಲ್ ಯು ಆ್ಯಂಡ್ ಸಮ್ ಚಾಪ್ಟರ್ಸ್. No, but my dad, he really ನಮ್ಮನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ರು. ಇನ್ಫ್ಯಾಕ್ಟ್ he gave us childhood was very good. I mean nothing, ಏನು ತೊಂದರೆ ಇಲ್ದಾನೆ. he wanted us to get the best education.
ಮೈ ಫಾದರ್. ಯಾವ ಸ್ಕೂಲ್ ಕಾಲೇಜು? ಕುಮಾರನ್ ಸ್ಕೂಲ್ನಲ್ಲಿ ಓದಿದ್ದು. ಓಕೆ, ದೆನ್ ಇಟ್ ವಾಸ್ ನ್ಯಾಷನಲ್ ಕಾಲೇಜ್ ಜಯನಗರ್. ಹ್ಮ್. Okay, then I studied in Bangalore Institute of Technology, and all free seats, no payment seat. ಸ್ಟುಡಿಯೋಸಾ? Yeah. I used to be 10th ಅಲ್ಲಿ good score. PUC ನಲ್ಲಿ I scored well. Engineering ನಲ್ಲಿ I was little bit ಸ್ವಲ್ಪ ಕಡಿಮೆ ಇತ್ತು. ಹ್ಮ್. In my because dad shifted to Goa just for 1.5 years because ಅಲ್ಲೊಂದು ಕಾಲೇಜ್ ಓಪನ್ ಆಯಿತು, ವೆಟರ್ನರಿ ಕಾಲೇಜ್. ಸೊ ಈ ಶಿಫ್ಟೆಡ್ ದೇರ್. ಇಲ್ಲೊಂದು ಸ್ವಲ್ಪ ನಾನು ಆಟ ಜಾಸ್ತಿ ಆಯ್ತು ಇಲ್ಲಿ. ಸೊ ದೆನ್ ಸ್ವಲ್ಪ ಕಡಿಮೆ ಆಯಿತು. ದೆನ್ ದೇ ಸಾ ದಟ್ ಆ್ಯಂಡ್ ದೇ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಓ. just for me. They came back to Bangalore and I finished my structural engineering in a very good distinction. Good. Immediately I got a job in Dubai. So 1 year I worked in Dubai and came back and got a good job here also, Praxair anta company. ಸೊ ಬಿಫೋರ್ ಐ ಟಚ್ ದಿ ಮಾಡೆಲ್ ಸೈಡ್ ಆಫ್ ಯು ಆ್ಯಂಡ್ ಆಮೇಲೆ ಹೆಂಗೆ ಸ್ಕ್ರೀನ್ ನಿಮ್ಮನ್ನು ಹೇಳ್ಕೊಂಡು ಹೋಯ್ತು, ಯಂಗ್ಸ್ಟರ್ಸ್ ವಾಚಿಂಗ್ ಅಸ್ ಟುಡೇ, ಕ್ರಿಕೆಟ್ ಅಂತ ಬಂದಾಗ ಎಸ್ಪೆಷಲಿ ಟೀನೇಜರ್ಸ್ ಆ್ಯಂಡ್ ಇನ್ನೂ ತುಂಬ ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ಗೆ ಬರಬೇಕಂತ ಅಂದ್ಕೊಂಡಿರೋರಿಗೆ 5 things that you would tell them. No, right now the exposure is too much actually for Cricket, kids. Okay, any sport for that matter. Exposure is so much that now get tournaments tumba ide. The opportunities what they get as coaching ella tumba ide. ಇನ್ಫ್ರಾ ಚೆನ್ನಾಗಿದೆ. Infra they need not have to do anything. They go. In fact, a lot of people get paid also. ಇವಾಗ ನಾವೆಲ್ಲ ಲೀಗ್ ಮ್ಯಾಚಸ್ ಆಡ್ತಾ ಇದ್ವಿ ಮೊದಲು. We used to go for practice, no? We used to put the mat. We used to put the net. ಮಳೆ ಎಲ್ಲ ಹೊಡೆದ್ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆಮೇಲೆ ಬಿಚ್ಬಿಟ್ಟು ವಾಪಸ್ ಇಟ್ಬಿಡ್ತಾ ಇದ್ವಿ ಅದನ್ನು. ಸೊ ಇವಾಗ ಏನಿಲ್ಲ, ಎವ್ರಿಥಿಂಗ್ ಇಸ್ ರೆಡಿ. ಆಲ್ ಯು ನೀಡ್ ಟು ಇಸ್ ಗೋ ಅಂಡ್ ಪ್ಲೇ ಓವರ್ ದೇರ್. ಆ್ಯಂಡ್ ಲೀಗ್ ಮ್ಯಾಚಸ್ಗೆ ದೇ ಆರ್ ಪೇಡ್ ಆಲ್ಸೋ ದ ಕಿಡ್ಸ್. ಸೊ ಅವ್ರಿಗೊಂಥರ ಬೆಟರ್ ಪ್ಲಾಟ್ಫಾರ್ಮ್ ಇಸ್ ದೇರ್. ಆಲ್ ಐ ವುಡ್ ಸೇ ಇಸ್ ಬಿ ಡಿಸಿಪ್ಲಿನ್ಡ್. Okay, it's very difficult to get opportunities because everybody wants to become something right now. Everybody wants to become famous in whatever field they want. So when it comes to cricket, it has become very competitive now. Perform madlilla andre you're out. I mean, if you see the Indian team also, you can make 3 to 4 teams now with the Indian team. ಅಷ್ಟು ಟ್ಯಾಲೆಂಟ್, So much talent is there. So very competitive. All I would suggest them, be honest to yourself. Okay, and give the best. Don't leave that opportunity. ಕ್ರಿಕೆಟಲ್ಲಿ ಬೀಯಿಂಗ್ ಡಿಸಿಪ್ಲಿನ್ ಅಂದರೆ ಏನು? Being disciplined ಅಂತಂದರೆ for the cricket what you want is the main thing is practice. ಅದನ್ನು ಬಿಟ್ಕೊಡ್ಬೇಡಿ. Don't leave your focus. ಇಷ್ಟು ಅವರ್ ಅಂತ ಏನಾಗಿದೆ ಯೂಶಲಿ? 2 ಅವರ್, 3 ಅವರ್? I used to bowl for 4 hours non-stop. ಓ, you're a bowler. I started as a bowler. Then I turned myself into a all-rounder because ಅಕಸ್ಮಾತ್ ಬೌಲಿಂಗ್ನಲ್ಲಿ ಏನಾರು ಹೊಡ್ಸ್ಕೊಂಡ್ರೆ I can do justice in batting. That is how it used to work for me. At DDC company nalle, when I was playing, my captain was David Johnson. Oh. Okay, who played for India. So we had all the best players in the team. Adralli, if I have to squeeze through all the matches andre, I have to be an all-rounder. So one match bowling sikta ittu, I used to get wicket. One match batting sikta ittu, ಒಂದು 50 ಹೊಡ್ಕೊಂತ ಇದ್ದೆ. So this is how I survived. Wow. ಸೊ ಬೀಯಿಂಗ್ ಡಿಸಿಪ್ಲಿನ್ ಅಂದರೆ ಲೈಕ್ ಯು ಸೆಡ್ ಪುಟ್ ಇನ್ ಅವರ್ಸ್. ಸೊ ಯು ಆರ್ ಲೈಕ್ ಬೌಲಿಂಗ್ 4 ಗಂಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. ಆ್ಯಂಡ್ ಅದು ಬಿಟ್ಟರೆ ಹೌ ಟು ಬಿ ಅನ್ ಆಲ್ ರೌಂಡರ್, ಬಿಕಾಸ್ ದಟ್ಸ್ ಅ ಗುಡ್ ಪಾಯಿಂಟ್ ಯು ಗಾಟ್. ಆ ಕಾಲಕ್ಕೆ ತಕ್ಕಂತೆ ನಡಿಬೇಕು, ಫಿಟ್ ಆಗಬೇಕಂದ್ರೆ. See, main thing is, if you are a batsman, try to be a bowler who can just bowl wicket to wicket. If you are a bowler, at least learn some batting, okay, so that any point of time you will be, see, all the 11 have to play. Batting ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. Okay, so I don't know batting ಅಂತ ಅಂದ್ಬಿಟ್ಟು ಅಲ್ಲಿ ಔಟ್ ಆಗಿ ಬರೋದಕ್ಕಿಂತ you learn batting. Okay, it will be useful for the team also, and for your growth also it will be useful to be in the team. They will consider you as an all-rounder rather than an option of only a bowler, only a batsman ಅಂತ ಅಂದ್ಬಿಟ್ಟು. ಸೊ 3 ಕ್ವಿಕ್ ಟಿಪ್ಸ್. ಓಕೆ, ಹೌ ಟು ಬಿ ಅ ಬೌಲರ್ ವರ್ಸಸ್ ಸೂಪರ್ ಬೌಲರ್ ಆಗಬೇಕಂದ್ರೆ ಈ 3 ಮಾಡಬೇಕು. ಸೂಪರ್ ಬೌಲರ್ ಆಗಬೇಕಂತಂದರೆ ಯು ನೀಡ್ ಟು ಬಿ ಕನ್ಸಿಸ್ಟೆಂಟ್ಲಿ ವರ್ಕಿಂಗ್ ಆನ್ ಯುವರ್ ಬೌಲಿಂಗ್ ಸ್ಕಿಲ್ಸ್. ಓಕೆ, ಆ್ಯಂಡ್ ಯು ಶುಡ್ ಬಿ ಹ್ಯಾವಿಂಗ್ ಲಾಟ್ ಆಫ್ ವೇರಿಯೇಷನ್ಸ್ ಇನ್ ಯುವರ್ ಬೌಲಿಂಗ್. Okay, otherwise to bring in that, you need to practice.
You need to ಎಲ್ಲ practice, ಪ್ರಾಕ್ಟೀಸ್ ಬಿಟ್ರೆ have a ಬೇರೆ good ಏನಿಲ್ಲ. coach who can really take you to that level. Okay, because nowadays cricket has become like a batsman's game. Easy it is for batsman to read the bowler. So ಅದಕ್ಕೇನೆ lot of people are into variations. Whether it's a fast bowler, he comes with lot of slower ones or cutters. ತುಂಬ ವೇರಿಯೇಷನ್ಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ದೇ ಶುಡ್ ವರ್ಕ್ ಆನ್ ದಟ್ ಒನ್. ಸೊ ಇಟ್ಸ್ ಅ ವಾಸ್ಟ್ ಥಿಂಗ್ ಅಬೌಟ್ bowling. Learning bowling, it's a vast thing. Only a coach can really help you out with that. There might be very slight changes what they need to do. ನಿಮ್ಮ ಸ್ಟ್ರೆಂಗ್ತು ಗೊತ್ತಾಗಿದೆ ಯಾವಾಗ ನಿಮ್ಗೆ? ಅಂದರೆ ಬೌಲಿಂಗಲ್ಲೇ ನಿಮ್ಮದು ಯು ಎಸ್ ಪಿ ಏನು? See, before when I started, I used to be a huge fan of Kapil Dev sir. ಸೊ ಅವ್ರ ಆ್ಯಕ್ಷನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ಅವಾಗ ನಮ್ಮ ಟೀಮ್ನಲ್ಲಿ ವಿಜಯ್ ಭರದ್ವಾಜ್ ಸರು, ಸುಜಿತ್ ಸೋಮಸುಂದರು, ದೆನ್ ಇವಾಗ ನಮ್ಮ ಕಾಮೆಂಟೇಟರ್ ಆಗಿದ್ದಾರೆ ಶ್ರೀನಿವಾಸ್ ಮೂರ್ತಿ ಅಂತ ಅಲ್ಲ. ಸೊ ದೀಸ್ ಪೀಪಲ್ ಯೂಸ್ ಟು ಕಮ್ ಟು ಅವರ್ ನೆಟ್ಸ್ ಆ್ಯಂಡ್ ದೇ ಹೆಲ್ಪ್ ಮೀ ಅ ಲಾಟ್ ಆ್ಯಕ್ಚುಲಿ. They pushed me, they started telling you need to do like this, you need to change your little bit your action like this ಅಂತ ಅಂದ್ಬಿಟ್ಟು ತುಂಬ ಸಪೋರ್ಟ್ ಮಾಡಿ ದೇ ಮೇಡ್ ಮೀ ಸಮ್ ಅ ಗುಡ್ ಬೌಲರ್, ವೆರಿ ಮೆಚೂರ್ಡ್ ಬೌಲರ್ ಆಗಿ. Okay, because when we were playing against very good cricket, I used to go for all the nets of Indian team, Australian team, Pakistan team, England team. ಅಲ್ಲಿಗೆ ಹೋಗಿ ಬೋಲ್ ಮಾಡ್ತಾ ಇದ್ದೆ. ಸೊ ಟು ಗೋ ಅಂಡ್ ಬೋಲ್ ಓವರ್ ದೇರ್ ಯು ನೀಡ್ ಟು ಹ್ಯಾವ್ ಸಮ್ ಸಬ್ಸ್ಟೆನ್ಸ್, ಯು ನೀಡ್ ಟು ಹ್ಯಾವ್ ಸಮ್ ಸ್ಟಫ್ ಓವರ್ ದೇರ್. ಸೊ ಇದನ್ನೆಲ್ಲ ದೀಸ್ ಪೀಪಲ್ ಯೂಸ್ ಟು ರಿಯಲಿ ಹೆಲ್ಪ್ ಮೀ ಔಟ್ ವಿತ್ ದಟ್. ಸೊ ಐ ವುಡ್ ಸಜೆಸ್ಟ್, ತುಂಬ ಜನ ಏನು ಗೊತ್ತಾ, ನಾನು ಯಾಕೆ ಅವ್ರ ಹತ್ರ ಕೇಳಬೇಕು ಯಾರನ್ನೇ ಆಗಲಿ, ಐ ನೋ ಎವ್ರಿಥಿಂಗ್ ಅಂತ ಅಂತಾರಲ್ಲ, ದೆನ್ ಯು ವಿಲ್ ನಾಟ್ ಗ್ರೋ ಆ್ಯಕ್ಚುಲಿ. You should start listening to what people say. I mean, even though they have not played a India level agirbodu illa higher level, there are some people who will just do some slight changes in you which makes a huge difference in it. ಅಲ್ವಾ? Yeah. So true what you said. Yeah. There's a book also, Ask and It's Given ಅಂತ. ಅದು ಯೂನಿವರ್ಸು ಹಂಗೆ ವರ್ಕ್ ಆಗೋದು. ಥಿಂಕ್ ಎಲ್ಲ ಕಡೆನೂ ನೀವು ಎಷ್ಟು ಕೇಳ್ತೀರೋ ಅಷ್ಟು ಸಿಗ್ತಾ ಹೋಗುತ್ತೆ. Yeah, you should be open about it, open mind ಇರಬೇಕು. You should grasp things from lot of people. Everybody has something or the other with them, a talent, a small talent. Try to talk to them nicely and extract those things. Use it to your life. So true. ಸೊ ನಿಮ್ಗೀಗ ವ್ಯಾಲ್ಯೂ ಆಫ್ ಬೌಲಿಂಗ್ ನಿಮ್ಮ ರನ್ನಪ್ ತಗೋತಿರಲ್ಲ, ಅವಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಜೆಗೆ? ಏನಿಲ್ಲಪ್ಪ, ನನಗೆ ನಮ್ಗೆ ಅವಾಗ ಹೇಳ್ಕೊಡ್ತಾ ಇದ್ದಿದ್ದು ಓನ್ಲಿ ವಾಚ್ ದ ವಿಕೆಟ್. ದ ಫೋಕಸ್ ಶುಡ್ ಬಿ ಆನ್ ದ ವಿಕೆಟ್. ಓಕೆ, ಕೀಪ್ ವಾಚಿಂಗ್ ದ ವಿಕೆಟ್ ಆ್ಯಂಡ್ ಬೋಲ್ to that stump ಅಂತ ಅಂದ್ಬಿಟ್ಟು. There's all we used to listen is there's something called as the line of uncertainty ಅಂತ ಒಂದಿದೆ. ಆ ಸ್ಪಾಟ್ಗೆ ಹಾಕಿದ್ರೆ ಯು ವಿಲ್ ಗೆಟ್ ಅ ವಿಕೆಟ್ ಅಂತ. ಓಕೆ, 6 ಬಾಲ್ಸ್ನಲ್ಲಿ ಆ ಸ್ಪಾಟ್ನಲ್ಲಿ ಇಫ್ ಯು ಕಾನ್ಸಂಟ್ರೇಟ್ ಆ್ಯಂಡ್ ಪುಟ್ 3 balls ಓವರ್ ದೇರ್, ಯು ವಿಲ್ ಗೆಟ್ ಅ ವಿಕೆಟ್ ಅಂತ ಅಂದ್ಬಿಟ್ಟು. ಸೊ ಅದು ನಮ್ಮ ಮೈಂಡಲ್ಲಿ ಇರ್ತಾ ಇತ್ತು. ಏನು ಲೈನ್ ಆಫ್ ಅನ್ಸರ್ಟನಿಟಿ? ಅನ್ಸರ್ಟನಿಟಿ ವೇರ್ ದ ಬ್ಯಾಟ್ಸ್ಮನ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ಲೇ ದಟ್ ಬಾಲ್. ಆ ಒಂದು ಸ್ಪಾಟ್ ಇರುತ್ತೆ, ಅಲ್ಲಿಗೆ ಹಾಕಿದಾಗ ಅವ್ರ ವೀಕ್ನೆಸ್ ಅದು. ಹಾಂ, ಎನಿ ಬ್ಯಾಟ್ಸ್ಮ್ಯಾನ್ ಫಾರ್ ದಟ್ ಮ್ಯಾಟರ್, ನೋ ಮ್ಯಾಟರ್ ಹೌ ಸ್ಲೋ ಬೌಲರ್ ಯು ಆರ್ ಆರ್ ಹೌ ಫಾಸ್ಟ್ ಬೌಲರ್ ಯು ಆರ್, ದಟ್ ಸ್ಪಾಟಿಗೆ ಹಾಕ್ತದನ್ನ ನಾವು ಕಲಿತಾ ಇದ್ದೀವಿ ಆ್ಯಕ್ಚುಲಿ. ಸೊ ದಟ್ಸ್ ದ ಸೀಕ್ರೆಟ್ ಸಾಸ್. Yeah, that's how we learnt. Okay, nowadays what has happened because of IPL and all has come, batsmen have become so clever that they have changed that line of uncertainty only. ಹೆಂಗೆ? ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, they do all different types of shots they have got. ರೀಡ್ ಮಾಡೋದು ಕಷ್ಟ. Very difficult. You need to be last minute worry, you need to watch the batsman what he is doing. Okay, he'll be ready for the Yorker, so you need to bowl a bouncer, he'll go somewhere over that side, ಈ ಕಡೆ ಹಾಕಬೇಕು. ಸೊ ತುಂಬ ಇದೆ ಇವಾಗ. ಸ್ಪಾಂಟೇನಿಯಸ್ ಆಗಿರಬೇಕು ಇವಾಗ you need to be very spontaneous ಇವಾಗ. ಸೂಪರ್ ಜೆಕೆ. ನಾವು ಕಮಿಂಗ್ ಟು ದ ಬ್ಯಾಟ್ಸ್ಮನ್ ಸೈಡ್. ಓಕೆ ಬ್ಯಾಟ್ಸ್ಮನ್ನು ಸೂಪರ್ ಬ್ಯಾಟ್ಸ್ಮನ್ನು. ಈ ದಡ ದಾಟ್ಸೋದು ಅಥವಾ ಆ ಲೈನನ್ನು ದಾಟ್ಸೋದು ಸ್ಕಿಲ್ಸ್ ಯಾವ್ಯಾವು ಸೂಪರ್ ಬ್ಯಾಟ್ಸ್ಮನ್ಗೆ? Again, that's nowadays, it's only with the practice. Why I'm telling practice for a batsman is eyesight is very important. I have played with Sachin Tendulkar sir ಜೊತೆ ಅವ್ರ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ನೋಡಿದ್ದೀನಿ. ಅವರಾಗಲಿ, ರಾಹುಲ್ ದ್ರಾವಿಡ್ ಸರ್ ಆಗಲಿ, ಇಲ್ಲ VVS Lakshman, these people have practiced with them. You have no idea how much they practice. Seriously? How much they practice. ದಿನಕ್ಕೆ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತಾರೆ ಅವರು? I've bowled almost 4 hours for Sachin sir ನೆಟ್ಸ್ನಲ್ಲಿ. ಆಮೇಲೆ ಥ್ರೋ ಹಾಕಿಸ್ಕೊತಾ ಇದ್ರು ರಾಹುಲ್ ದ್ರಾವಿಡ್ ಸರ್. ಸೊ ಐ ರಿಮೆಂಬರ್ ಒನ್ ಸಚಿನ್ ಸರ್ ಟೋಲ್ಡ್,
ರಾಹುಲ್ಗೆ ಜಾಸ್ತಿ ಹೋಗಿ ಥ್ರೋ ಮಾಡಬೇಡ, ನೀನು ಶೋಲ್ಡ್ರೆ ಹೋಗ್ಬಿಡುತ್ತೆ, ನೀನು ಇಡೀ ದಿನ ಮಾಡ್ತಾ ಇರ್ತೀಯ ಅಂತ ಅಂದ್ಬಿಟ್ಟು. ಬಟ್ ದೇ ಕೀಪ್ ಪ್ರಾಕ್ಟೀಸಿಂಗ್. ಅವಾಗೆಲ್ಲ ಬೌಲಿಂಗ್ ಮಿಷಿನ್ ಇಲ್ಲ. Somebody has to throw the ball. And they used to do it on cement pitchನಲ್ಲಿ ಪ್ಲಾಸ್ಟಿಕ್ ಬಾಲ್ ಹಾಕ್ಬಿಟ್ಟು ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಐಸೈಟ್ is very important. Okay, so eyesight is the main thing for any batsman, I think so. Lot of people will agree with it. Eyesight ಒಂದಿದ್ರೆ the body will automatically, the bat will come off. ಓಕೆ ಓಕೆ. ಆ್ಯಂಡ್ ನಮ್ಮ ಟೀಮ್ನಲ್ಲಿ ನಮ್ಮ ಸಿಟಿ ಕ್ರೀಡರ್ಸ್ ಅಂತ ಟೀಮ್ ಆಡ್ತಾ ಇದ್ನಲ್ಲ, ಅಲ್ಲೊಬ್ಬ ರಾಜೇಶ್ ಅಂತ ಇದ್ದ. ವಿ ಯೂಸ್ ಟು ಕಾಲ್ ಹಿಮ್ ಹುಚ್ಚ ರಾಜೇಶ್, ಬಿಕಾಸ್ ದಟ್ ಗಾಯ್ ಹಿ ಯೂಸ್ ಟು ಬಿ ಮ್ಯಾಡ್ ಅಬೌಟ್ ದಿಸ್ ಕ್ರಿಕೆಟ್. ಆ್ಯಂಡ್ ಹೌ ಯೂಸ್ ಟು ಪ್ರಾಕ್ಟೀಸ್ ಇಸ್, ನಾವು ಪ್ರಾಕ್ಟೀಸ್ 4 o'clock in the evening ವಿಲ್ ಸ್ಟಾರ್ಟ್, ಬಟ್ ಯೂಸ್ ಟು ಕಮ್ ಅಟ್ 2 o'clock ಮಧ್ಯಾಹ್ನ. ಅಲ್ಲಿ ಯಾರೋ ಒಬ್ಬ ಹುಡುಗಂಗೆ 10 ರೂಪಾಯಿ ಕೊಡೋನು, ಅವನಿಗೆ ಬಾಲ್ ಹಾಕು ಅಂತ. ನಾಕ್ಸ್ ಹೊಡಿತಾನೇ ಇದ್ದ. So that guy used to tell, I mean, I've learned from him, always get your body behind the ball. When you get your body behind the ball, your body automatically has a reflex, your hand comes off. If somebody tries to hit, the first thing is your hand comes. It's a natural reflex of a human. Correct. Nothing else comes. You don't give your body, your hand comes. You stop. ಸೊ ಹಾಗೇನೆ ಬ್ಯಾಟಿಂಗ್ನಲ್ಲೂ ಅಷ್ಟೇ, ಒನ್ಸ್ ಯು ಗೆಟ್ ದ ಬಾಡಿ ಬಿಹೈಂಡ್ ದ ಬಾಲ್, ಯೋರ್ ಬ್ಯಾಟ್ ಕಮ್ಸ್ ಆಟೋಮ್ಯಾಟಿಕಲಿ ಆ್ಯಂಡ್ ಯು ಕ್ಯಾನ್ ಪ್ಲೇ. ನೀನು ಮಿಸ್ಟೇಕ್ ಮಾಡೋದು ತುಂಬ ರೇರ್. ಅವೇ ಫ್ರಮ್ ದ ಬಾಡಿ ಆಡೋಕ್ಕೆ ಹೋಗಿ ನಾವು ತುಂಬ ಔಟ್ ಆಗೋದು. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ವಾಟ್ ವಿ ಲರ್ನ್ ಫ್ರಮ್ ಫ್ಯೂ ಪೀಪಲ್. ಕ್ರೇಜಿ. ಯಾ. ಸೊ ಐಸೈಟ್ ಒಂದು, ನೆಕ್ಸ್ಟು ಬಾಡಿ ಬಿಹೈಂಡ್ ದ ಬಾಲ್. ಯಾ. ಆ್ಯಂಡ್ ದ ಲಾಸ್ಟ್ ಹ್ಯಾಕ್ ಫಾರ್ ಅ ಬ್ಯಾಟ್ಸ್ಮನ್? ಫಾರ್ ಅ ಬ್ಯಾಟ್ಸ್ಮನ್ ಈಸ್ ವೇರ್ ದ ಬಾಲ್ ಈಸ್ ದೇರ್, watch it and hit it ಅಷ್ಟೇ. ಹಂಗೆ watch it and hit it. And always respect the ball, respect the bowler or the delivery what he does. ಇವಾಗ ಒಂದು ಯಾವುದೋ ಡಿಫೆನ್ಸಿವ್ ಇದೆ ಅಂತ, ಡಿಫೆನ್ಸಿವ್ ಆಡೋ ಅಂಥ ಬಾಲ್ನ ಇಲ್ಲ ನಾನು ಇವನು ಏನು ಹೊಡಿತೀನಿ ಅಂತ ಅಂದ್ಬಿಟ್ಟು ಹೊಡಿಯೋಕೆ ಹೋಗ್ತಾರಲ್ಲ, ದೇ ಮೇಕ್ ಅ ಮಿಸ್ಟೇಕ್ ಆ್ಯಕ್ಚುಲಿ. ಯಾ, ಯು ನೀಡ್ ಟು ಹ್ಯಾವ್ ದಟ್ ಪೇಷನ್ಸ್. ಕ್ರೇಜಿ. ಅಮೇಝಿಂಗ್. ಥ್ಯಾಂಕ್ಸ್ JK ಫಾರ್ ದೀಸ್ pearls of wisdom. This thing has really helped me, Rashmi, even now. No, if you see recent this one what we won, CCL what we won, no, semi-finals we played, there we were losing wicket and we were almost gone actually, and I was the one who played like defensive ಆಡಿ ಬೈಕೊಂತ ಇದ್ರು ಹೊರಗಡೆ. ಓಕೆ, ತುಂಬ ಜನ ಬೈಕೊಂತ ಇದ್ರು, ಇವನು ಸೋಲ್ಸ್ತಾನೆ ಮ್ಯಾಚ್ನ ಅಂತ ಅಂದ್ಬಿಟ್ಟು. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ. 1 over ಐ ಗಾಟ್ ದಟ್ ಆಪರ್ಚುನಿಟಿ ವೇರ್ ಐ ಕುಡ್ ಹಿಟ್ ಆ್ಯಂಡ್ ಐ ಫಿನಿಶ್ ದ ಮ್ಯಾಚ್. ಸೊ ಐ ಹ್ಯಾಡ್ ಲಾಟ್ ಆಫ್ ದಟ್ ಪೇಷನ್ಸ್. ಐ ರೆಸ್ಪೆಕ್ಟೆಡ್ ಯಾವ ಬಾಲು, ಆಮೇಲೆ ಹೋಗ್ತಾ ಇದ್ದೆ. ಬಿಕಾಸ್ ಕ್ರಿಕೆಟ್ನಲ್ಲಿ ಏನು ಗೊತ್ತಾ, 1 ಮಿಸ್ಟೇಕ್, ಓಕೆ, ಬ್ಯಾಟ್ಸ್ಮನ್ ಹ್ಯಾಸ್ ಓನ್ಲಿ 1 ಮಿಸ್ಟೇಕ್ ಅಷ್ಟೇ ಟು ಗೆಟ್ ಔಟ್. ಬೌಲರ್ ಹ್ಯಾಸ್ ಗಾಟ್ 6 balls to get you out. ವಾವ್. Okay. So you need to have some patience. 1:6. 1:6. ಕ್ರೇಜಿ. ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್. ಅಂದರೆ ಅಷ್ಟು ಪ್ರೆಷರಲ್ಲೂ ಪೇಷನ್ಸ್ ಹೆಂಗೆ ಇಟ್ಕೋತೀರಾ? ವಾಟ್ ಈಸ್ ಯುವರ್ ಗೋ ಟು ಸ್ಟ್ರಾಟಜಿ? ಐ ಡೋಂಟ್ ನೋ. ನಂಗೆ ಆ ಪೇಷನ್ಸ್ ತುಂಬ ಇದೆ. ದ ಪೇಷನ್ಸ್ ಲೆವೆಲ್ ಇಸ್ ಹೈ ಫಾರ್ ಮಿ. ಇನ್ ಫ್ಯಾಕ್ಟ್ ಐ ಕ್ಯಾನ್ ವೇಟ್. ಐ ಡೋಂಟ್ ನೋ, ಮೇ ಬಿ ಬಿಕಾಸ್ ಆಫ್ ಇಯರ್ಸ್ ಆಫ್ ಲೈಫ್ ಹೆಂಗೆ ತೊಗೊಂಡೋಗಿದೆ ನಮಗೆ. ಓಕೆ, ಎಲ್ಲದಕ್ಕೂ ವೆಯ್ಟ್ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಕಲ್ತ್ಕೊಂಡು ಇವಾಗ ಇಟ್ಸ್ ಬಿಕಮ್ ವೆರಿ ಈಸಿ ಫಾರ್ ಮಿ. ಐ ಕ್ಯಾನ್ ವೇಟ್. ಐ ರೀಸೆಂಟ್ಲಿ ಹರ್ಡ್ ದಟ್ ಥಿಯರಿ ಆಫ್ ಟರ್ಟಲ್ಸ್. ಓಕೆ, ಸ್ಲೋ ಆಗಿ ಹೋಗ್ತಾ ಇರಬೇಕು. ಯು ನೀಡ್ ಟು ಜಸ್ಟ್ ಗೋ ವೆರಿ ಸ್ಲೋ ಇನ್ ಯುವರ್ ಲೈಫ್. ಓಕೆ, ಆ್ಯಂಡ್ ದಟ್ ಪಾತ್ ವೇರ್ ಯು ಆರ್ ಗೋಯಿಂಗ್, ದಟ್ ಈಸ್ ದ ಮೇನ್ ಥಿಂಗ್. ಗೋ ಸ್ಲೋ ವಿತ್ ದಟ್ ಒನ್. ಡೋಂಟ್ ಗೋ ವೆರಿ ಫಾಸ್ಟ್. ಓಕೆ, ಯು ಮೈಟ್ ನಾಟ್ ರೀಚ್ ದೇರ್. ಯು ಮೈಟ್ ಹ್ಯಾವ್ ಲಾಟ್ ಆಫ್ ಈ ಕಡೆ ಆ ಕಡೆ ಹೋಗ್ಬೇಕಂತ ಅನಿಸ್ಬಿಡ್ಬೋದು. ಸ್ಲೋ ಆಗಿ ಹೋಗಿ ಲೈಫು. ದೆನ್ ಯುವರ್ ಲೈಫ್ ಬಿಕಮ್ಸ್ ವೆರಿ ಲಾಂಗ್ ಆ್ಯಕ್ಚುಲಿ. ಬಿಕಮ್ಸ್ ವೆರಿ ಬಿಗ್. ದ ಇಯರ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ನೈಸ್. ಯು ಕ್ಯಾನ್ ಎಂಜಾಯ್ ಈಚ್ ಮೂಮೆಂಟ್. ಯಾ, ಅದರ್ವೈಸ್ ಐಲ್ ಬಿ ರನ್ನಿಂಗ್. ನಾಳೆ ಅದು ಮಾಡಬೇಕು, ನಾಡಿದ್ದು ಇದು ಮಾಡಬೇಕು ಅಂದ್ಕೊಂಡು ಯು ವಿಲ್ ಫಿನಿಶ್ ಆಫ್ ಯುವರ್ ಲೈಫ್ ಇನ್ ಫ್ಯಾಕ್ಟ್. ಅಂದರೆ ಮೆಟಫಾರಿಕಲಿ 140ನಲ್ಲಿ ಗಾಡಿ ಓಡಿಸಿದಾಗ ಅಕ್ಕಪಕ್ಕದ್ದು ಏನು ಕಾಣ್ತಾ ಇರಲ್ಲ. ನಾನು ಅಷ್ಟು ಸ್ಪೀಡಾಗಿ ಹೋದೇನೋ ಈಗೋ ಬಿಟ್ರೆ, ಇಲ್ಲಿ ಎಂಜಾಯ್ ದಟ್ ಅಂತ. ಎಂಜಾಯ್, ಆರಾಮಾಗಿ ಸೈಕಲ್ ಓಡಿಸ್ಕೊಂಡು ಎಲ್ಲ ನೋಡಿಕೊಂಡು ಎಂಜಾಯ್ ಲೈಫ್. ವಾವ್ JK, ಡೀಪ್, ಅಮೇಝಿಂಗ್. ಅದೇ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟೆಲಿಜೆನ್ಸ್ ಆ್ಯಂಡ್ ವಿಸ್ಡಮ್.
ಅಂದರೆ ಟುಡೇ ಬಿಕಾಸ್ ಇಂಟೆಲಿಜೆನ್ಸ್ ಇಸ್ ಎವ್ರಿವೇರ್. Yeah. AI ನೋ ಕೇಳಿದ್ರೆ ಹೌ ಟು ಲೀಡ್ ಲೈಫ್ ಅಂದ್ರೂ ಬಹುಶಃ ಹೇಳತ್ತೇನೋ Yeah. ಡು ABCD. ಬಟ್ ನೀವು ಅನುಭವಿಸಿರೋರದು. Yeah. I mean, God has given such a brilliant brain for us to, think about how we can lead our life, how we can be normal. Why you want to be a supernatural, superhuman? Not required. Wake up to fresh ideas. Repose. ಸೊ ವಾಟ್ ಯು ಟಾಕಿಂಗ್ ಅಬೌಟ್ ಇಸ್ ನಾವು ಸಾಫ್ಟ್ವೇರ್ ಅಂದರೆ ಸಿಸ್ಟಮ್ ಎಲ್ರದ್ದು ಅದೇ, ಹಾರ್ಡ್ವೇರ್ ಎಲ್ರಿಗೂ ಅದೇ, ದೇಹ ಅದೇ, ಬ್ರೈನು ಅದೇ, ಸಾಫ್ಟ್ವೇರ್ ದಟ್ ರನ್ಸ್ ದಿ ಸಿಸ್ಟಮ್. Huh. ಸೊ ಇಫ್ ಐ ಕ್ಯಾನ್ ಆಸ್ಕ್ ಯು, ನಿಮ್ಮ ಲೈಫನ್ನು ನಾನು ಹೀಗೆ ನೋಡಬೇಕು ಅಂತ ಆಪ್ರೇಟ್ ಮಾಡ್ತಾ ಇರೋ ಸಾಫ್ಟ್ವೇರ್ ಯಾವುದು? ಆ್ಯಂಡ್ ವಾಟ್ ಈಸ್ ನಿಮ್ಮ ಲೈಫ್ನ ಮಂತ್ರ ಆಸ್ ಆನ್ ಟುಡೇ? ಬಿಕಾಸ್ ಇಟ್ ಚೇಂಜಸ್ ಎವ್ರಿ ಫ್ಯೂ ಇಯರ್ಸ್, ಐ ಆಮ್ ಡ್ಯಾಮ್ ಶೋರ್. Nanda, it's been very constant for me. It's Yeah? been the same thing. I want to have a simple, normal life. Maybe my dreams are there. ಬಟ್ ಆ ಡ್ರೀಮ್ನ ನಾನು ಅಚೀವ್ ಮಾಡ್ತೀನಂತ ಒಂದು ಕಾನ್ಫಿಡೆನ್ಸ್ ಇದೆ ಮನಸ್ಸಿನಲ್ಲಿ. ಓಕೆ, ಇಫ್ ಐ ಡೋಂಟ್ ಗೆಟ್, ಐ ಆಮ್ ನಾಟ್ ಅನ್ಹ್ಯಾಪಿ ಅಬೌಟ್ ಇಟ್. ಓಕೆ, ಐ ಸ್ಟಿಲ್ ಟ್ರೈಡ್ ಇಟ್, ಐ ಡಿಂಟ್ ಗೆಟ್ ಇಟ್. ನೌ ನೆಕ್ಸ್ಟ್ ವಾಟ್? ಸಮಥಿಂಗ್ ಎಲ್ಸ್ ಐ ಕ್ಯಾನ್ ಡೂ. ಐ ಮೀನ್ ಇಟ್ ಕೀಪ್ಸ್ ಚೇಂಜಿಂಗ್ ಅಲ್ವಾ? ನಮ್ಮ ಒಂದು ಆಸೆಗಳು ಅದಕ್ಕೆ ಲಿಮಿಟೇ ಇಲ್ಲ. ಇಟ್ ಕೀಪ್ಸ್ ಚೇಂಜಿಂಗ್ ಆ್ಯಕ್ಚುಲಿ. ಸೊ ಇವಾಗ ಐ ಡೋಂಟ್ ರಿಗ್ರೆಟ್ ಅಬೌಟ್ ಮೈ ಕ್ರಿಕೆಟ್ ದಟ್ ಐ ಡಿಂಟ್ ಪ್ಲೇ ಫಾರ್ ಇಂಡಿಯಾ. ಐ ಡೋಂಟ್ ರಿಗ್ರೆಟ್. I tried. It didn't happen. But still, ivaga, see how the cycle runs. Ivaga, when I play CCL, I go to the stadium of Chinnaswamy, where I wanted to play for India. A stadium nalli with lights, with the telecast, with 25 to 30,000 people cheering for you. Still, I played something. ವಾವ್. It's beautiful, to wait, actually. ಅಲ್ವಾ? You have to wait. It's beautiful. ಯಾವಾಗಲೂ ಒಂದು ಸಿಗುತ್ತೆ ನಿಮಗೆ. ಆ ಮೊಮೆಂಟಿಗೆ ಕಾಯ್ತಾ ಇರಬೇಕು ಅಷ್ಟೇ. ಸೊ ವೆಲ್ ಸೆಡ್. ಈಗ ಹೌ ಡು ಯು ಹ್ಯಾಂಡಲ್ ರಿಜೆಕ್ಷನ್ಸ್? ಅಂದರೆ ನಾವು ಯಾವಾಗ್ಲೂ ಬೇಕು ಅಂತ ಹೊರಡ್ತೀವಿ, ಅದು ಸಿಗ್ತಾ ಇದ್ದಾಗ ಆಯಿತು ಅಂತ ಒಬ್ಬರು ಹೋಗ್ಬೋದು, ಛೇ ಹಿಂಗಾಗೋಯ್ತಲ್ಲ ಅಂತ. ಇನ್ನು ಕೆಲವು ಡಿಪ್ರೆಷನ್ಗೆ ಹೋಗ್ಬೋದು. ಯು ಆರ್ ಟಾಕಿಂಗ್ ಅಬೌಟ್ ಸಮ್ ಸೆನ್ಸಿಟಿವ್ ಥಿಂಗ್ಸ್ ಬಿಕಾಸ್ ಒಂದೇ ಸಿಚುವೇಶನ್ ಬಟ್ ಎವ್ರಿ ಹ್ಯೂಮನ್ ರಿಯಾಕ್ಟ್ಸ್ ವೆರಿ ಡಿಫ್ರೆಂಟ್ಲಿ. ಆಗುತ್ತೆ, ಇಟ್ ಹ್ಯಾಪನ್ಸ್. ಬಟ್ ಫಾರ್ ಮೀ ಐ ಲೈಕ್ ದೋಸ್ ರಿಜೆಕ್ಷನ್ಸ್ ಆ್ಯಕ್ಚುಲಿ. ಆ ರಿಜೆಕ್ಷನ್ಸ್ ಆದಾಗ್ಲೇ ಸಮಥಿಂಗ್ ಎಲ್ಸ್ ಕಮ್ಸ್ ಅಪ್ ರಿಯಲಿ ಗುಡ್. ಓಕೆ, ಉದಾಹರಣೆಗೆ ಇವಾಗ ನಾನು ಒಬ್ಬ ಐ ವಾಂಟೆಡ್ ಟು ಡೂ ದಿಸ್ ಟೈಪ್ ಆಫ್ ಅ ಮೂವಿ, ವೆರಿ ವೆರಿ ಬಿಗ್ ಮೂವಿ ಐ ವಾಂಟೆಡ್ ಟು ಡೂ ಅಂತ ಅಂದ್ಕೊತೀನಿ. ಐ ಡೋಂಟ್ ಗೆಟ್ ದಟ್ ಒನ್ ಫಾರ್ ದ್ಯಾಟ್ ಮೂಮೆಂಟ್. ಐ ಡೋಂಟ್ ಗೆಟ್ ಇಟ್. ಐ ವಿಲ್ ವೇಟ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಐ ಡೋಂಟ್ ನೋ, ಐ ಬಿಲೀವ್ ಇನ್ ಮಿರಾಕಲ್ಸ್ ಆ್ಯಂಡ್ ಇಟ್ ಹ್ಯಾಪನ್ಸ್. Suddenly I get something better than that. So I believe in that one. Miracles I really andre? believe in miracles. ಅಂದರೆ Unexpected things when it happens, that gives more joy actually. ಲೈಕ್ ಎನಿ ಎಕ್ಸಾಂಪಲ್? Example, I'll tell you about never I thought in my life that I will be working in Bollywood. ಓ, ನೀವೇ ಪ್ರಯತ್ನ ಪಟ್ಟಿದ್ದಲ್ಲ? Never. I never thought I will get into cinema. I never thought people are going to accept me. Before Ashwini Nakshatra, I was in a dilemma. I didn't leave my job. From 2006, I started working as an engineer. When I was doing movies. 2009 in the movie start ಮಾಡಿದೆ. 2012 ವರೆಗೂ almost around 15 movies I did small roles. Okay. I was not confident that film ಸಿಗ್ತಾ ಇದ್ರೇನು ನಾನು ಇದರಲ್ಲೇ ಏನೂ ಆಗಲ್ಲ ಅಂತ ಇದ್ದೆ. But suddenly when Ashwini Nakshatra started, I was again, Ashwini Nakshatra ಬೆಳಗ್ಗೆ ಶೂಟ್ ಮಾಡ್ತಾ ಇದ್ದೆ. Night I used to go to office. For 1 year I did that. ಕ್ರೇಜಿ. Okay. And my HR she told, I think so you're going to become very popular. Leave the job. Though I was doing very good in the company. Okay. I didn't expect people will like some, a serial artist. ಅಷ್ಟು ಮಟ್ಟಿಗೆ ಇಷ್ಟಪಡ್ತಾರಂತ ಅಂದ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಐ ಟ್ರೈ ಟು ರಿಜೆಕ್ಟ್ ಅಶ್ವಿನಿ ನಕ್ಷತ್ರ. ಐ ಡಿಂಟ್ ವಾಂಟ್ ಟು ಡೂ ಇಟ್. ಯಾಕೆ? ನಂಗೆ ಟೈಮ್ ಇಲ್ಲ. ಐ ವಾಸ್ ವರ್ಕಿಂಗ್. ಸೊ ದೇ ಟೋಲ್ಡ್ ಮೀ ಅಶ್ವಿನಿ ನಕ್ಷತ್ರದಲ್ಲಿ ಸೀರಿಯಲ್ ಅಂದರೆ 8 ದಿವಸ ಇರುತ್ತೆ ತಿಂಗಳಿಗೆ ಅಂತ. ಓಕೆ. ಆ್ಯಂಡ್ ಐ ಕ್ಯಾಲ್ಕುಲೇಟೆಡ್ ಕಾರ್ಪೊರೇಟ್ ಕಂಪ್ನಿ ವೀಕೆಂಡ್ ಈಸ್ ಆಫ್, ಸ್ಯಾಟರ್ಡೆ ಸಂಡೇ. ಪರ್ ಮಂತ್ 8 days over. I'll give that 8 days over there. But the first week when I did, it was 26 days we shot. ಆ್ಯಂಡ್ ನಂಬಿಕೆ ಇರಲಿಲ್ಲ. ಬಿಕಾಸ್ ಇಷ್ಟು ಸಿನಿಮಾ ಮಾಡಿದ್ರೇನು ಇಟ್ ವಾಸ್ ನಾಟ್ ಫೆಚಿಂಗ್ ಮೀ ಮನಿ. ಓಕೆ, ಮನಿ ಈಸ್ ವೆರಿ ಇಂಪಾರ್ಟೆಂಟ್.
when I'm earning very good in my corporate world, why I need these peanuts ಅಂತ ಇತ್ತು ಮನಸ್ಸಿನಲ್ಲಿ ಅವಾಗ. ಓಕೆ, ಬಟ್ ಅಶ್ವಿನಿ ನಕ್ಷತ್ರ ಚೇಂಜ್ ದ ಹೋಲ್ ಪರ್ಸ್ಪೆಕ್ಟಿವ್ ಆಫ್ ಇಟ್. ಇಟ್ ವಾಸ್ ಅ ಮಿರಾಕಲ್ ಫಾರ್ ಮಿ. Mm-hmm. Unexpected that was. Liking someone, an actor from the serial, because all the time it used to be female oriented serials which were coming. I've seen lot of popular lead actresses being popular in television, very less male actors being popular that time, Hmm. but Ashwini Nakshatra made it big actually. What was your first reaction ಹಿಂಗಾದಾಗ? How did you handle fame? It was very nice actually. But ಅಂದ್ರೆ ನನಗೆ ಒಂದೇ ಏನು ಗೊತ್ತಾ, ಐ ನೆವರ್ ಥಾಟ್ ಅಬೌಟ್ ಫೇಮ್ ಅಂಡ್ ಆಲ್, ಐ ಆಲ್ವೇಸ್ ಥಾಟ್ ಫೇಮ್ ಅಂಡ್ ಆಲ್ ವಿಲ್ ನಾಟ್ ಸಸ್ಟೈನ್ ಫಾರ್ ಲಾಂಗ್. which is the hardcore truth also. ಯಾ, ಅದನ್ನು ನಾನು ಮೊದಲೇ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಲೈಕ್ ಫೇಮ್, ಇಫ್ ಇಟ್ ಕಮ್ಸ್ ಇಟ್ಸ್ ನೈಸ್, Mm-hmm. ಎಂಜಾಯ್ ಜಟ್, ಚೆರಿಶ್ ದಟ್ ಮೂಮೆಂಟ್. ನಾಟ್ ಎವ್ರಿ ಟೈಮ್ ಇಟ್ಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್. when you go through a lot of phases in your life, you will understand this actually. Okay, so I understood very clearly. I didn't ಇದಾಗಲಿಲ್ಲ ನಾನು. ಅವಾಗಲೇ ಗೊತ್ತಿತ್ತಾ ಏನು, ಅಂದ್ರೆ ಫೇಮ್ yeah, it is not ಪರ್ಮನೆಂಟ್? permanent. Okay, wait for bigger also, or you might go down also. You should accept it anta ittu. ಬಂದಂಗೆ Yeah, but for that foundation and all, I had done it with my, with my engineering thing, whatever I had done, no? Because at the end of the day, Rashmi, life nalli money matters a lot, in fact, to lead a comfortable life. I'm not telling lavish life. Comfortable life ke you need money. Okay, I had done that foundation. So now I can take a risk of getting into the industry ಅಂತ ಅಂದ್ಬಿಟ್ಟು ಅವಾಗ ಅಶ್ವಿನಿ ನಕ್ಷತ್ರ ಮೂಲಕ ಹೋಗಿದ್ದು. That was one miracle. And when it comes to ಸಿಯಾ ಕೆ ರಾಮ್, that was a miracle. ಅದು ಪ್ಲಾನ್ ಮಾಡಿದ? ಅದು ಪ್ಲಾನ್ ಮಾಡಿಲ್ಲ, ಯಾವುದೋ ಒಂದು ಇಲ್ಲಿ ಎಂಡೋರ್ಸ್ಮೆಂಟ್ಗೆ ಐ ಹ್ಯಾಡ್ ಗಾನ್ ಫಾರ್ ಅ ಆ್ಯಡ್. ದ ಲೀಡ್ ಗರ್ಲ್ ರೋಲ್ ಹೂ ಹ್ಯಾಡ್ ಟು ಡೂ, ಶಿ ಡಿಂಟ್ ಕಮ್ ಫಾರ್ ದ ಶೂಟ್. ಸರಿ ದೇ ಕಾಲ್ಡ್ ದಿಸ್ ಒನ್ ಗರ್ಲ್ ಫ್ರಮ್ ಮುಂಬೈ ಹ್ಮ್. ಹೂ ಪ್ಲೇಡ್ ದ ಸೀತಾ ರೋಲ್ ಇನ್ ಸಿಯಾ ಕೆ ರಾಮ್. ಸರಿ ಶಿ ಆಸ್ ಮೀ, ನಿನಗೆ ಇದು ಸೀರಿಯಲ್ ಮಾಡ್ತೀಯ ಅಂತ. ಬೈ ದೆನ್ ಅಶ್ವಿನಿ ನಕ್ಷತ್ರ ಹ್ಯಾಡ್ ಡನ್. ಐ ಟೋಲ್ಡ್ ಸೀರಿಯಲ್ ಐ ಕಾಂಟ್ ಡೂ ಎನಿ ಮೋರ್, ಅಂಡ್ ದಟ್ ಟು ಹಿಂದಿ ಸೀರಿಯಲ್ ಐ ಕಾಂಟ್ ಡೂ ಅಟ್ ಆಲ್. ಯಾಕೆ? ನನಗೆ ದಟ್ ಭಾಷೆ. ಲ್ಯಾಂಗ್ವೇಜ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಅನಿಸ್ತಾ ಇತ್ತು. ಹ್ಮ್. Though I knew Hindi. Then without my notice, she has given my photo to those people. Suddenly one day they called me and they told, can you do this screen test and send us? I was like shocked. Hindi ಅಲ್ಲಿ ಬಾಲಿವುಡ್ನಲ್ಲಿ ಎಷ್ಟು ಜನ ಇದ್ದಾರೆ ಬಾಂಬೆನಲ್ಲಿ ಸ್ಟ್ರಗ್ಲಿಂಗ್ to get an opportunity. Why me? And that too for a role of Ravana in Siya Ke Naam. I somehow made a nice screen test from here. Okay, not from my mobile. I shot it in ನಮ್ಮ ಟಿ ಕೆ ಫಾಲ್ಸ್ ಅಂತ ಇದೆ, ಅಲ್ಲಿ ಒಂದು ಶಿವಲಿಂಗನ ಇಟ್ಬಿಟ್ಟು ಐ ಗಾಟ್ ದ ಅಟೈರ್ ಆಫ್ ರಾವಣ. ಐ ಡಿಡ್ ಇಟ್, ಐ ಎಡಿಟೆಡ್ ಇಟ್, ಡಬ್ ಮಾಡಿದೆ, ಅದನ್ನು DI ಮಾಡಿದೆ, ಐ ಸೆಂಟ್ ಇಟ್ ಟು ದೆಮ್. ವಾವ್. Immediately they called me, we want you here. I went over there, they told how much you want. I told this much. Kodala anta ankondu I told this much. They told yes, done. What they told is, we have never seen any actor doing this much professional screen test and given. ಡೆಡಿಕೇಶನ್. Dedication. So I'm sure you're going to do well. ಅಂತ ಅಂದ್ಬಿಟ್ಟು they signed me. ನನಗೂ ಇದು ಯುನೀಕ್ ಅನ್ನಿಸ್ತು. ಬಿಕಾಸ್ ಈಗ ಸ್ಕ್ರೀನ್ ಟೆಸ್ಟ್ ಅಂದರೆ ಅಲ್ಲಿವರೆಗೂ ಅಟ್ ಯುವರ್ ಲೆವೆಲ್ ಇಲ್ಲೊಂದು ಪಾಪ್ಯುಲರ್ ಸೀರಿಯಲ್ ಮಾಡಿದ್ದೀರಾ, ಇಷ್ಟು ಸಿನಿಮಾ ಮಾಡಿದ್ದೀರಾ, ಸುಮ್ಮನೆ ಅದೊಂದು ಕ್ಯಾಮ್ರಾ ತೊಗೊಂಡು ಮಾಡ್ಬೋದಿತ್ತಲ್ಲ, ಫಾಲ್ಸ್ವರೆಗೂ ಹೋಗಿ ಅಟೈರ್ ಎಲ್ಲ ಹಾಕ್ಕೊಂಡು ಲಿಂಗ ಎಲ್ಲ ಇಟ್ಟು. ವೈ ಡಿಡ್ ಯು ಗೋ ದಟ್ ಎಕ್ಸ್ಟ್ರಾ ಮೈಲ್? ನನಗೆ ಯಾವಾಗಲೂ ಏನು ಗೊತ್ತಾ, ಯಾರು ಅಕಸ್ಮಾತ್ ನನ್ನನ್ನು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ಐ ಹ್ಯಾವ್ ಟು ಗಿವ್ ಸಮಥಿಂಗ್ ಬೆಸ್ಟ್ ಸೊ ದಟ್ ದೇ ವಿಲ್ ನಾಟ್ ಟಾಕ್ ಸಮಥಿಂಗ್ ಬ್ಯಾಡ್ ಅಬೌಟ್ ಮೀ. ಅದೇನು ಡಬ್ಬಾ ಥರ ಮಾಡಿದ್ದ ಗುರು ಇದನ್ನು ಸ್ಕ್ರೀನ್ ಟೆಸ್ಟ್ ಅಂತ ಹೇಳಬಾರ್ದಂತ ಒಂದು ಮನಸ್ಸಿನಲ್ಲಿ. ರಿಜೆಕ್ಟ್ ಮಾಡಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಬಟ್ ಫ್ರಮ್ ಮೈ ಸೈಡ್ ಐ ಹ್ಯಾವ್ ಟು ಗಿವ್ ದ ಬೆಸ್ಟ್. ವೆದರ್ ಇಟ್ ವಿಲ್ ವರ್ಕ್ ಆರ್ ಡೋಂಟ್ ವರ್ಕ್ ಐ ಡೋಂಟ್ ನೋ. ನನ್ನ ಕೆಪಾಸಿಟಿಗೆ ಎಷ್ಟಿದೆಯೋ ಅಷ್ಟು ನಾನು ಮಾಡಲೇಬೇಕು. ಐ ಹ್ಯಾವ್ ಟು ಡೂ ಇಟ್ ಅಂತ ಎಲ್ಲ ಸ್ಕ್ರೀನ್ ಟೆಸ್ಟ್ ಹಂಗೆ ಮಾಡ್ತಾ ಇದ್ದಿದ್ದು ನಾನು. ದಟ್ ಟೈಮ್ ಐ ಯೂಸ್ ಟು ಡೂ ದ ರಿಯಲ್ ಶಾಟ್, ವಾಟ್ ಕಮ್ಸ್ ಟು ಮೈ ಮೈಂಡ್. ಐ ಆಮ್ ನಾಟ್ ಅ ಡೈರೆಕ್ಟರ್ ಆರ್ ಎನಿಥಿಂಗ್, ಬಟ್ ಸ್ಟಿಲ್ ನನ್ನ ತಲೆಯಲ್ಲಿ ಏನು ಬರುತ್ತೆ ಅದನ್ನು ನಾನು ಮಾಡ್ತಾ ಇದ್ದೆ. ಐ ಯೂಸ್ ಟು ಡೂ ದಟ್. ಹೇಳ್ತಾರಲ್ಲ, ಐ ಥಿಂಕ್ ದಿಸ್ ಇಸ್ ವೇರ್ ವಿ ಗೆಟ್ ಟು ಲರ್ನ್ ಸೋ ಮಚ್ ಫ್ರಮ್ ಪೀಪಲ್. ದಟ್ ಎಕ್ಸ್ಟ್ರಾ ಮೈಲು, ಡೆಡಿಕೇಶನ್, ಅದು ಯಾಕೆ ಆ ಥರ ಬಿಹೇವ್ ಮಾಡ್ತಾರೆ. So this is a miracle for me, Rashmi. These things, are miracle for me. In fact, never thought I could meet such big actors and all in my life. Meaning, For me, there are example? a lot of actors. Like ಈಗ when we go to Bollywood and all,
ಇವಾಗ ಒಂದು ಹಿಂದಿ ಸಿನಿಮಾ ಒಂದು ಮಾಡಿದೆ, ಓ ಪುಷ್ಪ ಹೇಟ್ ಟಿಯರ್ಸ್ ಅಂತ. ಇನ್ ದಟ್ ಐ ವಾಸ್ ದ ಲೀಡ್ ರೋಲ್. ಆ್ಯಂಡ್ ಕೃಷ್ಣ ಅಭಿಷೇಕ್, who's done in Kapil Sharma show, is very popular. So working with them and all, I never imagined actually. ಸೊ ಒಬ್ವಿಯಸ್ಲಿ ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಹೋದರೆ ಅಫ್ಕೋರ್ಸ್ ಇಲ್ಲೊಂದು ಫೆಮಿಲಿಯಾರಿಟಿ ಇರುತ್ತೆ, ಎಸ್ಟಾಬ್ಲಿಷ್ಡ್ ಇದೆಲ್ಲ ಏನಿಲ್ಲೆಲ್ಲ ಲೇಬಲ್ಸ್ ಕಟ್ಟಿರ್ತೀರಾ, ಅಲ್ಲಿ ಏನೂ ಇರಲ್ಲ. ಹೌ ಡು ಯು ಅಪ್ರೋಚ್ ಹೊಸ ಇಂಡಸ್ಟ್ರಿಗೆ ಹೋಗೋದು ವಿತ್ ಅಗೇನ್ ಯು ಬೀಯಿಂಗ್ ಅ ಝೀರೋ ದೇರ್? ನನಗೆ ಹಂಗೆ ಅನಿಸ್ಲೇ ಇಲ್ಲ ಆ್ಯಕ್ಚುಲಿ. ವೆನ್ ಐ ಡಿಡ್ ಸಿಯಾ ಕೆ ರಾಮ್, they made me so powerful that I still remember the first day when I went to the set of Siya Ke Ram, Ramoji Film City ನಲ್ಲಿ Swayamvara scene. I entered over there with my attire and all. I went, Rama, Lakshmana, Sita, Hanumantan role, everybody, they just stood. And they told Raman role ಮಾಡಿದವರು ಆಶೀಶ್ ಶರ್ಮಾ ಅಂತ, he just came to me, is like, ರಾವಣ ಆ ಗಯೆ ಹೈ, ಪ್ಲೀಸ್ ಹಮಾರಾ TRP ಬಚಾओ, ಕ್ಯಾನ್ ಯು ಮೇಕ್ ದ TRP ಹೈ ಅಂತ ಅಂದರು. ಸೊ ದಟ್ ಇಸ್ ಲೈಕ್ ಶಿಟ್ ಮ್ಯಾನ್, ಐ ಮೀನ್ ಇಷ್ಟು ಅಂತ ಅಂದ್ಬಿಟ್ಟು ದೆನ್ ಐ ವೆಂಟ್. ಆ್ಯಂಡ್ ಒನ್ ಥಿಂಗ್ ಈಸ್, ರಶ್ಮಿ, ವೆನ್ ಐ ಆಮ್ ವರ್ಕಿಂಗ್, ಡೂಯಿಂಗ್ ಎನಿಥಿಂಗ್, ವೆದರ್ ಇಟ್ ಮೇ ಬಿ ಕ್ರಿಕೆಟ್, ಆ್ಯಕ್ಟಿಂಗ್, my profession, or any small job also if I'm doing, I'm too much dedicated into it. I want the perfection over there. Best I have to give. Best ಕೊಡಬೇಕು. ಹೌ ಡು ರೀಡ್, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇಂಡಸ್ಟ್ರಿ R&D ಹೆಂಗೆ ಮಾಡಿದ್ರಿ ಅಬೌಟ್ ಬಾಲಿವುಡ್, ಆ ಏನೂ ಸೀರಿಯಲ್ ಮಾಡ್ಲಿಲ್ಲ. ಇಕೋಸಿಸ್ಟಮು? Zero. I went as a fresh thing over there. I just entered and I was so confident that ನನಗೇನು ಭಯ ಗಿಯ ಏನೂ ಇರಲಿಲ್ಲ. I was so confident that I will do the best. I have given one platform now. I want to utilize this platform. ಸಿಗೋದು ತುಂಬ ಕಷ್ಟ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಅಂದ್ಬಿಟ್ಟು ಐ ಯುಟಿಲೈಸ್ಡ್ ಇಟ್ ಇನ್ ದ ಬೆಸ್ಟ್ ವೇ. ಓಕೆ, ಆ್ಯಂಡ್ ಐ ಓನ್ಲಿ, ಯು ಡೋಂಟ್ ಬಿಲೀವ್, ಆ ಟೈಮ್ನಲ್ಲಿ ಯು ಹವ್ ನೆವರ್ ಸೀನ್ ಅ ರಾವಣ ವಿತ್ ಅ ಬಿಯರ್ಡ್. ಓಕೆ, ನಾನು ಒಂದು ಇಲ್ಲಿ ಸಾ ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಐ ಹ್ಯಾಡ್ ಟು ಪ್ಲೇ ಅ ರೋಲ್ ಆಫ್ ಆರ್ನಥಾಲಜಿಸ್ಟ್ ಹೂ ಇಸ್ ಅ ರಿಸರ್ಚ್ ಆನ್ ಬರ್ಡ್ಸ್ ಮಾಡೋನು. ಸೊ ಅವನು ಆಲ್ವೇಸ್ ಹಿ ವಿಲ್ ಬಿ ಇನ್ ದ ಜಂಗಲ್. ಸೊ ದೇ ಡೋಂಟ್ ಹ್ಯಾವ್ ಟೈಮ್. ಸೊ ವೆನ್ ದ ಡೈರೆಕ್ಟರ್ ಹೇಮಂತ್ ಹೆಗಡೆ ಅವ್ರು ಹೇಳಿದಾಗ ನಾನಂದೆ, ಸರ್ ಒಂದು ಕೆಲಸ ಮಾಡ್ತೀನಿ, ಐ ಗ್ರೋ ಮೈ ಬಿಯರ್ಡ್ ಸರ್, ಲಾಂಗ್ ಬಿಯರ್ಡ್ ಐ ಗ್ರೋ, ಆ್ಯಂಡ್ ಸ್ವಲ್ಪ ಹೇರ್ ಎಲ್ಲ ವೆರಿ ಅನ್ಟೈಡಿ ಥಿಂಗ್, ಬಿಕಾಸ್ ದಿಸ್ ಪೀಪಲ್ ಡೋಂಟ್ ಹ್ಯಾವ್ ಟೈಮ್ ಇನ್ ದ ಫಾರೆಸ್ಟ್. ಐ ವಾಂಟ್ ಟು ಲುಕ್ ದಟ್ ನ್ಯಾಚುರಲ್ ಅಂತ. ಅವ್ರು ಮಾಡಿ ಜೇಕೆ ಅಂತ ಅಂದರು. ಸೊ ಅಟ್ ಗ್ರೋನ್, ಅಶ್ವಿನಿ ನಕ್ಷತ್ರದಲ್ಲಿ ಐ ಹ್ಯಾಡ್ ದಿಸ್ ಹ್ಯೂಜ್ ಒನ್ ಟೈಮ್ನಲ್ಲಿ ಬಿಯರ್ಡ್ ಇತ್ತು. ಸೊ ದೇವರ್ ಲೈಕ್, ಯಾಕೆ ಸರ್ ಹಿಂಗೆ ಬಿಟ್ಟಿರ ಇದೊಂದು ರೋಲ್ಗೆ ಅಂತ. ನೋ ಬಡಿ ನ್ಯೂ ದಟ್ ವ್ಯಾಲ್ಯೂ ಆಫ್ ದಟ್ ಬಿಯರ್ಡ್. Then I went like this, gave the screen test for Ravana the same way. When I went over there, the director asked, can you give this beard? And sir, when Ravana has kept this beard, can we try anta? I told, let's do this one. It will look something unique. Ravana always had the mosh, we'll have with the beard anta. And that became one trial of a Ravana which became very popular in fact. So I want to do all those things. I want to do something really, unique stuff which will reach people ಅಂತ ಅಂದ್ಬಿಟ್ಟು. ನಂಗಾಗಲೇ ತಲೆ ಇವಾಗ ಮಲ್ಟಿಪಲ್ ಟ್ರ್ಯಾಕ್ಸಲ್ಲಿ ಓಡ್ತಾ ಇದೆ. ಅಂದರೆ ಮೀನಿಂಗ್, ಸಿ ಫ್ರಮ್ ಸೌತ್ ಇಲ್ಲೆಲ್ಲ ಪಾಪ್ಯುಲರ್ ಆ್ಯಕ್ಟರ್ಸ್ಗಳು ದ ಮಿನಿಟ್ ದೇ ವೆಂಚರ್ ಪ್ಯಾನ್ ಇಂಡಿಯಾ ಸ್ಪೇಸ್, ಎಲ್ಲರೂ ನ್ಯಾಚುರಲ್ ಪ್ರೋಗ್ರೆಷನ್ ವಿಲನ್ಸ್ಗಳ ಥರನೇ ಜಾಸ್ತಿ ಕಾಣಿಸ್ಕೊಂಡಿರೋದು ಮೋಸ್ಟ್ ಆಫ್ ದೆಮ್. ಇದು ಯಾಕೆ ಜೇಕೆ? ಫಾರ್ ಎಕ್ಸಾಂಪಲ್ ಈಗ ಸುದೀಪ್ ಸರ್ ನೋಡಿ, ಈಗ ನೆಕ್ಸ್ಟು ಯಶ್ ಅವರು ರಾಮಾಯಣದಲ್ಲೇ ಈಗ ಈಸ್ ಅಗೇನ್ ರಾವಣ್, ಲಾಟ್ ಆಫ್ ದೆಮ್ ಎಕ್ಸಾಂಪಲ್ಸ್. ಸೊ ಹಾಂ, ಸೌತಲ್ಲಿರೋ ಹೀರೋಗಳೆಲ್ಲ ನ್ಯಾಷನಲ್ ಲೆವೆಲ್ ಹೋದ ತಕ್ಷಣ ವಿಲನ್ಗಳು ಯಾಕೆ? ಗೊತ್ತಿಲ್ಲಪ್ಪ. ನಾನು ಫಸ್ಟ್ ಫಿಲಮ್ ಆಸ್ ಬಾಲಿವುಡ್ನಲ್ಲಿ ಮಾಡಿದ್ನಲ್ಲ, ಹೀರೋ ಆಗೇ ಮಾಡಿದ್ದು ನಾನು. ಅಂದರೆ ಯು ನೋ ವಾಟ್ ಐ ಆಮ್ ಸೇಯಿಂಗ್. ಯಾ, ಐ ಅಂಡರ್ಸ್ಟ್ಯಾಂಡ್, ಬಟ್ ಐ ಡೋಂಟ್ ನೋ, ಮೇ ಬಿ ಅವರು ದ ವೇ ದೇ ಲುಕ್ ಅಟ್ ಇಟ್ ಈಸ್ ಡಿಫ್ರೆಂಟ್. ಅಲ್ಲಿ ಬಾಲಿವುಡ್ನಲ್ಲಿ ಇವಾಗ ಇಫ್ ಯು ಸಿ ದ ಉಲ್ಟಾ ಕೇಸ್ ನೀವು ನೋಡಿ, ಅಲ್ಲಿ ಅವ್ರ ಹೀರೋ ಇಲ್ಲಿ ಬಂದ್ಬಿಟ್ಟು ದೇ ಆರ್ ಆಲ್ಸೋ ಡೂಯಿಂಗ್ ನೆಗೆಟಿವ್ ರೋಲ್ಸ್, ರೈಟ್? ದೇ ಆರ್ ಡೂಯಿಂಗ್ ಸೋ ಮೆನಿ ಗುಡ್ ಹೀರೋಸ್ ಹೂ ಆರ್ ಬಾಲಿವುಡ್ ಹೀರೋಸ್. ವೆದರ್ ಯು ಟೇಕ್ ಅರ್ಜುನ್ ರಾಮ್ಪಾಲ್ ಅವರು, ವೆದರ್ ಯು ಟೇಕ್ ಬಾಬಿ ಡಿಯೋಲ್ ಅವರು, ದ ಮೋಸ್ಟ್ ಪಾಪ್ಯುಲರ್ ಹೀರೋಸ್ ಆಫ್ ಒಂಥರ they are coming and doing here. ಅವರ್ ಟೈಮ್ಸ್ ದ ಬೆಸ್ಟ್ ಅಲ್ಲ ಈಗ ವಿಲನ್. Yeah. ಸೊ ಇಸ್ ಬಿಂಗ್ ದ ವಿಲನ್ ದ ನ್ಯೂ ಹೀರೋ. ಇವಾಗ now what has happened is the character is very important. For that powerful character, who can do it ಅಂತ ಅಂದ್ಬಿಟ್ಟು.
ಇವಾಗ ಯು ಗೆಟ್ ಸಂಬಡಿ ಹೂ ಇಸ್ ವೆರಿ ವೆರಿ ಡಸಂಟ್ ಹ್ಯಾವ್ ದಟ್ ರಾ ಫೀಲ್ ಡೂಯಿಂಗ್ ಅ ನೆಗೆಟಿವ್ ಕ್ಯಾರೆಕ್ಟರ್, ನೋ, ಇಟ್ ಡಸಂಟ್, ಪೀಪಲ್ ಕಾಂಟ್ ಅಕ್ಸೆಪ್ಟ್ ಇಟ್, ವೆರಿ ಡಿಫಿಕಲ್ಟ್ ಟು ಅಕ್ಸೆಪ್ಟ್. ಅಟ್ ದ ಎಂಡ್ ಆಫ್ ದ ಡೇ ಅವನು ತುಂಬ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ಲೈಕ್ ಇವಾಗ ಇವರಿದ್ದಾರಲ್ಲ, ತ್ರಿಪಾಠಿ, ವಾಟ್ಸ್ ಹಿಸ್ ನೇಮ್ ಇನ್ ಮಿರ್ಜಾಪುರಿ ಹಸ್ ಡನ್, ಪಂಕಜ್ ತ್ರಿಪಾಠಿ. ಪಂಕಜ್ ತ್ರಿಪಾಠಿ ಅವರು. ಸಿ ಹಿ ಹಸ್ ಗಾಟ್ ಅ ವೆರಿ ನಾರ್ಮಲ್ ಲುಕ್, neither Papa a look. hero nor a villain. He's got a normal common man look, but he can do negative roles. So it all depends on the character what been provided. And Bollywood is vast over there. They have got their own people, ಯಾರನ್ನ ಹೀರೋ ಮಾಡಬೇಕು ಅಂತ ಅಂದ್ಬಿಟ್ಟು. It's a big business actually. It's ಅಲ್ಲಿ a, ಅಕ್ಸೆಪ್ಟೆನ್ಸ್ ಅಂತ ಬಂದಾಗ ವಾಟ್ ಯು ಥಿಂಕ್ ಜೆ ಕೆ? ಅಂದರೆ ಇಲ್ಲೂ ಜನಗಳ ಅಕ್ಸೆಪ್ಟೆನ್ಸೇ ಎಲ್ಲನೂ ಎಂಡ್ ಆಫ್ ದ ಡೇ ಕರೆನ್ಸಿ ಉಳ್ಕೊಳ್ಳೋಕ್ಕೆ. ಸೊ ಇಸ್ ಇಟ್ ಈಸಿ ಟು ಕ್ರ್ಯಾಕ್ ನ್ಯಾಷನಲ್ ಲೆವೆಲ್? very difficult actually, very difficult to accept. More than the industry people accepting, people have to accept, you know. ಅದಕ್ಕೆ ನೀವು ಪೀಪಲ್ ಅಕ್ಸೆಪ್ಟ್ ಮಾಡಬೇಕಂತ ಅಂದರೆ ಯು ನೀಡ್ ಟು ಡೂ ಸಮಥಿಂಗ್ ಯುನೀಕ್ ಆ್ಯಕ್ಚುಲಿ. ಓಕೆ, ಅವ್ರಿಗೆ ನಿಮ್ಮ ಒಂದು ಟ್ಯಾಲೆಂಟಿಂದ ಯು ಟ್ರೈ ಟು ಗೆಟ್ ದೆಮ್. ಸೋ ಟ್ರೂ. ಹಾಂ, ಸೊ ಇನ್ ಆ್ಯಕ್ಟಿಂಗ್ ವಾಟ್ ಇಸ್ ಇಟ್? ಅಲ್ಲಿಗೆ ನ್ಯಾಷನಲ್ ಲೆವೆಲಲ್ಲಿ ಇವನು ಹೂ ಯುವರ್ ಆಡಿಯನ್ಸ್ ಗೊತ್ತು, ಇದು ನಾಟ್ ಅ ಸ್ಟ್ರೇಟ್ ಲೈನ್ ಅಂತ. ಹಾಂ. ಅಂದರೆ ಬಟ್ ಆ್ಯಕ್ಟರ್ಸ್ ಆಗಿ ದೆನ್ ಹೌ ಡು ಯು ಆಲ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಪ್ಲೇ ಪುಟ್ ಯುವರ್, ಅಂದರೆ ನಿಮ್ಮನ್ನು ಹೆಂಗೆ ಪೊಸಿಷನ್ ಮಾಡ್ಕೋತೀರಾ ಲೆವೆಲಲ್ಲಿ ವಿತ್ ದಿ ಆಪರ್ಚುನಿಟಿ ದಟ್ ಯು ಆಲ್ ಗೆಟ್? ಸಿ ಇವಾಗ ಐ ಡೋಂಟ್ ಟೇಕ್ ಇಟ್ ಆಸ್ ಬಾಲಿವುಡ್ ಆರ್ ಕನ್ನಡ ಇಂಡಸ್ಟ್ರಿ ಅಂತ. ವೆನೆವರ್ ಐ ಗೆಟ್ ಆಪರ್ಚುನಿಟಿ ಇನ್ ಎನಿ ಆಫ್ ದ ಥಿಂಗ್, ನೋ, ಐ ವಿಲ್ ಟೇಕ್ ಇಟ್ ಅಪ್ ಆಸ್ ಅ ಜಾಬ್ ವಿಚ್ ಐ ನೀಡ್ ಟು ಡೂ ಇಟ್ ವಿತ್ ಪರ್ಫೆಕ್ಷನ್ ಓವರ್ ದೇರ್, ಗಿವ್ ನ ಬೆಸ್ಟ್ ಓವರ್ ದೇರ್. ಓಕೆ, ಅದನ್ನು ಬೈಫರ್ಕೇಟೇ ಮಾಡಲ್ಲ, ಅಲ್ಲಿದು ಇಲ್ಲಿದು ಅಂತ ಅಂದ್ಬಿಟ್ಟು. ಸಿಕ್ಕಿದ್ದನ್ನು ಅಟ್ ದ ಎಂಡ್ ಆಫ್ ದ ಡೇ ಎವ್ರಿಬಡಿ ಆರ್ ಹ್ಯೂಮನ್, ರೈಟ್? Even they are thinking of this as the same thinking. It's only language barrier. And for an actor, language shouldn't be a barrier, in fact. Okay? You need to understand it's that this is a serious profession what we are doing. Okay, what best we can give. ಸೊ ಇಟ್ ಇಸ್ ದಿ, ಅಂದರೆ ಮನುಷ್ಯರೇ ಎಲ್ಲ ಕಡೆನೂ ಇರೋದು. ಯು ಜಸ್ಟ್ ಹ್ಯಾವ್ ಟು ರೀಡ್ ದ ಹ್ಯೂಮನ್ ಎಮೋಷನ್ಸ್, ಅಂಡರ್ಸ್ಟ್ಯಾಂಡ್. ಸೊ ಡು ಯು ಥಿಂಕ್ ಡೌನ್ ಸೌತ್ ನಮ್ಮ ಟಾಲಿವುಡ್ಡು, ಕಾಲಿವುಡ್ಡು, ನಮ್ಮ ಸ್ಯಾಂಡಲ್ವುಡ್ಡು ವರ್ಸಸ್ ಬಾಲಿವುಡ್ ಥಿಂಕಿಂಗ್, ಯು ಥಿಂಕ್ ದೇ ಥಿಂಕ್ ಡಿಫ್ರೆಂಟ್ಲಿ? ಯಾಕೆಂದರೆ ಇಲ್ಲಿ ಕರ್ನಾಟಕ ಅಂದರೆ ಉದಾಹರಣೆಗೆ ಸ್ಯಾಂಡಲ್ವುಡ್ಡು ಇಷ್ಟು ಜಿಲ್ಲೆಗಳನ್ನು ಮನಸ್ಸಲ್ಲಿಟ್ಕೊಂಡು ನಾವು ಹ್ಯಾಂಡಲ್ ಮಾಡಬೇಕು ಆಡಿಯನ್ಸನ್ನು. ಟೇಕ್ ಬಾಲಿವುಡ್, ಇಟ್ಸ್ 29 states and 8 union territories. And global also. Globally, yes, Yeah. Hindi. Suddenly the dynamics, demographics ಎಲ್ಲ changed, and ಅದಕ್ಕೆ the way they think, the way they uplift, everything is different. See, the way they think is, they need to reach the maximum people globally. They think. We are pertain to only the Karnataka people target ಮಾಡಕ್ಕೆ ನೋಡ್ತಾರೆ, ವಿತ್ ನಮ್ಮ ನೇಟಿವಿಟಿ ನೋಡಿಕೊಂಡು ಮಾಡೋದಕ್ಕೆ. ಸೊ ಸಬ್ಜೆಕ್ಟ್ಸ್ ವಿಲ್ ಬಿ ಲೈಕ್ ದ್ಯಾಟ್ ಫಾರ್ ದ್ಯಾಟ್ ಇನ್ಸ್ಟೆನ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಅ ಗ್ಲೋಬಲ್ ಸಬ್ಜೆಕ್ಟ್ ಲೈಕ್ ದಿಸ್ ನಮ್ಮ ಮೈಥಾಲಜಿ ಎಲ್ಲ, ದೆನ್ ಎವ್ರಿಥಿಂಗ್ ಬಿಕಮ್ಸ್ ಸೇಮ್ ಆ್ಯಕ್ಚುಲಿ, ವೆದರ್ ಇಟ್ ಮೈಟ್ ಬಿ ಬಾಲಿವುಡ್ ಆರ್ ವೆದರ್ ಇಟ್ ಮೈಟ್ ಬಿ ಎನಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್. Because Siya Ke Ram was dubbed in all languages possible, whether South Indian languages, Bollywood, Thai language, Russian. Okay, I used to have Thailand fans over there. Nand cutout ella hakidru Thailand nalle. They were huge fans of Ravana ಆ time nalle. So now you tell me about the language. There's no barrier with the language. They didn't know that I am from which part of India. All they knew is I'm an Indian. They didn't know that I'm a South Indian. Or they didn't give me that vibe of I'm a South Indian when I was working in Bollywood. Never they gave me that vibe. They, in fact, they told he's a star over there anta nannana project ಮಾಡಿದ್ರು. And I still remember Krishna Abhishek ಜೊತೆ ನಾನು ವರ್ಕ್ ಮಾಡಬೇಕಾದ್ರೆ, because his wife Kashmira, she had done a role in Siya Ke Ram. Okay, ನಾನು ಕೃಷ್ಣ ಜೊತೆ ಮಾಡಬೇಕಾದ್ರೆ ಫಸ್ಟ್ ಡೇ ವೆನ್ ಐ ಮೆಟ್ ಹಿಮ್, Kashmira told about you, be careful with JK, he is very good actor. Okay, he'll overshadow you ಅಂತ ಅಂದ್ಬಿಟ್ಟು. So these things, it really matters actually. Wow. We come from somewhere, zero background of acting, but still
maybe the honesty what I had in my work actually. ಮೀನಿಂಗ್ ಅಂದರೆ ಯಾವುದೋ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ. ಹೋಗಿಲ್ಲ. ಹೌ ಡಿಡ್ ಯು ಬಿಕಮ್ ಅ ಬೆಟರ್ ಆ್ಯಕ್ಟರ್? ದೇವರಣೆಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಐ ಡೋಂಟ್ ನೋ ವಾಟ್ ದ ಫಸ್ಟ್ ಮೂವಿ ವಾಟ್ ಐ ಡಿಡ್ ವಾಸ್ ಡೆಡ್ಲಿ 2 in 2009. ಡೆಡ್ಲಿ ಸೋಮ ಆದಮೇಲೆ ಡೆಡ್ಲಿ 2 ಅಂತ ಬಂತು. ಓಕೆ, ಅದಕ್ಕೆ ಐ ವಾಸ್ ಟೇಕನ್ ಒನ್ ರೋಲ್ ವಿಚ್ ವಾಸ್ ಒನ್ ಡೇ ಶೂಟ್. ಎಲ್ಲ ಒನ್ ಟೇಕ್ನಲ್ಲೇ ಆಯಿತು. ಓಕೆ, ದೆನ್ ಮೇ ಬಿ ಐ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಬಟ್ ಹೋಮ್ವರ್ಕ್ ತುಂಬ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್? Like if I'm given a character, I'll work on that character, what best I can do with that character, and ಆ ಡೈಲಾಗ್ಸ್ ಎಲ್ಲ ಮುಂಚೆನೇ ನನಗೆ ಬೇಕು, ಸೊ ದಟ್ ನಾನು ಹೆಂಗೆ ಮಾಡ್ಯುಲೇಷನ್ ಮಾಡ್ಬಿಟ್ಟು ಅದನ್ನು ಚೆನ್ನಾಗಿ ತರ್ಬೋದು. ಹೌ ಐ ಕ್ಯಾನ್ ಆ್ಯಕ್ಟ್. ಐ ಡೋಂಟ್ ವಾಂಟ್ ದಟ್ ಅಲ್ಲಿ ಸಡನ್ನಾಗಿ ಹೋಗ್ಬಿಟ್ಟು. ದೇ ಶುಡ್ ಬಿ ಸಮ್ ಪ್ರಿಪ್ರೇಷನ್, ಬಿಕಾಸ್ ಅಲ್ಟಿಮೇಟ್ಲಿ ದಿಸ್ ಅ ಪ್ರಾಜೆಕ್ಟ್. ಓಕೆ, ಟೈಮ್ ಪಾಸ್. ಇಫ್ ಯು ಫೇಲ್ ಟು ಪ್ರಿಪೇರ್, ಯು ಪ್ರಿಪೇರ್ ಟು ಫೇಲ್. ಅಲ್ಲಿಗೆ ಹೋಗ್ಬಿಟ್ಟು ಮಾಡೋದಕ್ಕಿಂತ ವೆನ್ ಯು ಪ್ರಿಪೇರ್ ಬಿಫೋರ್ನು, ಅಲ್ಲಿಗೆ ಹೋದಾಗ ಯು ವಿಲ್ ಬಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಟೈಮ್ ಈಸ್ ಮನಿ ಓವರ್ ದೇರ್. ಅಲ್ಲಿಗೆ ಹೋಗಿ ಸೈಕಲ್ ಹೊಡಿಯೋದಕ್ಕಿಂತ ಓಕೆ, ಮೇಕ್ ದಟ್ ಡೈರೆಕ್ಟರ್ ಕಂಫರ್ಟಬಲ್, ಮೇಕ್ ದಟ್ ಪ್ರೊಡ್ಯೂಸರ್ ಕಂಫರ್ಟಬಲ್, ಮೇಕ್ ಎವ್ರಿ ಒನ್ ಕಂಫರ್ಟಬಲ್. ಸೊ ಮೆನಿ ಪೀಪಲ್ ಆರ್ ವರ್ಕಿಂಗ್, ರೈಟ್? ದ ಲೈಟ್ಮನ್ ಆಗಿರ್ಬೋದು, ಎವ್ರಿಬಡಿ ಆರ್ ರಿಯಲಿ ವರ್ಕಿಂಗ್ ಹಾರ್ಡ್ ಓವರ್ ದೇರ್. ಯುವರ್ ಜಾಬ್ ಇಸ್ ಟು ಗೆಟ್ ಪ್ರಿಪೇರ್ಡ್ ಆ್ಯಂಡ್ ಗೋ ಓವರ್ ದೇರ್. ಸೊ ಪ್ರಿಪೇರ್. I get prepared a lot. Ashwin Nakshatra also. Imagine, serialನಲ್ಲಿ ಯಾರೂ ಹಿಂದಿನ ದಿವಸ ಕೊಡಲ್ಲ ಸ್ಕ್ರಿಪ್ಟನ್ನು. ಆನ್ ದಟ್ ಡೇ ಯು ವಿಲ್ ಗೆಟ್ ದ ಸ್ಕ್ರಿಪ್ಟ್, ಯು ವಿಲ್ ಡೂ ಇಟ್ ಮೋಸ್ಟ್ ಆಫ್ ದ ಟೈಮ್. ಸರಿ. I was particular, you change tomorrow, I don't care. I want this scene, what I can do ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಆ ಟೈಮ್ನಲ್ಲಿ ನಮ್ಗೆ ಯಾರೂ ಕಾಸ್ಟ್ಯೂಮ್ ಕೊಡ್ತಾ ಇರಲಿಲ್ಲ ಅವಾಗ. ವಿ ಹ್ಯಾಡ್ ಟು ಗೆಟ್ ಅವರ್ ಓನ್ ಕಾಸ್ಟ್ಯೂಮ್ ಫಾರ್ ಸೀರಿಯಲ್. ಓಕೆ, ನೋ ಸ್ಪಾನ್ಸರ್ ಅಂಡೋಲ್ಲ ಆ ಟೈಮ್ನಲ್ಲಿ, ನೋ ಕೊಲಾಬ್ರೇಷನ್, ಏನೂ ಇರಲಿಲ್ಲ. ಸೊ ಐ ಹ್ಯಾವ್ ಸ್ಪೆಂಡ್, ನನ್ನ ಬರ್ತಾ ಇದ್ದಿದ್ದ ರೆಮ್ಯುನರೇಷನ್ನಲ್ಲೇ ತುಂಬ ಸ್ಪೆಂಡ್ ಮಾಡಿಬಿಟ್ಟೀನಿ. ಬಿಕಾಸ್ ಯು ಹ್ಯಾವ್ ಗಿವನ್ ಮಿ ಅ ರೋಲ್ ಆಫ್ ಅ ಸೂಪರ್ ಸ್ಟಾರ್. ಐ ಹ್ಯಾವ್ ಸೀನ್ ಸೂಪರ್ ಸ್ಟಾರ್ಸ್. ಐ ಟುಕ್ ಅನ್ ಎಕ್ಸಾಂಪಲ್ ಆಫ್ ಸುದೀಪ್ ಸರ್ ಓನ್ಲಿ, because I have seen him closely. He used to wear different clothes every time. He never used to repeat clothes. I've seen all these things, his behavior, how he used to be. So all these things helped me a lot to do that role, in fact. So serialನಲ್ಲಿ ನೀವು ನೋಡಿದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಐ ಹ್ಯಾವ್ ನೆವರ್ ರಿಪೀಟೆಡ್ ಎನಿ ಕಾಸ್ಟ್ಯೂಮ್. ಆ್ಯಂಡ್ ದೋಸ್ ಕಾಸ್ಟ್ಯೂಮ್ಸ್ ಎಷ್ಟು ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಇಟ್ ಹ್ಯಾಸ್ ಟು ಲುಕ್ ಲೈಕ್ ಅ ಸೂಪರ್ ಸ್ಟಾರ್. ಅದರ್ವೈಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ದಟ್ ಕ್ಯಾರೆಕ್ಟರ್. ವೇರ್ ವರ್ ಯು ಬೈಯಿಂಗ್? ಎಲ್ಲಿಂದ? ತುಂಬ ಪ್ಲೇಸಸ್ಸು. ಅವಾಗೆಲ್ಲ ಸ್ಮಾಲ್ ಶಾಪ್ಸ್ ವಿ ಯೂಸ್ ಟು ಹ್ಯಾವ್. ಓಕೆ, ನೋ ಬ್ರ್ಯಾಂಡೆಡ್ ಆ್ಯಂಡ್ ಆಲ್. ಕೊಡೋ ದುಡ್ಡಿಗೆ ಬ್ರ್ಯಾಂಡೆಡ್ ವಿ ಕಾಂಟ್ ಅಫೋರ್ಡ್ ದಟ್ ಟೈಮ್. ಓಕೆ, ಸ್ಟಿಲ್ ವಿ ಯೂಸ್ ಟು ಗೆಟ್ ಸಮ್ ಗುಡ್ ಸ್ಟಫ್. ಓಕೆ, ಆ ಸೀನಿಗೆ ನಾನು ಯಾವ ಕಲರ್ ಸೂಟ್ ಆಗುತ್ತೆ ಅದನ್ನು ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ ಹಿಂದಿನ ದಿವಸ. ಅಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೆ. ಓಕೆ, ಈ ಸೀನ್ ಹಿಂಗೆ ಹಾಕಿದಾರಲ್ಲ, ಇದರಲ್ಲಿ ಮೋಸ್ಟ್ಲಿ ಒಳ್ಳೆ ಲೆಗ್ ಶಾಟ್ ಬರ್ಬೋದು ನನ್ನ ಬಂದು. ಐ ಯೂಸ್ ಟು ವೇರ್ ಅ ಗುಡ್ ಫುಟ್ವೇರ್. So this was my preparation, The director was very happy about it. And I used to wear different watches so that I thought the director might take my watch to shot. All those things we used to, think and do it, yeah. Very, very. Yeah. ವಾವ್, ಆಶ್ಚರ್ಯ ಆಗುತ್ತೆ. ಅಂದರೆ ಇಷ್ಟೊಂದು ಥಿಂಕಿಂಗು, ಪ್ಲ್ಯಾನಿಂಗು, ಮೈನ್ಯೂಟ್ ಡೀಟೇಲ್ಸ್ಗೂ ಎಷ್ಟು ನಾವು ಕಣ್ಣು ಕೊಡ್ತೀವೋ ಅಷ್ಟು ಚೆನ್ನಾಗಿ ಎಲ್ಲನೂ ಆಟೋಮೆಟಿಕ್ಕಾಗಿ ಆಗ್ತಾ ಹೋಗುತ್ತೆ. ಹಾಗೆ ಕೊಡಬೇಕಲ್ಲ. ವಿ ಆರ್ ಇನ್ ಅ ಕ್ರಿಯೇಟಿವ್ ಲೈನ್ ಆ್ಯಕ್ಚುಲಿ. ವಿ ಆರ್ ಇನ್ ಅ ಲೈನ್ ವೇರ್ ವಿ ವಾಂಟ್ ಟು ಎಂಟರ್ಟೈನ್ ಪೀಪಲ್. ವಿ ಕಾಂಟ್ ಗಿವ್ ದೆಮ್ ಗಾರ್ಬೇಜ್ ಆ್ಯಕ್ಚುಲಿ. ವಿ ಶುಡ್ ಅವರ ಪಾಪ ಇವಾಗ ಸಿನಿಮಾಗೆ ಬಂದರೆ ಆ 2 hours ದೇ ಶುಡ್ ಎಂಜಾಯ್ ಆ್ಯಂಡ್ ದೇ ಶುಡ್ ಗೋ. Like me as a common man, when I go, if I don't find something interesting, I will just walk away from the theatre. Alva? Beautiful. ಈ ಮಧ್ಯದಲ್ಲಿ ಸಿನ್ಸ್ ಯು ಸ್ಪೋಕ್ ಅಬೌಟ್ ಸುದೀಪ್ ಸರ್ನ ಯು ವರ್ ಅಬ್ಸರ್ವಿಂಗ್, ಯಾಕಂದರೆ ತುಂಬ ಕ್ಲೋಸ್ ಸರ್ಕಲಿಂದ ನೋಡಿದ್ದೀರಾ. ಹೌ ಡಸ್ ಅ ಸೂಪರ್ ಸ್ಟಾರ್ ಬಿಹೇವ್ ಡಿಫ್ರೆಂಟ್ಲಿ? ಹೌ ಡಸ್ ಸುದೀಪ್ ಸರೇ ತೊಗೊಳ್ಳೋಣ ಆ್ಯಸ್ ಅ ಸೂಪರ್ ಸ್ಟಾರ್. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಅವ್ರ ಬಟ್ಟೆಗಳನ್ನು ಹೆಂಗೆ ಆಯ್ಕೆ ಮಾಡ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ, ಬುಕ್ಸ್ ಆಗಿರಲಿ. ತೋ ಎಲ್ಲರೂ ಅವ್ರ ಒಳಗಡೆ ಕ್ಲೋಸ್ ಸರ್ಕಲ್ ಅಂತ ಬಿಟ್ಕೊಳ್ಳಲ್ಲ. ಯಾಕೆಂದರೆ ಅವ್ರ ಲೆವೆಲಲ್ಲಿ ಒಂದಿರುತ್ತೆ, ಯಾರನ್ನ ಹತ್ರ ಸೇರಿಸ್ತಾ ಇದ್ದೀನಿ ಅಂತ. ಅವರಿಂದ ನನಗೇನು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ನನ್ನಿಂದ ಅವ್ರು ಏನು ತೊಗೊಳಕ್ಕೆ ಬಂದಿದ್ದಾರೆ ಅಂತ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹೌ ಡು ಯು ಲೈಕ್ ಇಷ್ಟೆಲ್ಲ ಗೊತ್ತಿದ್ದು ಆ ಡೈನಾಮಿಕ್ಸು ಯು ಹ್ಯಾವ್ ಮ್ಯಾನೇಜ್ ಟು ಸ್ಟೇ ವೆರಿ ಕ್ಲೋಸ್ ಟು ಹಿಮ್ ಫಾರ್ ಅ ಲಾಂಗ್ ಟೈಮ್ ನಾವು. ಅಂದರೆ ನೀವು ಒಂಥರ ರಾಹುಲ್ ದ್ರಾವಿಡ್ ಇನ್ ಹಿಸ್ ಲೈಫ್. ಅಂದರೆ ವಾಲ್ ಆಗಿ ಇದ್ದೀರಾ.
The main thing is, see, what he liked about me is I was very, myself. I was very myself, and ಅವ್ರದ್ದು ಏನು ಗೊತ್ತಾ, ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಹಿಮ್ ಇಸ್ ದ ಮೇನ್ ಥಿಂಗ್ ಇಸ್ ಕಾನ್ಫಿಡೆನ್ಸ್. ಹಿ ಹಸ್ ಗಾಟ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಲೈಫ್. Okay, like he is like, I can achieve anything. I want this, I want this, I will get it, I'll work on it. It's not that somebody will give it to me. He will really work on it. Mm-hmm. Okay, and he's a workaholic. Again, if he wants something to achieve, he will work on it to achieve. Okay, so ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಈಸ್ the way he conveys people with his words, no, it's brilliant actually what he Meaning uses. ಉದಾಹರಣೆ. One example, ನೀವು ಪ್ರೆಸ್ ಮೀಟ್ನಲ್ಲೇ you have seen the instant what it comes from his mouth, no, it is not hurting anyone. Very nice, diplomatically, his answers, which is very important for any person in that level. ಸೂಪರ್ ಸ್ಟಾರ್ಸ್ಗೆ. Whoever it is, it might be a superstar or a big businessman. You are a responsible person actually. ಆ ಜಾಗಕ್ಕೆ. ಆ ಜಾಗಕ್ಕೆ, once you go to that level, you should understand you're responsible. Your words matter a lot, what you talk. Okay, you should have that control over your language. What you need to have some knowledge about speaking to people. Okay, otherwise you will remain in a pond. The world is vast actually. We are just thinking ನಾವು ಇಲ್ಲೇ ನಾನು ಇದು ದೊಡ್ಡವನು, ಅದು ಇದು ತುಂಬ ಇದೆ ಜೀವನ ನೋಡೋದಕ್ಕೆ. ವರ್ಲ್ಡ್ ಇಸ್ ರಿಯಲಿ ಬಿಗ್. ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಇಟ್. ಸೊ he does all those things, he is like, he is very creative about it. Like for example, he is very limited with his cricketing skills, but he is confident in that cricketing skills. He was never a wicket keeper. He was a fast bowler, but he manages to keep over there. For his height, keeping is very difficult. ಇವಾಗ 20 ಓವರ್ಸ್ ನೀವು ತೊಗೊಂಡ್ರೆ 20 ಓವರ್ನಲ್ಲಿ 120 ಬಾಲು, 120 ಬಸ್ಕಿ ಹೊಡಿತಾರೆ ಒಂದ್ಸತಿ. ಯು ಥಿಂಕ್ ಇಟ್ಸ್ ಈಸಿ? ಆಸ್ ಅ ಕೀಪರ್ ಇಟ್ಸ್ ನಾಟ್ ಡಿಫಿಕಲ್ಟ್, ಬಟ್ ಇಟ್ಸ್ ಮೈಂಡ್ ಸ್ಟ್ರಾಂಗ್. ಎನಿ ಸಿಚುವೇಶನ್. ಐ ಸ್ಟಿಲ್ ರಿಮೆಂಬರ್ ಒನ್ CCL ಪ್ರಾಕ್ಟೀಸ್ನಲ್ಲಿ ನಾನು ಹೊಡೆದಿದ್ದ ಬಾಲ್ಗೆ ಕೈ ಫ್ರ್ಯಾಕ್ಚರ್ ಆಯಿತು. ಇಲ್ಲಿಗೆ ಬಿತ್ತು ಬಾಲು, ನ್ಯೂ ಬಾಲ್. ಓಕೆ, ಕೈ ಫ್ರ್ಯಾಕ್ಚರು. 1 ವೀಕ್ ಹಾಕಿದ್ದಾರೆ ಅದನ್ನು. ಎಲ್ಲರೂ ತುಂಬ ಇದಾಗೋದ್ರು, ಒಂಥರ ಕ್ಯಾಪ್ಟನ್ ಇಲ್ಲ ಅಂತಂದರೆ ಹೆಂಗೆ ಅಂತ ಅಂದ್ಬಿಟ್ಟು. ದ ಸೆಕೆಂಡ್ ವೀಕ್ ಹಿ ರಿಮೂವ್ ದಟ್ ಒನ್. ಐ ಕಾಂಟ್ ಸಿ ದಿಸ್ ಇನ್ ಯುವರ್ ಫೇಸಸ್ ಗೈಸ್. ಇದೇನಿಲ್ಲ, ದಿಸ್ ಫೈನ್, ಐ ಆಮ್ ಫೈನ್ ಅಂತ ಅಂದ್ಬಿಟ್ಟು ಹಿ ಪ್ಲೇಡ್. These are the few things, I mean, you should always see some positivity in every person than dig into negativity of anyone. Not everybody is positive and, only positive. ಎಲ್ಲರಲ್ಲೂ ಒಂದು ಇದಿರುತ್ತೆ. ಇಟ್ ಈಸ್ ಹೌ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಲೈಕ್ ಅವ್ರು ಚಿಕ್ಕ ವಯಸ್ಸಿಂದ ಹೆಂಗೆ ಬೆಳ್ಕೊಂಡು ಬಂದಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಆ್ಯಂಡ್ ಯುವರ್ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಅಟ್ ಮೀ ಇಸ್ ಡಿಫ್ರೆಂಟ್ ಆ್ಯಂಡ್ ಮೈ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಅಟ್ ಯು ಇಸ್ ಡಿಫ್ರೆಂಟ್. ವಿ ಶುಡ್ ಅಕ್ಸೆಪ್ಟ್ ದಟ್ ವಿ ಆರ್ ಹ್ಯೂಮನ್. And respect everybody's Respect everyone for perspectives, what they are. ದೃಷ್ಟಿಕೋನಗಳು. You need not have to argue with people what is right, what is wrong. ಅದಕ್ಕೆ live and let live ಅಂತ. Live and let live. But now it has happened, survival of the fittest ಆಗೋಗ್ಬಿಟ್ಟಿದೆ. That's the reason what we are seeing in this world, lot of negativity. I've seen my parents' generation as live and let live. ಇವತ್ತು ನಂದೇ ರೈಟು. That's what, survival of the fittest. ಇವ್ರನ್ನ ಹೊಡೆದು ನಾನು ಬದುಕಬೇಕು. I should be better than this person ಅಂತ. ಸೊ ಅಬೌಟ್ ದಿ ಅಬ್ಸರ್ವೇಷನ್ಸ್, ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳಿರಿ, ವರ್ಕಹಾಲಿಸಮ್, ಕಂಟ್ರೋಲ್, ಆ ಜಾಗಕ್ಕಿರೋ ತೂಕನ ಅಸೆಸ್ ಮಾಡೋದು, ಆ್ಯಂಡ್ ಇನ್ನೇನು. ಬಟ್ ಅಫ್ಕೋರ್ಸ್ ಮೈ ಇಂಟ್ರಾಕ್ಷನ್ಸ್ ತುಂಬ ಕಮ್ಮಿನೇ. ಬಿಗ್ ಬಾಸ್ ಟೈಮಲ್ಲೆಲ್ಲ ಏನಾದ್ರು ಒಂದು ಬೈಟು ಅಥವಾ ಏನೋ ಕೇಳೋಕ್ಕೆ ಹೋದಾಗಲೂ ಅದಾದಮೇಲೆ ದ ವೇ ಹಿ ಮೇಕ್ಸ್ ಯು ಫೀಲ್, ಅಂದರೆ ಅವರಷ್ಟು ದೊಡ್ಡವರಾದ್ರೂ ಹಿ ಮೇಕ್ಸ್ ಯು ಫೀಲ್ ವೆರಿ ವೆರಿ ಕಂಫರ್ಟಬಲ್ ಆ್ಯಂಡ್ ರೆಸ್ಪೆಕ್ಟೆಡ್. ಆ್ಯಂಡ್ ಅದು ಬಿಟ್ಟರೆ ಲೆಟ್ಸ್ ಟಾಕ್ ಅಬೌಟ್ ದ ಮೈಂಡ್ ಸೆಟ್, ಬಿಕಾಸ್ that's gold, right? As a superstar, what differentiates him from others? I have not met much people actually. In fact, ನಾನು ಅವ್ರನ್ನ ಬಿಟ್ಟರೆ I have not interacted with lot of people. I have not interacted at all in fact. ಯಾಕಂದರೆ in Bollywood? ಬಾಲಿವುಡ್ನಲ್ಲೂ ಇಲ್ಲ. ಬಾಲಿವುಡ್ನಲ್ಲಿ ಇವಾಗ ಮೇ ಬಿ ರೀಸೆಂಟ್ ಟೈಮ್ಸ್ ಇಟ್ಸ್ ಬೀನ್ ಸೋಹೆಲ್ ಖಾನ್ ಸರ್. ಓಕೆ, ಈಸ್ ಅ ಜೆಮ್ ಆಫ್ ಅ ಪರ್ಸನ್.
Okay, and we are in touch from quite some time, and tumba I mean ಹಿಂಗೂ ಇರ್ತಾರ ಅಂತ ಅಂದ್ಬಿಟ್ಟು for his thing he can actually not reply to me at all, or not even respond to me at all, but the words he uses, I mean, that shows some that class of that person, or how human he is ಅಂತ ಅಂದ್ಬಿಟ್ಟು. ಓಕೆ, ಆರ್ ಸುನಿಲ್ ಶೆಟ್ಟಿ ಸರ್ ಅವಾಗ ಮೀಟ್ ಮಾಡ್ದೆ ಅಲ್ಲಿ CCL ನಲ್ಲಿ ಮೀಟ್ ಮಾಡ್ತೀವಲ್ಲ, ಇವರೆಲ್ಲ ದೇ ಆರ್ ರಿಯಲಿ ದೇ ವ್ಯಾಲ್ಯೂ ಹ್ಯೂಮನ್ ಅ ಲಾಟ್. ದ ವೇ ದೇ ಇಟ್ ಡಸಂಟ್ ಟೇಕ್ ಮಚ್ ಅಲ್ವಾ ರಶ್ಮಿ, ಜಸ್ಟ್ ಟು ಟಾಕ್ ನೈಸ್ಲಿ ಟು ಪೀಪಲ್. When you're not asking anything else, being nice to people is the best thing in life actually to do. ವಾವ್. ಅಂದರೆ ಇವತ್ತು ಸ್ವಲ್ಪ ಹಿಂದೆ ತಿರುಗಿ ನೋಡಿ ನಾವು ಯಾರನ್ನು ಜ್ಞಾಪಿಸ್ಕೊಂಡ್ರು ವಿ ರಿಮೆಂಬರ್ ದೆಮ್ ಬಿಕಾಸ್ ದೇ ವರ್ ನೈಸ್, ದೇ ರೆಸ್ಪೆಕ್ಟೆಡ್ ಪೀಪಲ್, ದೇ ಮೇಡ್ ದ ಅದರ್ ಪರ್ಸನ್ ಫೀಲ್ ನೈಸ್. Yeah. One more example I want to give is Puneet Rajkumar ಅದೇ sir. ಅವ್ರದ್ದೇ ಬಂದಿದ್ದು ನನಗೆ. Puneet Rajkumar sir, you don't believe Ashwini Nakshatra, when it was launched, whole hoardings were all over Bangalore. And me and Mayuri, we were going to Big Boss ಗೆ launch ಗೆ ಲೋನಾವಾಲ, ಓ ಆ ಲೋನಾವ್ಲಾನ ಟೈಮು ಅಲ್ಲಿತ್ತು. ಮಹಾರಾಷ್ಟ್ರ ಪೂನಾ. ಏರ್ಪೋರ್ಟ್ಗೆ ಹೋದರೆ ಫ್ರಮ್ ಫಾರ್ ಪುನೀತ್ ರಾಜ್ಕುಮಾರ್ ಸರ್ ಇಸ್ ಕಮಿಂಗ್. ಓಕೆ, ಫ್ರಮ್ ದೇರ್ ಹಿ ಡಿಡ್, ಐ ಹವ್ ನೆವರ್ ಮೆಟ್ ಹಿಮ್, ಇಟ್ ವಾಸ್ ದ ಫಸ್ಟ್ ಟೈಮ್. ಲೈಕ್ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಹಿ ಕೇಮ್ ಕ್ಲೋಸ್ ಆ್ಯಂಡ್ ಇಸ್ ಲೈಕ್, ನಿಮ್ಮದು ಟ್ರೈಲರ್ ನೋಡಿದೆ ರೀ, ಸೀರಿಯಲ್ ಹೊಸದು, ಫ್ಯಾಂಟಾಸ್ಟಿಕ್ ರೀ ನೀವು, ವೆರಿ ನೈಸ್, ಆಲ್ ದ ಬೆಸ್ಟ್, ಇಟ್ ಲುಕ್ಸ್ ಬಿಗರ್ ದನ್ ಅ ಮೂವಿ ಅಂತ ಅಂದರು. ವೈ ಶುಡ್ ಹಿ ಸೇ ದಿಸ್ ಆ್ಯಕ್ಚುಲಿ, ಟೆಲ್ ಮಿ. This shows what it is as a, just be human. ವಾವ್. ಆ್ಯಂಡ್ ಜಸ್ಟ್ ಬಿ ಅ ಗುಡ್ ಅಪ್ರಿಷಿಯೇಟಿಂಗ್ ಹ್ಯೂಮನ್. ಅಷ್ಟೇ. ಅಲ್ಲಿ ನಾವೆಲ್ಲರಲ್ಲೂ ಆ ಗುಣ ಇದೆ, ಬೆಳೆಸ್ಕೋಬೇಕು, ಉಳಿಸ್ಕೋಬೇಕಷ್ಟೇ. ಹಾಂ, ಆ ಒಂದು ಇದನ್ನು ತೆಗೆದು ಬಿಡ್ಬೇಕು ಮನಸ್ಸಿನಿಂದ. ಈಗ ಅಕಸ್ಮಾತ್ ಇವ್ರಿಗೆ ಅಂದ್ಬಿಟ್ರೆ ಇವ್ರು ದೊಡ್ಡವರಾಗೋಗ್ಬಿಡ್ತಾರ ಅಂತ ಬರುತ್ತಲ್ಲ, ಅದನ್ನು ಬಿಟ್ಬಿಡ್ಬೇಕು. ಐ ಆಲ್ವೇಸ್ ಇಫ್ ಸಂಬಡಿ ಈಸ್ ಡೂಯಿಂಗ್ ಗುಡ್, ಐ ಅಪ್ರಿಷಿಯೇಟ್ ದೆಮ್, ಐ ಕಾಲ್ ದೆಮ್. ರೀಸೆಂಟ್ಲಿ ಒಂದು ಫಿಲಮ್ ಯಾವುದೋ ಒಂದು OTT-ನಲ್ಲಿ ನೋಡಿದೆ, ಇಟ್ ವಾಸ್ ವೆರಿ ನೈಸ್ ಮೂವಿ. I didn't have that guy's number, that hero's number. I somehow managed to get that number. I called him, what a movie you've done. He's like, ಏನು ಇದನ್ನ ನಾವು ಐ ಮೀನ್ ಹಿಂಗೆ ಯಾರು ಫೋನ್ ಮಾಡ್ತಾರಾ ಅಂತ ಅಂದರು. ಐ ಟೋಲ್ಡ್, ಏ ಪಾಪ, you've done a good job ಯಾರ್, ಅಪ್ರಿಷಿಯೇಟ್. ನೋ, ಅಷ್ಟೇ, ಮುಗೀತು. ಫೋನ್ ಕಾಲು ಫ್ರೀನೇ ನಂದು. ರೈಟ್, ವಾಟ್ ಈಸ್ ದೇರ್ ಇನ್ ದ್ಯಾಟ್ ಯಾರ್? ಸಿಂಪಲ್ ಥಿಂಗ್ಸ್ ಅಲ್ಲ ಲೈಫ್ದು, ಬಿಟ್ಬಿಟ್ಟಿದ್ದೀವಿ. That a moment that guy is happy, right? That few moment that guy is happy. ಹಂಗೆ ನನಗೆ ಯಾರು ಒಂದು ಫೋನ್ ಮಾಡ್ಬಿಟ್ಟು, ನಿಂದು ಅದು ನೋಡಿದೆ, ಅದು ವೆರಿ ನೈಸ್ ಯಾರು ಅಂತ ಅಂದರೆ, ಐ ಫೀಲ್ ಸೋ ನೈಸ್ ಫಾರ್ ದಟ್ ಮೂಮೆಂಟ್. ನೀವು ಹೊಗಳ್ಬೇಕಾದ್ರೂ ನಿಮಗೂ ಖುಷಿ ಆಗುತ್ತೆ. When you appreciate somebody, obviously you feel nice, ಖುಷಿ right? ಆಗುತ್ತೆ. You're looking at good and small moments. ಬ್ರೈನ್ rewires it that way. Like ನೆಕ್ಸ್ಟ್ 10 ಚೆನ್ನಾಗಿರೋದನ್ನ ನೋಡೋ ಹಾಗೆ ಬ್ರೈನು ಮಾಡುತ್ತೆ. Make it simple, yeah, life. So coming back to Sudeep sir and his mindset, what differentiates him with his mindset? See, he is very clear about his thoughts actually, what he wants. Okay? So, adra prakara ಹೋಗ್ತಾ ಇರ್ತಾರೆ. He'll be going what he wants. Have you seen that change? ಎಲ್ಲ ಪ್ರತಿ 5-10 ವರ್ಷಕ್ಕೂ ಅಂದರೆ ಆಫ್ಟರ್ ಅ ಪಾಯಿಂಟ್ ಎಲ್ಲ ಅದನ್ನು ಅವರೇ ನೋಡ್ತಾ ಹೋಗಿರ್ತಾರೆ. ದುಡ್ಡು, ರೆಕಗ್ನಿಷನ್ನು, ಕರ್ನಾಟಕ ಆಯಿತು, ಪ್ಯಾನ್ ಇಂಡಿಯಾ ಆಯಿತು, ಕ್ರಿಕೆಟ್ ಆಯಿತು, ವಾಟ್ ನೆಕ್ಸ್ಟ್ ಅಂತ ಅವ್ರ ಲೆವೆಲಲ್ಲೆಲ್ಲ. ಹ್ಯಾವ್ ಯು ಎವರ್? ನಾನು ಅವ್ರನ್ನ 2009 ನೋಡ್ತಾ ಇದ್ದೀನಿ. ಓಕೆ, ಹಿ ಈಸ್ ದ ಸೇಮ್ ಪರ್ಸನ್ ಆ್ಯಕ್ಚುಲಿ. ಮೀನಿಂಗ್? ಹಿ ಈಸ್ ದ ಸೇಮ್ ಪರ್ಸನ್ with the way he behaves with everyone as a human. Okay, his growth is there. Okay, his growth is really good actually, and he has worked on his growth. In fact, when it comes to the movies, whatever he has done, or ಒಂದು ಬಿಗ್ ಬಾಸ್ ನಡ್ಸ್ಕೊಳ್ಳೋ ರೀತಿ ಇರ್ಬೋದು, ಆರ್ ಈವನ್ ಇಫ್ ಯು ಟೇಕ್ ಹಿಂದಿ ಮೂವೀಸ್ನಲ್ಲಿ ಮಾಡಿರ್ಬೋದು, ಲೈಕ್ ಈಗ ಮೂವಿ ಆ್ಯಂಡ್ ಆಲ್. ಓಕೆ, he has grown a lot as an actor. Grown a lot as an actor, and okay, ತುಂಬ ನಾನು ಕಲ್ತಿದ್ದೀನಿ ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸಿಂದ. ಆ್ಯಂಡ್ ದ ವೇ ಹಿ ರೆಸ್ಪೆಕ್ಟ್ಸ್ ಹಿಸ್ ವರ್ಕ್ ಆರ್ ಎನಿಥಿಂಗ್ ವಾಟ್ ಎವರ್ ಹಿ ಡಸ್. ಓಕೆ, ಒಂದು ಬುಕ್ ತೆಗೆದು ಓದಿದ್ರೂ ಹಿ ಪುಟ್ಸ್ ಇನ್ ಟೈಮ್ ಪಾಸಿಗೆ ಸುಮ್ಮನೆ ತೊಗೊಳಲ್ಲ. ಇಫ್ ಇಟ್ ಇಸ್ ರಿಯಲಿ ವರ್ತ್ ಇಟ್ ಫಾರ್ ಮೀ, ಇಟ್ ವಿಲ್ ಹೆಲ್ಪ್, ಆರ್ ದಟ್ ಹ್ಯಾಸ್ ಅ ವ್ಯಾಲ್ಯೂ ಆ್ಯಡೆಡ್, I will do it. Otherwise, he's cutthroat. No,
ಅಷ್ಟೇ. I'll not put my head into it. So like that he is really very very focused person. And ನೀವು ನೋಡಿದಂಗೆ ವಾಟ್ ಡಸ್ ಹಿ ವಾಂಟ್ ಅಂದರೆ ಅವತ್ತಿಂದ ಇವತ್ತವರೆಗೂ ಚೇಂಜ್ ಆಗಿಲ್ಲ ಅಂದ್ರಲ್ಲ ಆಸ್ ಅ ಹ್ಯೂಮನ್ ಇಸ್ ನಾಟ್ ಚೇಂಜ್. yeah, he is like a, to be very honest, he is like a kid, you know. Even now he is like a kid. He loves to enjoy himself. He is like a grown up kid tara. He enjoys a lot of small stuff also. He really enjoys, you know. ಲೈಕ್ ಅದು ನೋಡಿದ್ರೇ ಖುಷಿ ಆಗುತ್ತೆ. ಸಮಥಿಂಗ್ ಆನ್ಲೈನ್ ಸಮಥಿಂಗ್ ಹಿ ಬುಕ್ ಹಿ ಯುನೋ ಆರ್ಡರ್ ಮಾಡ್ತಾರೆ, ಅದನ್ನ ನೋಡಿ ಅವ್ರಿಗೆ ಈಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈವನ್ ಸಾನ್ವಿ ಹ್ಯಾಡ್ ಟೋಲ್ಡ್ ದಿಸ್. ಈಸ್ ವೆರಿ ಹ್ಯಾಪಿ ಅಬೌಟ್ ಇಟ್, ಯು ನೋ. ಆ್ಯಂಡ್ ನಮ್ಮ ಹತ್ರ ಹೇಳ್ಕೊತಾರೆ ಫ್ಯೂ ಥಿಂಗ್ಸ್ ಅಬೌಟ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಆ ಹೇಳ್ಕೊಡೋದೇ ನಮಗೆ ಅವರು ದಿ ಸ್ಮಾಲ್ ಥಿಂಗ್ ಹಿ ಈಸ್ ಸೋ ಎಕ್ಸೈಟೆಡ್ ಅಬೌಟ್ ಇಟ್ ಟೆಲಿಂಗ್. ದಟ್ ಮೀನ್ಸ್ ಟು ಸೇ ಈಸ್ ಮೇಕಿಂಗ್ ಇಸ್ ಲೈಫ್ ರಿಯಲಿ ಸಿಂಪಲ್, ನಾಟ್ ಕಾಂಪ್ಲಿಕೇಟೆಡ್. ಆ್ಯಂಡ್ ನಾವು ಸೂಪರ್ ಸ್ಟಾರ್ಸ್ಗೆ ಹೂ ಆರ್ ದೇ ರಿಯಲ್ ಫ್ರೆಂಡ್ಸ್ ಟು ಅಂತ. ಬಿಕಾಸ್ ಅವ್ರಿಗೆ ಯಾರನ್ನು ನಂಬಬೇಕು ಮತ್ತು ಅವರಲ್ಲಿರೋ ಇನ್ಸೆಕ್ಯೂರಿಟೀಸು ಅಥವಾ ರಿಯಲ್ ಭಾವನೆಗಳನ್ನು ಯಾರ ಜೊತೆಗೆ ಅವ್ರದ್ದೇ ಓಪನ್ ಅಪ್. See, they have one thing I would say that they have accepted that, you know, nobody is real. Situation makes people change. ಅಂತ accept ಮಾಡ್ಕೊಂಬಿಟ್ಟಿದ್ದಾರೆ. So, till that moment they are there. Nobody is permanent. Okay? Wow. People change actually. So, our reality ಒಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. Nobody is permanent. Everybody changes according to situation ಅಂತ ಅಂದ್ಬಿಟ್ಟು. And they are not, they're not unhappy about it also. ಆಯ್ತಪ್ಪ, ಇವಾಗ ಸ್ವಲ್ಪ ದಿವಸ ಯು ವಿಲ್ ಬಿ ದೇರ್, ಫೈನ್. ಅದಾದಮೇಲೆ ಅವ್ರು ಹೋಗ್ತಾರೆ, ಏನು ಮಾಡೋಕ್ಕಾಗತ್ತೆ. ಸೊ ದಿಸ್ ಏನೋ ಇಟ್ಸ್ ಲೈಕ್ ಸೂಪರ್ ಸ್ಟಾರ್ಡಮ್ ಇಸ್ ಅ ಲೋನ್ಲಿ ಪ್ಲೇಸ್ ಅಂತ. ಆ್ಯಕ್ಚುಲಿ ಏನಿಲ್ಲ, ಇನ್ಫ್ಯಾಕ್ಟ್ ಹಂಗೇನಿಲ್ಲ ಆ್ಯಕ್ಚುಲಿ. ಡಿಪೆಂಡ್ಸ್ ಆನ್ ದ ಹ್ಯೂಮನ್. ಡಿಪೆಂಡ್ಸ್ ಆನ್ ದ ಹ್ಯೂಮನ್. ಯು ವಾಂಟ್ ಟು ಮೇಕ್ ಯುವರ್ ಸೆಲ್ಫ್ ಲೋನ್ಲಿ, ದಟ್ ಈಸ್ ಯೋರ್ ಥಿಂಗ್ ಆ್ಯಕ್ಚುಲಿ. ಓಕೆ, ಯು ವಾಂಟ್ ಪೀಪಲ್ ಅರೌಂಡ್ ಯು ವಿತ್ ದೆನ್ ಇಟ್ ಮೇಕ್ಸ್ ಅ ಡಿಫ್ರೆನ್ಸ್ ಆ್ಯಕ್ಚುಲಿ. ಆ್ಯಂಡ್ ಹೂ ಇಸ್ ಸುದೀಪ್ ಸರ್ ಅಕಾರ್ಡಿಂಗ್ ಟು ಯು? For me, he's a fantastic human, fantastic friend, and a lot to learn from him, in fact. A nice person to have in your life. ನಿಮಗೇನು ಇದರಲ್ವಾ ಗೆರೆಗಳು, ಅಲ್ಲ ಈ ಲೈನ್ ದಾಟಿದ್ರೆ ಅಣ್ಣಂಗೆ ಕೋಪ ಬರುತ್ತೆ ಅಥವಾ ಯಾರಿಗೇ ಆಗಲಿ ರಶ್ಮಿ ಅವರೇ, ಓಕೆ, ಫಾರ್ ಎವ್ರಿ ಒನ್ ವಿ ನೀಡ್ ಟು ಹ್ಯಾವ್ ಅ ಬೌಂಡ್ರಿ, ನಾಟ್ only for one person. Whether it might be in your family also, you need to draw some line, which is important actually, which makes them uncomfortable. You should not do it. Some people knowingly, they make you uncomfortable. That is wrong. Okay, unknowingly avaglu agutte, but you need to be conscious about it, that I should not make somebody uncomfortable. that's being smart, Yeah. emotionally smart. ಇಲ್ಲ, ಸ್ಮಾರ್ಟ್ ಆಗೋದ್ರೆ ಏನಾಗುತ್ತೆ ಗೊತ್ತಾ, ಯು ಬಿಕಮ್ ದಟ್ ಸ್ಮಾರ್ಟ್ ಅಂದರೆ ನಾಟ್ ಅ ರೈಟ್ ವರ್ಡ್ ಸ್ಮಾರ್ಟ್. ಆ ಥರ ಅಂದರೆ ಎಮೋಷ್ನಲಿ ಇಂಟೆಲಿಜೆಂಟ್. ಇಂಟೆಲಿಜೆಂಟು ರಾಂಗ್ ವರ್ಡ್. ವಾಟ್ ಐ ಆಮ್ ಟೆಲಿಂಗ್ ಇಸ್ ಯು ನೀಡ್ ಟು ಬಿ ಅ ಸಿಂಪಲ್ ಹ್ಯೂಮನ್, ಎಮೋಷ್ನಲಿ ಸೆನ್ಸಿಟಿವ್ ಹ್ಯೂಮನ್. ಅಷ್ಟು ಅರ್ಥ. ನನಗೇನಾರು ಅಂದರೆ ಹೆಂಗಾಗುತ್ತೆ, ಅದನ್ನು ಅವ್ರಿಗಂದರೆ ಹೆಂಗೆ ಅನಿಸ್ಬೋದು ಅವ್ರಿಗೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಟ್ ವಿಲ್ ಹರ್ಟ್ ದಟ್ ಪರ್ಸನ್. ಸೊ ಲೆಟ್ಸ್ ನಾಟ್ ಪೋಕ್ ಇನ್ ಟು ಇಟ್ few things. Okay, everybody are good in their own way. Respect them, that's it. ಅಷ್ಟೇ. ಸೂಪರ್. ಸ್ಮಾರ್ಟ್ ಆಗೋದ್ರೆ ಏನಾಗುತ್ತೆ ಗೊತ್ತಾ, ಸ್ಟಿಲ್ ದೆರ್ ಇಸ್ ಟೂ ಥಿಂಗ್ಸ್. ಸ್ಮಾರ್ಟ್ ಅಂದ ತಕ್ಷಣ ಏನಾಗೋಗುತ್ತೆ, ಇದಕ್ಕೆ ತಕ್ಕಂತೆ ನಡೀತಾ ಇರೋದು ಹಂಗಾಗೋಗ್ಬಿಡುತ್ತೆ, ಮ್ಯಾನಿಪುಲೇಟಿವ್ ಆಗೋಗ್ಬಿಡುತ್ತೆ ಅದು. ದೆನ್ ಯು ಆರ್ ನಾಟ್ ಯುವರ್ ಸೆಲ್ಫ್ ಆ್ಯಕ್ಚುಲಿ, ಯು ಆರ್ ಅ ಡಬಲ್ ಫೇಸ್ಡ್ ಆಗೋಗ್ಬಿಡುತ್ತೆ. Like how we see our, very simple example, how we see our mother, in fact, rather than a father, no? We see our mother in a different way actually. ಅವ್ರಿಗೆ ಟೂ ಟೈಪ್ಸ್ನ ನೋಡಲ್ಲ ಅವ್ರನ್ನ. ಓಕೆ, ಯಾವಾಗಲೂ ಅಷ್ಟೇ ಅಮ್ಮನ್ನ ನಾವು ಒಂದು ಒಳ್ಳೆ ರೀತಿಯಲ್ಲೇ ನೋಡ್ತೀವಿ. ಆ್ಯಂಡ್ ಇನ್ ಓನ್ಲಿ ಒನ್ ವೇ ವಿ ಸಿ ಹರ್. ಲೈಕ್ ದಟ್ ವಿ ಶುಡ್ ಸ್ಟಾರ್ಟ್ ಸೀಯಿಂಗ್ ಎವ್ರಿಬಡಿ, ಇನ್ ಫ್ಯಾಕ್ಟ್. About cricket, I have one quick full questionnaire, okay? Okay. In one single line, you can answer that. Cricket, emotionally, ಏನು ಕೊಡುತ್ತೆ that acting doesn't give you? Happiness. Most unforgettable moment of Karnataka Bulldozers 2026 CCL victory? When we went to the dressing room and we all cried, in fact. Yeah. We all cried. Because after 13 years, we were winning. Oh, wow. Yeah.
That was big, right? Yeah. So somewhere you also feel ಈ ಗ್ರೀನ್ ರೂಮ್ ಅಥವಾ ಡ್ರೆಸ್ಸಿಂಗ್ ರೂಮ್ ರಿವೀಲ್ಸ್ ಮೋರ್ ದ್ಯಾನ್ your dressing, what do you call, dressing room reveals more than green room. Absolutely. Dressing room. That's more genuine. More. And more, people are more vulnerable, real there. Very true. So your most favorite dressing room moment ಅಥವಾ few? When Amrish sir was there, okay, and we lost the match, and we came to the dressing room. We were all in pain, but the way he made us know, we forgot about the loss only. ಏನಂದ್ರು? ತುಂಬ ಜೋಕ್ಸ್ ಮಾಡಕ್ಕೆ ಇದ್ಯಾನ ನೀವು ಎಷ್ಟು ಆಡಿದ್ರೂ ಇಷ್ಟೇ ಕಂಡ್ರೋ ನೀವು, ಲೈಕ್ ಹೌ ವಿ ಯೂಸ್ ಟು ಗೆಟ್ ಸ್ಕೋಲ್ಡಿಂಗ್ ಫ್ರಮ್ ಅವರ್ ಪೇರೆಂಟ್ಸ್ ಇನ್ ಅವರ್ ಚೈಲ್ಡ್ಹುಡ್. ನೋ, ಸೋತ್ಬಿಟ್ಟು ಬಂದಾಗ ಬೈತಾ ಇದ್ರಲ್ಲ, ಸೋತಾ ಸೋತೋದಾ, ಸೊ ದಿಸ್ ಹೌ ಹಿ ಯೂಸ್ಡ್ ಟು. ಅವ್ರು ಹಂಗೆ ರೇಗಿಸ್ಕೊಂಡ್ರೆ He ಫುಲ್ was the ಕೂಳೆ ಅವರು. best. Super he was. ಸೊ ದಟ್ ಇಸ್ ಯುವರ್. Yeah. ಸೊ It's very difficult, to come out of it. And when some person talks like this and makes you ದಟ್ ಬಿಂಗ್ ಅಂಬರೀಶ್ ಸರ್. Amrish sir, imagine. ನಿಮ್ಮ ಟೀಮ್ನಲ್ಲಿ ಬಿಗ್ಗೆಸ್ಟ್ ಲೆಡ್ಜರ್ ಯಾರು? ಆ ಥರ ಆ್ಯಕ್ಚುಲಿ ಯಾರೂ ಇಲ್ಲ. ಏಯ್. I'll tell you why I'm telling you. I mean, sledge ಮಾಡೋದಂದ್ರೆ to the opposite team. ಕರೆಕ್ಟ್. Okay, but how he has done, Sudeep sir, ನಮಗೆಲ್ಲ, I mean, a lot of them have played very good cricket. ಹಂಗಂದ್ರೆ ನಮ್ಗೆ ಹೆಂಗೆ ಹೇಳ್ಬಿಟ್ಟಿಯಾರಂದರೆ, ನಮ್ಮವ್ರನ್ನ ಏನು ಬೇಕಾರೋ ಅನ್ನೋ, ಓಕೆ, ಆಪೋಸಿಟ್ ಟೀಮ್ನ ಏನೂ ಮಾತಾಡಬೇಡಿ, ಡೋಂಟ್ ಸ್ಲೆಜ್ ದೆಮ್, ಓಕೆ, ಡೋಂಟ್ ಸ್ಲೆಜ್ ದೆಮ್ ಅಂತಲೇ ಹೇಳ್ಕೊಟ್ಟಿರೋದು. ಸೊ ಅವ್ರ ಹಡಲಲ್ಲಿ ಏನೇನು ಹೇಳ್ತಾರೆ ಸುದೀಪ್ ಸರ್ ಆಸ್ ಅ ಕ್ಯಾಪ್ಟನ್? ನೀವು ಇದನ್ನು ಮಾಡಿ, ಯು ವರ್ಕ್ ಆನ್ ಯೋರ್ ಸೆಲ್ಫ್, ಯು ಗಿವ್ ಯೋರ್ ಬೆಸ್ಟ್. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಯು ಫೈಂಡ್ ಸಂಬಡಿ ಇನ್ ದೇರ್ ಆಪೋಸಿಟ್ ಟೀಮ್ ವೆರಿ ವೆರಿ ಸ್ಟ್ರಾಂಗ್, ಡೋಂಟ್ ಗೋ ಬಿಹೈಂಡ್ ಹಿಮ್, ಗೋ ವಿತ್ ದ ರಿಮೈನಿಂಗ್ ಪೀಪಲ್. ಅವ್ರದ್ದು ಇವಾಗ ರೀಸೆಂಟಾಗಿ ಗೇವ್ ಒನ್ ವೆರಿ ಗುಡ್ ಎಕ್ಸಾಂಪಲ್, ಓಕೆ, ಆಫ್ ಚೆನ್ನೈ ಟೀಮ್ನಲ್ಲಿ ಆಡ್ಬೇಕಾರೆ. ಚೆನ್ನೈ ಟೀಮ್ನಲ್ಲಿ ವಿಕ್ರಾಂತ್ ಇಸ್ ದ ಟಫೆಸ್ಟ್ ಗಾಯ್ ಅವ್ರ ಟೀಮ್ನಲ್ಲಿ. ಓಕೆ, he told very clearly to us, Vikrant is like, the Chennai team is like a Rolls-Royce car. Okay, don't go with the engine. ಟೈರ್ನೆಲ್ಲ ಹಾಳು ಮಾಡಿ ಅಂತ. ಸೊ ಗೋ ವಿತ್ ಆಲ್ ಅದರ್ ಪೀಪಲ್, ದೆನ್ ವಿಕ್ರಾಂತ್ ವಿಲ್ ಆಲ್ಸೋ ಗೋ. ಹಂಗೆ ಆಯಿತು. ನಾವು ವಿ ವೆಂಟ್ ಬಿಹೈಂಡ್ ಆಲ್ ಅದರ್ ಪೀಪಲ್, ಗಾಟ್ ದೆಮ್ ಔಟ್. ವಿಕ್ರಾಂತ್ ಗಾಟ್ ಫ್ರಸ್ಟ್ರೇಟೆಡ್, ಹಿ ಗಾಟ್ ಔಟ್. ಸ್ಟ್ರಾಟಜಿ. ದಿಸ್ ಇಸ್ ದ ಸ್ಟ್ರಾಟಜಿ. ಕ್ರೇಜಿ. ಸೊ ಅದೇ ಹೇಳ್ತಾರಲ್ಲ, ಮೋಸ್ಟ್ ಆಫ್ ದ ಗೇಮ್ಸ್ ಆರ್ ವನ್ ಹಿಯರ್ ಫಸ್ಟ್. Brain. He is, when it comes to cricket, his mind game is next level, I'm telling. Though I've played so much cricket, when I see him, he is the best captain. Yeah? Mind game is amazing. So 5 things that makes Sudeep sir the best captain. Hard work. ಹಂಗಂದರೆ ಯಾರೂ ಪ್ರಾಕ್ಟೀಸ್ ನಮ್ಮ ಥರ ಮಾಡಲ್ಲ. CCL ಅವರು, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಥರ ಯಾರೂ ಮಾಡಲ್ಲ. Okay. ಮಾರ್ನಿಂಗ್ ಡಿಸಿಪ್ಲಿನ್, ವೆರಿ ಇಂಪಾರ್ಟೆಂಟ್. 5:30 we have to be in the ground. ಆ್ಯಂಡ್ ಫಿಟ್ನೆಸ್. ಆ್ಯಂಡ್ ಏನಾರೂ ಆಗಲಿ, ನೀನು ಶೂಟಿಂಗ್ ಆಮೇಲೆ ಹೋಗ್ಬೇಕಾ, ಸ್ವಲ್ಪ ಲೇಟಾಗಿ ಹೋಗು, ಬಟ್ ಇದು ಮಾಡಲೇಬೇಕು ಪ್ರಾಕ್ಟೀಸು. 4 hours? 3 hours ಇರುತ್ತೆ, ಬಟ್ 5:30 ರಿಪೋರ್ಟ್ ಇರಬೇಕು. ಅಟೆಂಡೆನ್ಸ್ ಇರುತ್ತೆ, ಅಲ್ಲಿ ಟಿಕ್ ಹಾಕ್ತಾರೆ. ಬೇಜಾನ್ ಇದು ಸಿಗುತ್ತೆ ಏನಾದ್ರು ಲೇಟಾಗಿ ಬಂದರೆ. ವಾಟ್ಸ್ ಅ ಪನಿಷ್ಮೆಂಟ್? ಪನಿಷ್ಮೆಂಟ್ ಈಸ್ ಅವ್ರು ಮಾತಾಡಿದ್ರೆ ಸಾಕು ಅವರು. ಬಟ್ ಏನು ಗೊತ್ತಾ, ಪ್ರತಿಯೊಬ್ಬರು ರೆಸ್ಪೆಕ್ಟ್ ಮಾಡ್ತಾರೆ him. They don't give an opportunity to come late. In fact, they respect him a lot because he is dedicated, so much time he is giving for the match. ಅಲ್ವಾ, ಅಷ್ಟು ಇಂಜುರಿ ಎಲ್ಲ ಆಗಿ ಎಲ್ಲ ಕೈ ಫ್ರ್ಯಾಕ್ಚರ್ ಆಗಿದೆ ಅವ್ರದ್ದು, ಬೆರಳುಗಳು ಫ್ರ್ಯಾಕ್ಚರ್ ಆಗಿದೆ, ಬಟ್ ಸ್ಟಿಲ್ he does that. So main thing is his this one, the discipline, hard work, his attitude, okay, towards the game. ಒಂದು ಹೇಳ್ಬೋದಂದರೆ, ಹಿ ಮ್ಯಾನಿಫೆಸ್ಟ್ ಅ ಲಾಟ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹೌದಾ, ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾರೆ. ಹೇಳ್ತಾರೆ, ಇವಾಗ ನೋಡಿ, ಇವಾಗ ಹಿಂಗಾಗುತ್ತೆ ನೋಡು, ಅವ್ನು ಹೊಡಿಯಲ್ಲ ನೋಡು, ಹಿ ವಿಲ್ ನಾಟ್. ಆ್ಯಂಡ್ ಇಟ್ ಹ್ಯಾಪನ್ಸ್ ಆ್ಯಕ್ಚುಲಿ. ಐ ವಾಸ್ ಶಾಕ್ಡ್ ಇನ್ಫ್ಯಾಕ್ಟ್. ಈ ಬಾಲ್ ನೀನು ವಿಕೆಟ್ ತೊಗೊತೀಯ ನೋಡು, ತೊಗೊಂಡಿರ್ತೀನಿ ನಾನು ವಿಕೆಟ್. ಇಸ್ ಲೈಕ್ ದ್ಯಾಟ್. ಕ್ರೇಜಿ ಡೂಡ್. ಸೊ ಇದು ಬರೀ ಕ್ರಿಕೆಟಿಗೆ ಮಾತ್ರ, ಎಲ್ಲ ಕಡೆ ನಾನು ಜಾಸ್ತಿ ನೋಡಿರೋದೇ ಕ್ರಿಕೆಟ್ ಅವ್ರ ಜೊತೆ. See, I've done just 3 movies with him. One is Vishnuvardhana, Kempegowda, and Vardhanayaka. Only 3 movies. That's I've done. But cricket ತುಂಬ ಆಡಿದ್ದೀವಿ ಒಟ್ಟಿಗೆ. ಸೊ ಅಲ್ಲಿ ಇಮ್ಮಿಡಿಯೇಟಾಗಿ ಅದು ಕಾಣಿಸ್ತಾ ಇರೋದನ್ನು ನೋಡಿದ್ದೀರಾ? ಯಾ.
ಅವ್ರಿಗೆ ಅವ್ರ ರಿಯಾಕ್ಷನ್ ಹೆಂಗಿರತ್ತೆ ಅವಾಗ? ನೋಡಿ ಇವಾಗ ಔಟ್ ಆಗ್ತಾನೆ ನೋಡಿ. ನೋಡಿ ಇವಾಗ ಬೇಡ ಅಲ್ಲಿ ಒಡ್ಸ್ಕೊಂತೀಯ ಅಂದ್ರೆ ಅವ್ನು ಒಡ್ಸ್ಕೊಂಡಿರ್ತಾನೆ ಅಲ್ಲೇ. ನಾನು ಹೇಳ್ದೆ ತಾನೆ. ಸುದೀಪ್ ಸರ್, ವಾಟ್ ಇಸ್ ದಿಸ್ ಮ್ಯಾಜಿಕ್ ಯು ಹ್ಯಾವ್? ವೆರಿ He is ಸೂನ್ ಯು really- ಹ್ಯಾವ್ ಟು ಕಮ್ ಫಾರ್ ದ ಪಾಡ್ಕಾಸ್ಟ್. ಬಟ್ He's ಕ್ರೇಜಿ. very good. Yeah. ಸೊ ಮ್ಯಾನಿಫೆಸ್ಟರ್. Yeah. ಓಕೆ, ನೆಕ್ಸ್ಟ್ ಲಾಸ್ಟ್ ಟು. He gives 100%. Whether it might be, it's not easy to keep. Actually, professionally, I'm telling you, he gives that 100%. ಅವ್ರಿಗೆ ಏನೇ ಫಿಸಿಕಲ್ ಪ್ರಾಬ್ಲಮ್ ಇದ್ರೂ he gives that 100% and he does that. And he is a very good motivator for the team. ವಾಟ್ ಇಸ್ ಹಿಸ್ ಸ್ಟೈಲ್ ಆಫ್ ಮೋಟಿವೇಶನ್? 1 hour ನಮಗೆ ಮ್ಯಾಚ್ಗಿಂತ ಮುಂಚೆ ನಮಗೆ ಮೋಟಿವೇಟ್ ಮಾಡೋದು ಕೂತ್ಕೊಂಡು. ಅವರ್ ಫೇವರೇಟ್ he ಲೈನ್ talks. He'll start off with, let me tell you one thing, guys. Anta he'll start off. Then it goes off, what you need, why you're playing CCL, why you're representing Karnataka Bulldozers. Okay, it's not easy to get an opportunity. You got an opportunity, we have to win. There's no other option. There's no second option at all. Okay, your practice given heart and soul for this team. Antane, we will win. Antane barat. ಕ್ಯಾಪ್ಟನ್ನಲ್ಲೂ ಅವ್ರು ತುಂಬ ಕರಗೋ ಸೀನ್ ಯಾವಾಗ? ಎಲ್ಲರೂ ಒಡ್ಸ್ಕೊಳಕ್ಕೆ ಸ್ಟಾರ್ಟ್ ಆಗಿರ್ತಲ್ಲ, ಅವಾಗ he'll be like, shit, ಏನು ಅಂತ ಅಂದ್ಬಿಟ್ಟು. ಸೊ ಸುದೀಪ್ ಸರ್ ಹ್ಯಾಸ್ ಆಕ್ಸೆಸ್ ಟು ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಕ್ರಿಕೆಟರ್ಸ್, ಸೂಪರ್ ಸ್ಟಾರ್ಸ್ ಇನ್ ದ ಕ್ರಿಕೆಟ್ ಫ್ರೆಟರ್ನಿಟಿ ಆಸ್ ವೆಲ್. ಎನಿ ಸ್ಟೋರೀಸ್ ಅವ್ರು ಶೇರ್ ಮಾಡಿರೋದು, ಲೈಕ್ ಅವರ ಇಂಟ್ರಾಕ್ಷನ್ ಜೊತೆಗೆ ಅವ್ರು ಹಿಂಗೆ ಅಂದಿದ್ರು, ಅದು ಹಂಗೆ ಅಂದಿದ್ರು? No, what he has told is a lot of people, they also used to watch our CCL, it seems, international players. ಹೌದಾ? ಲೈಕ್ And ತುಂಬ ಜನ, like who are playing for IPL and all, no, they are in touch with him. So they say that the way he leads the team, it's really good. And when we do that KCC ಅಂತ one more tournament, he does it. ಅದರಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರ್ತಾರೆ one ಟೀಮ್ಗೆ. ಓಕೆ, ಲೈಕ್ ಹರ್ಷಲ್ ಗಿಬ್ಸ್ ಹ್ಯಾಡ್ ಕಮ್, ದೆನ್ ನಮ್ಮ ರಾಬಿನ್ ಉತ್ತಪ್ಪ, they had all played for one team. So the way he had organized, they were like, so serious cricket, you cricketers, you actors do it anta anbiಟ್ಟು. So Okay. they had appreciated a lot, in fact. ನಾವು ಟಾಕಿಂಗ್ ಅಬೌಟ್ ಫ್ರೆಂಡ್ಶಿಪ್ಸ್ ಆ್ಯಂಡ್ ನೆಟ್ವರ್ಕಿಂಗ್. ಲೈಕ್ ಜೆ ಕೆ ಅಂದ ತಕ್ಷಣ ಇಮಿಡಿಯೇಟಾಗಿ ವೆಲ್ ಕನೆಕ್ಟೆಡ್ ಅಂತೆಲ್ಲ ಬರೋದಲ್ವ ಒಂದು ವರ್ಡು. ಸೊ ಈ ನೆಟ್ವರ್ಕಿಂಗ್ ಇದೆಯಲ್ಲ, ಇದೇನು ಇಸ್ ಇಟ್ ಟ್ಯಾಲೆಂಟಾ ಅಥವಾ ಇದು ಜನರಾಸಿಟಿನಾ ಅಥವಾ ಸರ್ವೈವಲ್ಲೋ ಅಥವಾ ಇಟ್ ಇಸ್ ಅ ಹ್ಯೂಮನ್ ನೀಡಾ? Human need, actually. It's nice to get connected to people, actually. Whichever line it is. Nice to get connected, interact with lot of people as much as possible. Whether Okay. it might be your line of, people. ವಿಷಯಗಳು ಸಿಗುತ್ತಾ ಹೋಗುತ್ತೆ. So many things to learn from each one of them, Or knowing people, it's nice, actually. ಈ ಇಷ್ಟೊಂದು ಕಾಂಪಿಟೇಟಿವ್ ಇಂಡಸ್ಟ್ರಿನಲ್ಲಿ ಹೌ ಡು ಯು ಬಿಲ್ಡ್ ಜೆನ್ಯೂನ್ ಫ್ರೆಂಡ್ಶಿಪ್ಸ್? ಅದನ್ನು we should not try to. ಆದರೆ It's nice. Be busy with your work. ಹೌ ಡು ಯು ಡಿಫ್ರೆನ್ಶಿಯೇಟ್ ಪೀಪಲ್ ಲವಿಂಗ್ ಯು ವರ್ಸಸ್ ಲವಿಂಗ್ ಯುವರ್ ಆಕ್ಸೆಸ್? Very rarely I've seen people loving my access and all, So loving me, I've found a lot of people loving me, Maybe because I'm like that. I'm like, I'm easily approachable for people to talk to me. So ಯಾರೂ ಹಂಗೇನು ಇದನ್ನು ಮಾಡ್ಕೊಂಡಿಲ್ಲ, ಮಿಸ್ಯೂಸ್. Since JK, you represent masculinity in your looks, in your confidence, and you being a man yourself. ನಿಮ್ಮ ಪ್ರಕಾರ ಮ್ಯಾಸ್ಕ್ಯುಲಾನಿಟಿ ಅಂದರೆ ಏನು ಇವತ್ತಿನ 2026 ಕಾಲಘಟ್ಟಕ್ಕೆ? Masculinity is, you have to be very confident, actually. Okay? And with 2026 and with the era where we are right now, with the way the world is moving, you need to be knowledgeable in everything to sustain. At the end of the day, in the world, you need to sustain. Okay, it's not about ನಾನು ಒಬ್ಬ I'm a man ಅಂತ ಅದನ್ನು ಸೈಡ್ಗೆ ಇಟ್ಬಿಟ್ಟು, you need to think about how to get involved with everyone and form this life. Interesting. Is it true that successful men struggle to ask for emotional help? Yeah. They don't need, actually. They themselves can actually, when they have gone to the level of success, okay, they can manage themselves, in fact. They don't need to.
And it's not required also to, get some help for anything. ಎಮೋಷ್ನಲ್ ಸಪೋರ್ಟ್. Emotional support also, ಕೊಟ್ಟರೆ it's nice. ಕೊಡಲಿಲ್ಲ ಅಂದರೆ ಇಟ್ಸ್ ಫೈನ್. ಒಂದು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಲೈನ್ ಇತ್ತು. ಇದು ರೀಇನ್ವೆನ್ಷನ್ ಅಂತ ಬಂದಾಗ ರೀಇನ್ವೆನ್ಷನ್ ಬಿಗಿನ್ಸ್ ಯಾವಾಗ ಅಂದರೆ ಆರ್ಟಿಸ್ಟು ಯಾವತ್ತೂ ಜನಕ್ಕೆ ನಾನು ಇನ್ನೂ ಬೇಕಾ ಅಂತ ಕೇಳೋ ಬದಲು ನನಗೇನು ಬೇಕೋ ನಾನು ಏನನ್ನ ಇನ್ನೂ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಕೇಳ್ಕೊಂಡಾಗ ಅದು ರೀಇನ್ವೆನ್ಷನ್ ಅಂತ. ಬಿಕಾಸ್ ಯೂಶಲಿ ಪಾಪ್ಯುಲರ್ ಪರ್ಸನಾಲಿಟೀಸ್ ವಿ ಪ್ರಾಬ್ಲಿ ಗೆಟ್ ಇನ್ ದ ಟ್ರ್ಯಾಪ್ ಅಲ್ಲ. ಲೈಕಬಿಲಿಟಿ ಫ್ರಮ್ ಆಡಿಯನ್ಸ್ ವರ್ಸಸ್ ವಾಟ್ ಈಸ್ ಎಕ್ಸೈಟಿಂಗ್ ಮೀ ಟುಡೇ ಟು ಕ್ರಿಯೇಟ್ ಅನ್ನೋದು. ಸೊ ನಿಮ್ಮ ಕೇಸಲ್ಲಿ ಆ ಜರ್ನಿ ಹೆಂಗೆ ಚೇಂಜ್ ಆಗಿದೆ? ಸಿ ವಾಟ್ ಯು ಆರ್ ಟೆಲಿಂಗ್ ಇಸ್, ಇವಾಗ ಅಕಸ್ಮಾತ್ ನನ್ನ ಪ್ರಕಾರ ಏನು ಮಾಡಬೇಕು ಆಸ್ ಅನ್ ಆ್ಯಕ್ಟರ್ ಯು ಆರ್ ಟೆಲಿಂಗ್ ಆರ್ ಆಡಿಯನ್ಸ್ ಹೌದು, ಪಾಯಿಂಟ್ ಆಫ್ ವ್ಯೂ, ನಿಮಗೇನು ಇನ್ನೂ ಕ್ರಿಯೇಟ್ ಮಾಡೋ ಹಸಿವಿದೆ. ಆ ಥರ ಏನಿಲ್ಲ. ನನಗೆ ಏನು ಕೊಟ್ಟರು ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಐ ವಾಂಟ್ ಟು ಡೂ ಇಟ್ ಯುನೀಕ್ನೆ. ಇಟ್ ಶುಡ್ ಬಿ ರಿಯಲಿ ಯುನೀಕ್. ಯುನೀಕ್ ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ಅ ಮೊನಾಟನಸ್ ಥಿಂಗ್. ದಟ್ ಇಸ್ ಎಕ್ಸೈಟಿಂಗ್. People should say that, oh wow, that was something else actually what you did. ಹಂಗಿರ್ಬೇಕು. ಈ 4ರಲ್ಲಿ ಯಾವುದನ್ನು ಕಳ್ಕೊಳ್ಳೋಕ್ಕೆ ಭಯ ಜಾಸ್ತಿ? ಒಂದು ರಿಲೆವೆನ್ಸ್, ಹ್ಮ್. ಜನಗಳಿಗೆ ರಿಲೇಟಬಲ್ ಆಗಿಲ್ದಿರೋದು. 2ನೇದು ಫಿಸಿಕಲ್ ಅಬಿಲಿಟಿ. ಮುಂದಿಂದು ರಿಲೇಷನ್ಶಿಪ್. 4ನೇದು ಸ್ವಾತಂತ್ರ್ಯ. ನನಗೆ ತುಂಬ ಅಂದರೆ ಫಿಸಿಕಲ್ ಎಬಿಲಿಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ಆ್ಯಕ್ಚುಲಿ. ನೀವು ಹೇಳ್ತಾ ಇದ್ರಲ್ಲ ಜಾಸ್ತಿ ಜಿಮ್ಮಲ್ಲೇ ಸ್ಪೆಂಡ್ ಮಾಡೋದು. ವೆದರ್ ಇಟ್ ಮೈಟ್ ಬಿ ಫಿಸಿಕಲ್ ಆರ್ ಮೆಂಟಲ್ ಆ್ಯಕ್ಚುಲಿ. ಹ್ಮ್. ಇಟ್ ಶುಡ್ ಬಿ ರಿಯಲಿ ಸ್ಟ್ರಾಂಗ್ ಇನ್ ಫ್ಯಾಕ್ಟ್ ಟು ಫೇಸ್ ಲಾಡ್ ಆಫ್ ಥಿಂಗ್ಸ್ ಇನ್ ಲೈಫ್. ಅದು ಸರಿ ಇದ್ದರೆ ಯು ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್ ಇನ್ ಫ್ಯಾಕ್ಟ್. ವೆಲ್ ಸೆಟ್. ತಲೆ ಒಂದು ಸರಿಗಿದ್ರೆ ತಲೆ ಆ್ಯಂಡ್ support of course ಮಾಡೋದು the body is very important. Lot of people, they think that it is the secondary thing. It's the primary thing in fact. That's the reason I give more importance to being fit and all. ದಸ್ ಅ ಸ್ಟೋರಿ. ಒಬ್ಬ ಪ್ಲೇಯರು ಅವನಿಗೆ ಬಂದಿರೋ ಎಲ್ಲ ಚೆನ್ನಾಗಿರೋ ಟ್ರೋಫಿಗಳನ್ನೆಲ್ಲ ಮುಂದೆ ಇಟ್ಟಿದ್ದಂತೆ. ಒಂದು ಟ್ರೋಫಿ ಒಡೆದೋಗಿರೋದು ಅದು, ಅದನ್ನು ಹಿಂದಕ್ಕೆ ಇಟ್ಟಿದ್ದಂತೆ. ಅವ್ನ ಕೋಚ್ ಬಂದು ಹೇಳಿದಂತೆ, ಫಸ್ಟ್ ಅದನ್ನು ಹಿಂದೆ ಒಡೆದೋಗಿರೋದನ್ನು ಮುಂದೆ ಇಡು, ಯಾಕೆಂದರೆ ಅದು ನಿನಗೆ ಹೇಳ್ಕೊಟ್ಟಷ್ಟು ಪಾಠ. ಅಂದರೆ ಈ ಚೆನ್ನಾಗಿರೋ ಟ್ರೋಫಿ ಎಲ್ಲ ನಿನಗೆ ಕೊಟ್ಟಿದ್ದು ನೀನು ಏನು ಮಾಡಿದೆ ಅದನ್ನು ನಿನ್ನ ರಿಮೈಂಡ್ ಮಾಡುತ್ತೆ. ಆದರೆ ಒಡೆದೋಗಿರೋದು ನೀನು ಏನು ಕಲಿತೆ ಅದು ಯಾವಾಗಲೂ ನಿನ್ನ ರಿಮೈಂಡ್ ಮಾಡ್ತಾ ಇರುತ್ತೆ ಅಂತ. ಸೊ ಅಫ್ಕೋರ್ಸ್ ಟುಡೇ ನಿಮ್ಮ ಯಾವ ಒಂದು ಫೇಲ್ಯೂರ್ ಅಥವಾ ಐ ವುಡಂಟ್ ಕಾಯಿನ್ ಇಟ್ ಫೇಲ್ಯೂರ್, ಸಮಥಿಂಗ್ ದಟ್ ಪುಟ್ ಅ ಕ್ರ್ಯಾಕ್ ಇನ್ ಯು ಸೊ ದಟ್ ದ ಲೈಟ್ ಕೇಮ್ ಥ್ರೂ ಇಟ್ ಆ್ಯಂಡ್ ನೌ ಯು ಆರ್ ಅ ಡಿಫ್ರೆಂಟ್ ಪರ್ಸನ್. ವಾಟ್ ಈಸ್ ದ್ಯಾಟ್? The most valuable trophy is like, as I never wanted to be an actor, as I told you. Okay, when I got into an acting, that is something which changed my life completely. Okay, so our moment, when I got through it, I want to share this one. ನನ್ನ 2009 one friend of mine, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ that person told me, you need to wear this gemstone, one gemstone, blue sapphire, because you're going to become an actor. I told her, joking, impossible I can become an actor ಅಂತ ಅಂದ್ಬಿಟ್ಟು. I came 1 week after I got this role of Deadly 2. ಅದಕ್ಕೂ ಮುಂಚೆ ಅದು ಕರೆಕ್ಟ್. So this was the maybe the light what that person showed me, which changed my whole life in fact. Otherwise by now I would have been a common man with engineering background working in a company. Knowing all over the world, a lot of people recognizing you, it's a different world altogether. True that. ಆ ವರ್ಲ್ಡಲ್ಲಿ ಹೌ ಡಿಫಿಕಲ್ಟ್ ಇಸ್ ಇಟ್ ಟು ಬಿ ಲೈಕ್ ಅರೌಂಡ್ ಆಲ್ ದ ಟೈಮ್? ಬಿಕಾಸ್ ಪ್ರತಿ ಶುಕ್ರವಾರ ದೇರ್ ಇಸ್ ಅ ನ್ಯೂ ಹೀರೋ. ಪ್ರತಿ ಶುಕ್ರವಾರನೂ ಅಲ್ಲ, ಇವತ್ತು ಥ್ಯಾಂಕ್ಸ್ ಟು ಇನ್ಸ್ಟಾ ಆ್ಯಂಡ್ ಆಲ್ ದ ಇಂಟರ್ನೆಟ್ ವರ್ಲ್ಡ್, ಎವ್ರಿ 3 seconds there is a new hero, new personality, new thought. Have you ever found the need to be remembered? ನಾನು ಯಾವಾಗಲೂ ಟಾಪಲ್ಲಿ ಇರಬೇಕು, ಕಾಣಿಸ್ಕೋತಾ ಇರಬೇಕು ಜನಗಳ ಮುಂದೆ? ಇಲ್ಲ, ಆ್ಯಕ್ಚುಲಿ ಆ ಥರದ್ದೇನೂ ಇಲ್ಲ. ಬಟ್ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ದಟ್ ಪೀಪಲ್ ಒಂದು ಅಶ್ವಿನಿ ನಕ್ಷತ್ರ ಮಾಡಿದ್ನಲ್ಲ, ಅದರಿಂದ ಸ್ಟಿಲ್ ದೇ ರಿಮೆಂಬರ್ ಮೀ ಅಂತ ಅಂದ್ಬಿಟ್ಟು. That's for life, JK. That's beautiful actually, I mean, not required that all my movies have to be a hit. Not required that I need to be number 1. Not required that nan bitre inyaru irbardu anta anbiಟ್ಟು. That is not the thought. Somebody, when you're going, just go, hey,
JK, ಓನ್ಲಿ Small ಒನ್ kid. ಜೇಕೆ. small kid, JK. ಇನ್ಯಾವುದೋ ಸೂಪರ್ JK. I'm not a superstar. Still they call me. That's beautiful ಅಲ್ಲ ಫೀಲಿಂಗ್ ಟು ನೋ. ಇದನ್ನು ನಾವು ನಾರ್ಮಲ್ ಆಗಿದ್ರೆ ಸಿಗುತ್ತಾ ಅಷ್ಟು ಪ್ರೀತಿ ಅನ್ನೋನ್ ಪರ್ಸನಿಂದ? To get a love from known person is only so difficult. From unknown person, if you're getting so much love, you're some part of you is in their life alwa. ಐ ಥಿಂಕ್ ದ ಬ್ಯೂಟಿ ಆಫ್ ಪಬ್ಲಿಕ್ ಪರ್ಸನಾಲಿಟೀಸ್ ಲೈಫ್ ಇಸ್ ನಿಮಗೆ ಸಿಗೋದೆಲ್ಲ ಗೊತ್ತಿಲ್ಲದಿರೋರಿಂದಲೇ Yeah, blessed actually. ಜಾಸ್ತಿ. Very much blessed, in fact. You ಎವರ್ ಗ್ರೇಟ್ಫುಲ್ ಟು ಆಲ್ ಆರ್ ಆಡಿಯನ್ಸ್ ಐ ಗೆಸ್. Of course, I'm always grateful to my audience. Just, I should be grateful to this audience for ಎಲ್ಲರನ್ನೂ ಸೇರಿಸಿ ನಾನು ಆಲ್ ಆ್ಯಕ್ಟರ್ಸ್ ಆರ್ ಸೆಲೆಬ್ರಿಟೀಸ್ ಆರ್ ಪಾಪ್ಯುಲರ್ ಪಬ್ಲಿಕ್ ಫಿಗರ್ ಪರ್ಸನಾಲಿಟೀಸ್, ಯಾ. ಎಲ್ಲರಿಗೂ ಅಷ್ಟೇ ದೇ ಆರ್ ಬ್ಲೆಸ್ಡ್. ಲೈಕ್ ಅನ್ಕಂಡೀಷ್ನಲ್ ಲವ್ ತೋರಿಸ್ತಾರೆ ಜನ. ಅವ್ರಿಗೆ ಅದರಿಂದ They ಏನು pay our ಸಿಗುತ್ತೆ? bills. They pay our bills. Yeah. They're paying everything for us. They give us identity. They make you a hero. They make They you celebrate you. I mean, ಹೆಂಗಲ್ವಾ? It's something different actually. You should be blessed. ಅದಕ್ಕೆ ಕನ್ಕ್ಲೂಷನ್ ಮತ್ತೆ ನಮ್ಮ ಅಣ್ಣವ್ರ ಕಡೆಗೆ ಹೋಗ್ಬೇಕಾ, ಅವ್ರು ಅವತ್ತು ಅಷ್ಟಿಲ್ಲದೆ ಅಭಿಮಾನಿಗಳೇ ದೇವರು ಅಂತಂದ್ರೆ, ಹೌದೌದು. ಅಂದರೆ ಅದು ಡೈಸೆಕ್ಟ್ ಮಾಡಿ ನೋಡ್ತಾ ಹೋದರೆ ಫುಲ್ ಡೀಪರ್ ಮೀನಿಂಗ್ಸ್ ಕಾಣಿಸ್ತಾ ಇರತ್ತೆ. ಅದು ಅಟ್ ಡಿಫ್ರೆಂಟ್ ಏಜ್ ಕಾಣಿಸ್ತಾ ಹೋಗುತ್ತೆ ಬೇರೆ. ಯಾರೋ ಇನ್ 20s ಅಭಿಮಾನಿಗಳೇ ದೇವರು ಅಂದರೆ ಫಾರ್ ದೆಮ್ ದೇ ಫೀಲ್ ಏನೋ ಸುಮ್ಮನೆ ಬಿಲ್ಡಪ್ ಏನೋ ಬಕೆಟ್ ಹಿಡಿತಾ ಇದ್ದಾರೆ. ಬಟ್ ವೆನ್ ಯು ಆ್ಯಕ್ಚುಲಿ ಗೋ ಥ್ರೂ ಇಟ್ ಅಟ್ 40 ಅಥವಾ 50 ಯು ಫೀಲ್ ಅರೆ ಅದು ಹಾರ್ಡ್ ಕೋರ್ ಟ್ರೂತ್ ಅಲ್ವಾ ಅದು. It's a great emotion, I'm telling you. It's a great emotion. You might be unsuccessful after some time. You might not have some work also. But still they identify you ಅದರಿಂದ ಅಂತ ಅಂದರೆ ಇಟ್ ಈಸ್ ಸೋ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಎಲ್ಲ ಮಾತಾಡ್ತಾ ಇದ್ದೀವಿ ಸಿನ್ಸ್ ಜೆಮ್ ಸ್ಟೋನ್ ಎಪಿಸೋಡ್ ಜಂಪಿನ್ ಯು ಆರ್ ವೇರಿಂಗ್ ಒನ್ ಗ್ರೀನ್ ಎಮರಲ್ಡ್. ಸೊ ನಂಬ್ತೀರಾ ಜೆಕೆ? ಅಂದರೆ ಐ ಬಿಲೀವ್ ಇನ್ ಎವ್ರಿಥಿಂಗ್ ಇನ್ ಲೈಫ್. ವೆರಿ ಇಂಟ್ರೆಸ್ಟಿಂಗ್ ಥಾಟ್. ಅಂದರೆ ಯು ಆರ್ ಓಪನ್ ಟು ನ್ಯೂ ಥಿಂಗ್ಸ್. ಸಿ ದ ವರ್ಲ್ಡ್ ಇಸ್ ಓನ್ಲಿ ಮಿರಾಕಲ್. ದ ಹೋಲ್ ವರ್ಲ್ಡ್ ಇಸ್ ಮಿರಾಕಲ್. ಸ್ಟಾರ್ಟ್ ಬಿಲೀವಿಂಗ್ ಇನ್ ಎವ್ರಿಥಿಂಗ್. ಎಲ್ಲದಕ್ಕೂ ಒಂದು ಸತ್ಯ ಇರುತ್ತೆ. ಸತ್ಯ ಇಲ್ಲದೆ ಇದ್ರೂ ಇಫ್ ಇಟ್ ಇಸ್ ಗಿವಿಂಗ್ ಯು ಹ್ಯಾಪಿನೆಸ್, ನೋ ಬಿಲೀವ್ ಇಟ್. ಭಾಳ ಒಳ್ಳೆಯದಿದು. ಅಲ್ಲ, ಅದನ್ನು ಕೆತ್ಕಕ್ಕೆ ಹೋಗ್ಬಾರ್ದು. ಅದರಿಂದ ಅಡ್ವಾಂಟೇಜ್ ಡಿಸಡ್ವಾಂಟೇಜ್ ಆಗಿರ್ಬೋದು, ಇಲ್ಲಾಂದರೆ ಇದು ಸರಿನೋ ತಪ್ಪು ಅಂತ ಮಾಡ್ತಾ ಹೋದರೆ ಇಟ್ ವೇಸ್ ಲಾಟ್ ಆಫ್ ಟೈಮ್. ದ ಫಸ್ಟ್ ಥಿಂಗ್ ವಾಟ್ ಐ ಟೋಲ್ಡ್, ದ ಟರ್ಟಲ್ ಥಿಯರಿ, ಆರಾಮಾಗಿ ಹೋಗ್ತಾಯಿರಿ, ಕಾಮಾಗಿ ಹೋಗ್ತಾಯಿರಿ. ಜಸ್ಟ್ ಗೋ ಪೀಸ್ಫುಲಿ, ಎಲ್ಲ ಎಂಜಾಯ್. ಬೇಕಾದಂತ ತಗೊಳ್ಳಿ. ಲೈಫ್ ಇಸ್ ಸೋ ನೈಸ್, ಯು ನೋ. ಇಟ್ಸ್ ಸೋ ಪೀಸ್ಫುಲ್, ಸ್ಮೂತಾಗಿ ಹೋಗ್ತಾ ಇರಬೇಕು. ಡೋಂಟ್ ರಶ್ ಇನ್ ಟು ಥಿಂಗ್ಸ್. ಸೊ ಐ ಬಿಲೀವ್ ಇನ್ ಎವ್ರಿಥಿಂಗ್. ಐ ಬಿಲೀವ್. ನಿಮ್ಮ ರಿಲೇಷನ್ಶಿಪ್ ಏನು ವಿತ್ ಗಾಡ್ ಇವತ್ತಿಗೆ? ಐ ಬಿಲೀವ್ ಹಿಮ್ ಅಷ್ಟೇ. ಹಂಗಂದರೆ ಐ ಡೋಂಟ್ ಪ್ರೇ ಫಾರ್ ನನಗೆ ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು. ಆಲ್ ಐ ಸೇ ಇಸ್ ಐ ಜಸ್ಟ್ ಸ್ಮೈಲ್ ಅಟ್ ಹಿಮ್ ಆ್ಯಂಡ್ ಸೇ ಕೀಪ್ ಮೀ ಹ್ಯಾಪಿ, ದಟ್ಸ್ ಇಟ್. your favorite temple visit, temple run ಅಂತ ಬಂದರೆ where will you go? ಸಿ ನನಗೆ ತುಂಬ ತಿರುಪತಿ ತಿಮ್ಮಪ್ಪ ವಾಸ್ ಲೈಕ್ ಮಿರಾಕಲ್ ಇನ್ ಫ್ಯಾಕ್ಟ್. ಓಕೆ, ಐ ಹ್ಯಾವ್ ಹ್ಯಾಡ್ ಮಿರಾಕಲ್ಸ್ ವಿತ್ ತಿರುಪತಿ ತಿಮ್ಮಪ್ಪ. ಓಕೆ, ಹೇಳ್ಬೋದಾ? ಒನ್ ಎಕ್ಸಾಂಪಲ್ ವಾಸ್, ಇಟ್ ಈಸ್ ವೆರಿ ಫನಿ. ನಾನು ಇಂಜಿನಿಯರಿಂಗ್ನಲ್ಲಿ ಮೈ M2 ಮ್ಯಾಥ್ಸ್ 2ನಲ್ಲಿ ಇಟ್ ವಾಸ್ ಲೈಕ್ ಅದು ನಾನು 3rd ಸೆಮಿಸ್ಟರ್ಗೆ ಹೋಗಿ ಫೋರ್ತ್ಗೆ ಹೋಗ್ಬೇಕಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಅದರ್ವೈಸ್ 1 year gone. And I have written only for 25 marks. I have to get 39. ನನ್ನ ಇಂಟರ್ನಲ್ಲು 11 ಅಷ್ಟೇ. 39 + 11 is 50 ಅಷ್ಟಾಗಬೇಕು. ಬಟ್ ನಾನು ಬರ್ದಿರೋದೇ 25. ಐ ವೆಂಟ್ ಟು ತಿರುಪತಿ. ಗಾಡ್, ಐ ಶೇವ್ಡ್ ಮೈ ಹೆಡ್. ಪ್ಲೀಸ್ ನನ್ನ ಹೆಂಗಾರು ಮಾಡಿ ಬಚಾವ್ ಮಾಡ್ಬಿಡಪ್ಪ, ಇದೊಂದು ಸತಿ ನಾನು ತುಂಬ ಓದ್ತೀನಿ, ಅದಾದಮೇಲೆ ಚೆನ್ನಾಗಿ ಓದ್ತೀನಿ ಅಂದ್ಬಿಟ್ಟು. I went and came back. Then I went to see the result. 39 I've got plus 11. I passed. How? Miracle. Whatever it is, I don't know, miracle. So I believe in him. Amazing. It's okay. So ಅವತ್ತಿಂದ ಚರಿಚುವಲ್ಲ? Yeah. I mean, it's not like always I go. But ಮನೆಯಲ್ಲಿ I pray. I ದಿನಾಗಲೂ ಪೂಜೆ ಮಾಡ್ತೀನಿ. ತಿಮ್ಮಪ್ಪ? No, this one ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀನಿ ದಿನಾಗ್ಲೂ. Plus And one. whenever I feel I go off to temple. It is not that particular ಆಗಿ ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತೀನಿ. ಐ ಫೀಲ್ ಲೈಕ್ ಐ ವಾಂಟ್ ಟು ಗೋ ಟು ಟೆಂಪಲ್, ಐ ಜಸ್ಟ್ ಗೋ ಆಫ್. ಕಾರ್ಯಸಿದ್ಧಿಗೆ ಹೋಗಿದ್ದೀರಲ್ಲ? ಇಲ್ಲ, ಕಾರ್ಯಸಿದ್ಧಿ ಆಂಜನೇಯ ಇಲ್ಲ ಹೋಗಿಲ್ಲ. ಗೋ ದೇರ್. Is it?
ಗಿರಿನಗರದಲ್ಲಿರೋದು. ಹಾಂ, ಯಾರೋ ರೀಸೆಂಟ್ಲಿ ಸಂಬಡಿ ಟೋಲ್ಡ್ ಮಿ ಆ್ಯಕ್ಚುಲಿ. ತುಂಬ ಜನ ಹೋಗ್ತಾರಲ್ಲ, ಕಾಯಿ ಕಟ್ಟಕ್ಕೆ ಅಂತ ಹೋಗ್ತಾರೆ. ಇಟ್ಸ್ Okay. ರಿಚುವಲ್ ವೆರಿನ್ Okay. ಕಾಯಿ ಕಟ್ಟಿ ಪ್ರತಿ ಶನಿವಾರ ಎಡುಗೋ. ಓಕೆ. ಬೇಸಿಕ್ಲಿ ಅದು ಕಾಯಿ ಕಟ್ಟಿದ್ರೆ ಹಾಂ. ಇಷ್ಟು ಶನಿವಾರಗಳು ನೀವು ಅದನ್ನು ಅಲ್ಲಿ ಹೋಗಿ ಸುತ್ತಿ ಇದು ಮಾಡಿದ್ರೆ ನೀವು ಅಂದ್ಕೊಂಡಿರೋದು ಆಗತ್ತೆ ಅಂತ. ಅಲ್ಲಿವರೆಗೂ ನೀವು ದಾರ ಕಟ್ಕೊಂಡಿರಬೇಕು. ಹ್ಮ್. ಎವ್ರಿ ಶನಿವಾರ ಯು ಟು ವಿಸಿಟ್. ಮತ್ತು ಅಲ್ಲಿ ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾದಂ ಹರಿಸತ್ತಮ ಹನುಮತಿ ಯತ್ನಮಾಸ್ತಾಯ ಭವೇತ್. ಇನ್ನೊಂದು ಲಾಸ್ಟ್ ಲೈನ್ ಮರಿತಾ ಇದ್ದೀನಿ, ಆ ಲೈನಲ್ಲಿ ಬರೆದಿರ್ತಾರೆ. ಹಾಂ. ಯು ಜಸ್ಟ್ ಗೋ ಅರೌಂಡ್ ಆ್ಯಂಡ್ ದೆನ್ ಇಷ್ಟು 16 ಎಷ್ಟು ಸತಿ ಅದನ್ನು ಸುತ್ತೋಡೋದು. ದೆನ್ ಯು ಕಮ್ ಔಟ್. ಹಾಂ. ಶನಿವಾರ ಕಾಲಿಡೋಕ್ಕೆ ಜಾಗ ಇರಲ್ಲ. ಹೌದಾ? ಐ ಶುಡ್ ವಿಸಿಟ್ ಆ್ಯಕ್ಚುಲಿ. ಹಾರ್ಟ್ ಇಸ್ ವೇರ್ ಮೋಸ್ಟ್ ಆಫ್ ದ ಥಿಂಗ್ಸ್ ಸ್ಟೆಮ್ಸ್ ಔಟ್ ಆಫ್. ಬಟ್ ಆಲ್ಸೋ ಅಟ್ ಟೈಮ್ಸ್ ಕೆಲವುದು ಎಲ್ಲ ವೆಂಟ್ಸು ಎಲ್ಲ ವಾಲ್ಸು ಎಲ್ಲ ಕ್ಲಿಯರ್ ಆಗಿದೆಯಾ ಇವಾಗ? Yeah, it's very nice actually. That's the reason I mean, but from the time you have seen me, I've been smiling only, right? ಸೊ ನಿಮ್ಮ ಮೆಂಟಲ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಎನಿ ಪ್ರಾಕ್ಟೀಸಸ್ ದಟ್ ಯು ಹ್ಯಾವ್, ಜಿ ಕೆ? ಏನಿಲ್ಲಪ್ಪ. ಜರ್ನಲಿಂಗು, ಮೆಡಿಟೇಷನ್ನು? ಇಲ್ಲ, ಮೆಡಿಟೇಷನ್ I should start I should start doing actually. I have not done. ನನಗೆ ಅದು ಐ ಡೋಂಟ್ ನೋ, ವೆನ್ ಐ ಗೋ ಟು ಜಿಮ್ ನಂದೆಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ವರ್ಕ್ಸ್. ಹಾಂ, ಇಟ್ ಕ್ಲಿಯರ್ಸ್ ಎವ್ರಿಥಿಂಗ್. ದಟ್ಸ್ ದ ರೀಸನ್ ಇಟ್ಸ್ ಬಿನ್ 3 decades I've been working out. ವಾವ್. Yeah. ಸೊ ದಟ್ಸ್ ನಿಮ್ಮ ಮೆಂಟಲ್ ಹೆಲ್ತ್ಗೆ ಇದೆ. Yeah. ಆ್ಯಂಡ್ ಹೌ ಡು ಯು ಪ್ಲ್ಯಾನ್ ಯುವರ್ ಫಿನಾನ್ಸ್? ಅಂದರೆ ಬೀಯಿಂಗ್ ಇನ್ ಅನ್ಸ್ಟೇಬಲ್ ಪ್ರೊಫೆಷನ್, ಹ್ಮ್. ಅಡ್ವೈಸ್ ನೀವೇನು ಮ್ಯೂಚುವಲ್ ಫಂಡ್ಗೆ ಹಾಕ್ತೀರಾ, ಕ್ರಿಪ್ಟೋನಾ, ಗೋಲ್ಡಾ, ರಿಯಲ್ ಎಸ್ಟೇಟ್? Mutual fund is the best thing what it really helped me at times of COVID and all. ನಿಜವಾಗ್ಲೂ ಹೆಲ್ಪ್ ಮಾಡ್ತು ನನಗೆ ಮ್ಯೂಚುವಲ್ ಫಂಡ್ಸು, ವಿಚ್ I had kept. Then gold is good investment. Okay. And you have to save money at any point of time. It is ನಿಮ್ದೇನು required. ಫಾರ್ಮುಲಾ ಏನು? ಹೌ ಮಚ್ ಆಫ್ ಯೋರ್ ಮನಿ ಡು ಯು ಸೇವ್? Can we Lot of- ask these investment and saving tips and all from celebrities? People are curious to know how you all manage finances. ಏನಿಲ್ಲಪ್ಪ, ಐ ಮೀನ್ ವಾಟೆವರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ, ರಿಮೈನಿಂಗ್ ಯು ಇನ್ವೆಸ್ಟ್ ಆನ್ ಫ್ಯೂ ಥಿಂಗ್ಸ್ ಆರ್ ಸೇವ್ ಸಮ್ ಮನಿ ವಿಚ್ ಈಸ್ ಲೈಕ್ ನಾನು ವೆನ್ ಐ ವಾಸ್ ವರ್ಕಿಂಗ್ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್, ಸೊ ಫ್ರಮ್ ದಟ್ ಟೈಮ್ ಐ ಬೀನ್ ಸೇವಿಂಗ್ ಲಾಟ್ ಆಫ್ ಮನಿ. What percentage of your income you save? ಆಲ್ಮೋಸ್ಟ್ ಅರೌಂಡ್ ಒಂದು 30 to 40% I saved. But remaining I will be having commitment, that's it. It's not that sumne I don't spend on it. Do you spend on what, luxury cars or on home loan? I used to see luxury car I had bought, which I'm still using it. Then I felt that there's not the thing I should be wasting on Ego it. massage antana? Ego massage, I love to. I had that. I manifested that I will buy an Audi. Okay, and I just bought an Audi ಅಷ್ಟೇ. Oh, nice. ನಾನು ಇದನ್ನು ತೊಗೊಳಕ್ಕೆ ಹೋಗಿದ್ದು, ಆ್ಯಕ್ಚುಲಿ ಸ್ವಿಫ್ಟ್ ತೊಗೊಳಕ್ಕೆ ಹೋಗಿದ್ದು. ಸ್ವಿಫ್ಟ್ ಜಾಸ್ತಿ ಅಂದ್ಬಿಟ್ಟು ಐ ವಾಟ್ ಹಾಡಿ. Oh, how swift is this, huh? Move. It was a funny thing actually. ಹೆಂಗೆ? ಓಕೆ, ಹೆಂಗ್ manage ಮಾಡಿದ್ರಿ? ಡಸ್ಟರ್ ಇತ್ತು, ಕನಕಪುರ ರೋಡ್ನಲ್ಲಿ ಹೋಗ್ತಾ ಇದ್ದೆ, ಯಾರೋ ಒಬ್ಬ ಗುದ್ದುಬಿಟ್ಟ. ಐ ಗಾಟ್ ಹರ್ಟ್. ಓಕೆ, ಐ ಕುಂಟ್ ಸಿ ದಟ್, ಆ್ಯಂಡ್ ಸುಮ್ಮನೆ ಹೋಗೋಣ ಅಂದ್ಬಿಟ್ಟು ಸ್ವಿಫ್ಟ್ ಶೋರೂಮ್ಗೆ ಹೋದೆ, ಅದೇ ಗಾಡಿನಲ್ಲಿ. ಓಕೆ, ಟು ಸಿ. ಅಲ್ಲಿ ಯಾರೋ ಒಬ್ಬ ಗೊತ್ತಿದ್ರು. ಈ ಶೋಡ್ ಮಿ ದ ಸ್ವಿಫ್ಟ್ ಕಾರ್. ಇಟ್ ವಾಸ್ ಸಮ್ವೇರ್ ಅರೌಂಡ್ 9.5 lakhs. ಐ ಡೋಂಟ್ ಫಾರ್ ದಿಸ್ 9.5 lakhs ಇಸ್ ಇಟ್. ಸಮ್ ಸ್ಟಿಲ್ ದಟ್ ಹರ್ಟ್ ಆಗಿದ್ದೆ. ಒನ್ ಆಫ್ ಮೈ ಫ್ರೆಂಡ್ ಶರತ್ ಅಂತ, ಹೀ ವಾಸ್ ವರ್ಕಿಂಗ್ ಫಾರ್ ಆಡಿ. ಮನ್ಸಿಗೆ ಬೇಜಾರಾಯಿತು ನನಗೆ. ಕಾರ್ ಐ ಆಮ್ ವೆರಿ ಕ್ಲೋಸ್ ಟು ಕಾರ್. ಹೌದಾ? ಐ ಲವ್ ಮೈ ಕಾರ್. ಸೊ ಐ ಟೋಲ್ಡ್ ಹಿಮ್, ಶರತ್ ಹಿಂಗೆ ಬರ್ತೀನಿ ಕಣೋ ನೀನು ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಬಾ ಅಂದ. ಐ ವೆಂಟ್ ಟು ಹಿಸ್ ಶೋರೂಮ್. ಐ ಸೋ ಆಡಿ ವಾಸ್ ದೇರ್. ಐ ಮೀನ್ ಆಡಿ ಶೋರೂಮ್ಗೆ ಹೋಗಿದ್ದು. ಐ ಜಸ್ಟ್ ಆಸ್ಕ್ ಹಿಮ್, ತುಂಬ ಚೆನ್ನಾಗಿದೆ ಇದು ಅಂತ. ದೆನ್ ದಟ್ ವಿ ಪಿ ಕಾಲ್ಡ್ ಮಿ. ಹಿ ಟೋಲ್ಡ್, ಕರೆದ್ಬಿಟ್ಟು, ಅವ್ರಿಗೆ ಇದನ್ನು ಬುಕ್ ಮಾಡಿಬಿಡಿ Q3 ಅಂತ. ಸರ್, ನಾನು ಸುಮ್ಮನೆ ಬಂದಿದ್ದು, ಐ ಜಸ್ಟ್ ಕೇಮ್ ಟು ಸಿ. ನೋ ಯು ಬುಕ್, ಯು ಸಿ, ಇಟ್ಸ್ ಗೋನ್ ಟು ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್ ಇನ್ ಯುವರ್ ಲೈಫ್, ಟೇಕ್ ಇಟ್ ಅಂತ ಅಂದ್ಬಿಟ್ಟು. ಯಾವಾಗಿದು? 2016, 2015 ಎಂಡಲ್ಲಿ. ಓ, ಓಕೆ, ಆಯಿತು. ಐ ಹ್ಯಾಡ್ ದಟ್ ಟೈಮ್ ಐ ವಾಸ್ ಅರ್ನಿಂಗ್ ವೆರಿ ವೆಲ್. Okay, I told okay ಅಂತ ಅಂದ್ಬಿಟ್ಟು somehow I took it. That person VP had told me, it's going to make a huge difference in your life ಅಂತ. ತೊಗೊಂಡೆ ರಶ್ಮಿ ಅವರೇ. Within few months, I got Siyake Ram serial. So cars have been really, ಲಕ್ಕಿ ಚಾಮ. lucky actually. ಡಸ್ಟರ್ ತೊಗೊಂಡೆ, ಅಶ್ವಿನಿ ನಕ್ಷತ್ರ ಸಿಕ್ತು. ಅದಾದಮೇಲೆ ಇನ್ನೂ ಐ ಹ್ಯಾವ್ ನಾಟ್ ಈಗ ನೆಕ್ಸ್ಟ್ ಯಾವ ಕಾರ್ ಅಂತ ಕೇಳೋಳಿದ್ದೆ. tried it out. I think so I should try, in fact.
So you still have that the Q3 or you Yeah. gave it off? Q3 is there. Q3 is there. It's there. I invest on my home, which was a very good thing what I did. ಸ್ವಂತ ಮನೆ ಇದ್ರೆ it's very nice to have Land ಅಥವಾ you are an apartment? apartment. I'm in an apartment. You invest in apartments? Yeah, and yeah. all So that my parents can be safe. They're old, so it's a small and four floors ಇರೋದಲ್ಲ. So comfortable in fact. Yeah, ಯಾಕಂದರೆ ನಾನು I won't be there at home and all, no. So they can be safe in an Which part of Bangalore you live JP in? Nagar 8th phase. JP Nagar. So next 20 years of ಲೈಫ್ಗೆ ಏನು ಯಾವ ಥರ ಈಗ ಸ್ಟ್ರಕ್ಚರಲಿ ಆರ್ ಯು ಡಿಸೈನಿಂಗ್ ನಿಮ್ಮ ಲೈಫ್? I don't design or anything. I don't plan at all. I just go with that Go with the flow flow. And I always think that I'm still in my 20s ಅಂತ ಅಂದ್ಬಿಟ್ಟು ಆರಾಮಾಗಿರ್ತೀನಿ. ಬ್ಯೂಟಿಫುಲ್ ಕಾಂಬಿನೇಷನ್ ಟು ಹ್ಯಾವ್. Yeah, yeah. ಇನ್ ಯುವರ್ ಹೆಡ್ ಯು ಆರ್ ಸ್ಟಿಲ್ ಇನ್ ಯುವರ್ 20s? Yeah, I'm still in my 20s. ಎನಿ ರೀಸನ್ ಅದು ಆ ಥರ? ಏನಿಲ್ಲ, ಹಂಗೆ ಬಂದಿರೋದು ನಾನು. ಐ ಡೋಂಟ್ ಫೀಲ್ ಮೈ ಸೆಲ್ಫ್ ದಟ್ ಏಜ್ ಫ್ಯಾಕ್ಟರ್ ಎಲ್ಲ ಇಲ್ವೇ ಇಲ್ಲ. ರೀಸೆಂಟ್ಲಿ ಒನ್ ಐ ಆಮ್ ಡೂಯಿಂಗ್ ಅ ಮೂವಿ BRB ಐ ಆಮ್ ಡೂಯಿಂಗ್. ಅದರಲ್ಲಿ ಅನೂಪ್ ಭಂಡಾರಿ ಅವರ ತಂದೆ ಇದ್ದಾರಲ್ಲ, ಐ ಮೆಟ್ ಹಿಮ್. ಫೆಂಟಾಸ್ಟಿಕ್ ಹ್ಯೂಮನ್. ನಗ್ತಾನೇ ಇದ್ದರು. ಐ ಆಸ್ಕ್ಡ್ ಹಿಮ್ ವಾಟ್ ಈಸ್ ದ ಸೀಕ್ರೆಟ್ ಸರ್. ಹಿ ಟೋಲ್ಡ್, JK ಅವರೇ, ನಾವು ನಾರ್ಮಲಿ ನಾವು ಅಂದ್ಕೊತೀವಿ 70 ವರ್ಷ 80 ವರ್ಷ ವಿ ಆರ್ ಓಲ್ಡ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹ್ಯೂಮನ್ ಕ್ಯಾನ್ ಆರಾಮ್ಸೆ ಸರ್ವೈವ್ ಫಾರ್ 120 130 150 ಇಯರ್ಸ್. ವಿ ಫರ್ಗೆಟ್ ಅಬೌಟ್ ಇಟ್. Our mind is processed in such a way that after 50 we are old and we are going to die very soon ಅಂತ ಅಂದ್ಬಿಟ್ಟು. Subconscious mind has worked in such a way that you inside you're feeling you're very old. Train your subconscious mind to see that you'll survive for many years ಅಂತ. So I've adapted that thing actually. ಕ್ರೇಜಿ. ದಿಸ್ ಇಸ್ ಗುಡ್. Yeah. ಸಬ್ಕಾನ್ಷಿಯಸ್ ಇಸ್ ಲೈಕ್ GPS ಮ್ಯಾಪ್ ಇದ್ದಂಗೆ. ಅಲ್ಲಿ ಏನು ಪ್ರೋಗ್ರಾಮ್ ಮಾಡ್ತೀರೋ ಅಲ್ಲಿಗೆ ಪ್ರೋಗ್ರಾಮ್ ಮಾಡ್ತೀರೋ ಅದನ್ನೇ ಆಗೋದು. ಸೊ ಹ್ಯಾವ್ ಅ ಮೈಂಡ್ ಇನ್ ಸಚ್ ಎ ವೇ ದಟ್ ಐಮ್ ಗೋನ್ ಟು ಸರ್ವೈವ್ ಫಾರ್ ಮೆನಿ ಇಯರ್ಸ್. So true. Lot of life lessons, hacks, and simple things. Yeah, simple. Little nudge here coming ಅಷ್ಟೇ. on the show. Crazy. So next to 20 years, just go with the flow. Yeah, it's going to be Subconsciously. beautiful, I am sure. My next So apart from ನಿಮ್ಮ ಕಾರು ಸ್ಪ್ಲೋಜಸ್ ಎಲ್ಲ, ದುಡ್ಡಲ್ಲಿ ಹಾಕ್ತೀರಾ ಜಾಸ್ತಿ? ಟ್ರಾವೆಲ್ ಗಿವೆಲ್ ಮಾಡ್ತೀರಾ? ಟ್ರಾವೆಲ್ ವೆರಿ ಲೆಸ್. ಬಟ್ಟೆ ಮೇಲೆ ತುಂಬ ದುಡ್ಡು ಖರ್ಚು ಮಾಡ್ತೀನಿ. ಐ ಲವ್ ಕ್ಲೋತ್ಸ್. ಬ್ರ್ಯಾಂಡ್ ಕಾನ್ಷಿಯಸಾ? ಇವಾಗ ಸ್ವಲ್ಪ, ಬಟ್ ಸ್ಟಿಲ್ ಐ ಲೈಕ್ ಟು ವೇರ್ ಸಮ್ ಯುನೀಕ್ ಸ್ಟಫ್ಸ್. ಅಷ್ಟೇ, ಇನ್ನೇನಿಲ್ಲ, ಜಾಸ್ತಿ ಏನು ಖರ್ಚಿಲ್ಲ. ಊಟ ಎಲ್ಲ ಚೆನ್ನಾಗಿ ಊಟ ಮಾಡಬೇಕು. ಊಟ ಎಲ್ಲ ಗುಡ್ ಫುಡ್ ಐ ನೀಡ್ ಟು ಹ್ಯಾವ್. ಐ ಆಲ್ವೇಸ್ ಬಿಲೀವ್ ಇನ್ ದಿಸ್. ಫುಡ್, ಕ್ಲೋದಿಂಗ್, ಶೆಲ್ಟರ್ ಆರ್ ದ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್. ಅದು 3 ಫಸ್ಟ್ ಮಾಡಬೇಕು, ಮಿಕ್ಕಿದೆಲ್ಲ ಆಮೇಲೆ. They say at times art of saying no. ನೀವು ಎಷ್ಟು ನೋ ಹೇಳ್ತಿರೋ ಲೈಫಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೋ ಅಂತ ಇರ್ತೀನಿ. ನಾನು ಯಾವಾಗ ಯಾವುದಕ್ಕೆ ನೋ ಅಂದಿದ್ದನೋ ಅದೇ ಆಗುತ್ತೆ. this is full Google you're putting. So which means to say ಯಾವ ಕಡೆ ನಾವು ರೈಟ್ ಅಂತ ತಿಳ್ಕೋಬೇಕು. He's like, this is JK messing around with our mind right now. So but seriously JK, what? So direction or production, you don't know yet. Allik bidana. For now it is a no. Yeah. 5 habits that has helped you survive professionally. Being disciplined, determined, then being loyal to your work, being humble, and open to creativity. 3 ರೋಲ್ಸ್ ನಿಮ್ಮನ್ನ ವ್ಯಕ್ತಿಗತವಾಗಿ ಬದಲಾಯಿಸಿದ್ದು. Like are you talking about the characters what I played? One is Ashwini Nakshatra. That character really changed my ಯಾಕಂದರೆ ನಾನು ಆ್ಯಕ್ಟಿಂಗ್ ಮಾಡ್ಬೋದಾ ಅಂತ ಗೊತ್ತಿರಲಿಲ್ಲ. Okay, when I saw myself doing all those things, I believed in myself, started believing in myself. That is one thing. As usual, the C.R.K. Ram as Ravanan Patra. ಯಾಕಂದರೆ ನನಗೆ ಐ ಡೋಂಟ್ ಹ್ಯಾವ್ ಎನಿ ಬ್ಯಾಕ್ಗ್ರೌಂಡ್ ಅಬೌಟ್ ಮೈಥಾಲಜಿ. ಐ ಹ್ಯಾವ್ ನೆವರ್ ಡನ್ ಎನಿ ಥಿಯೇಟರ್ ಆರ್ ಎನಿಥಿಂಗ್. ಓಕೆ, ಆ ಒಂದು ಲ್ಯಾಂಗ್ವೇಜ್ನ ನಾನು ಮಾತಾಡ್ಬೋದಾ ಅಂತ, ಸಂಸ್ಕೃತ್ ಐ ಕುಡ್ ಟಾಕ್ ಅಂತ ಅಂದ್ಬಿಟ್ಟು. ಸೊ ದಟ್ ಗೇವ್ ಮಿ ಕಾನ್ಫಿಡೆನ್ಸ್. One more was Akarala Ratri character. Because it was really deep subject actually. I mean, hingo agata life nalli anta anbiಟ್ಟು. That moved you. Yeah. 5 fitness mistakes people make. By not being consistent,
and expecting immediate results Hmm. and having a unhealthy habit. Unhealthy habit of eating, Eating, drinking, smoking, whatever. of course, Okay. whatever it is. And unhealthy habit of using supplements which are without knowing, I mean, why they should take that. ನೀವೇನೇನು ತಗೋತೀರಿ ನಾನು ಬರೀ ವೇ ಪ್ರೋಟೀನ್ ಒಂದು ತೊಗೊತೀನಿ ಇವತ್ತೆಲ್ಲ ಕ್ಲಿಯರ್ ಕ್ರಿಯಾಟಿನ್ ಕ್ಲಿಯರ್ ನೋ ನಥಿಂಗ್ ಕ್ಲಿಯರ್ ವೇ ಪ್ರೋಟೀನ್ ಒಂದು ಬರುತ್ತೆ ವಿಚ್ ಡಸಂಟ್ ಹ್ಯಾವ್ ದಿಸ್ ಲ್ಯಾಕ್ಟೋಸ್ ಇಲ್ಲ ಸೊ ಅದು ಐ ಟೇಕ್ ದಟ್ ಒನ್ ಅದು ಬಿಟ್ಟರೆ ಇನ್ನೇನಿಲ್ಲ ಐ ಹ್ಯಾವ್ ಮೈ ಪ್ರೀ ವರ್ಕೌಟ್ ಅಸ್ ಬೀಟ್ರೂಟ್ ಜ್ಯೂಸು ವಿತ್ ಸಮ್ ಪಿಂಕ್ ಸಾಲ್ಟ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ಏನಕ್ಕೆ ಅಷ್ಟೇ ಇಟ್ ಗಿವ್ಸ್ ಯು ಎನರ್ಜಿ ಬೀಟ್ರೂಟ್ ಆಲ್ಸೋ ಹೆಲ್ಪ್ಸ್ ಯುವರ್ ಬ್ರೈನ್ Yeah, ದಟ್ ಮಚ್ ಐ ನೋ yeah. ಬಟ್ ಸೊ ಯಾ ಇಟ್ಸ್ ಫ್ರೀ ಗುಡ್ ಅಷ್ಟೇನೆ ನಾನು ಇನ್ನು ದಿಸ್ ನೋ ಮಲ್ಟಿವೈಟಮಿನ್ಸ್ ಆಲ್ಸೋ ಐ ಡೋಂಟ್ ಟೇಕ್ ಬಿಕಾಸ್ ನಂದು ಮೈ ಫುಡ್ ಈಸ್ ರಿಯಲಿ ಗುಡ್ ವಾಟ್ ಐ ಈಟ್ ಓಕೆ ಚಿಕ್ಕವರಿದ್ದಾಗ ಅಮ್ಮ ತರಕಾರಿ ತಿನ್ನು ಅಂತ ಹೇಳ್ತಾ ಇದ್ರು ವಿ ನೆವರ್ ಯೂಸ್ ಟು ಡೂ ದ್ಯಾಟ್ ನೌ ಇಟ್ ಹಸ್ ಬಿಕಮ್ ಒನ್ ನೆಸೆಸಿಟಿ ಫಾರ್ ಮೀ ಸೊ ಐ ಹ್ಯಾವ್ ಒನ್ ಬೌಲ್ ಫುಲ್ ಆಫ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಇನ್ ದ ಆಫ್ಟರ್ನೂನ್ ಒನ್ ಇನ್ ದ ನೈಟ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಅಷ್ಟೇ and no apart Then from that protein? the protein is would be chicken, okay, 150 grams of chicken in the night, and egg white, morning 5 egg white, evening 5 egg white. ಮಧ್ಯದಲ್ಲಿ ಐ ವಿಲ್ ಹ್ಯಾವ್ ಮಾಮ್ಸ್ ಪ್ರಿಪೇರ್ಡ್ ಬ್ಯೂಟಿಫುಲ್ ಇದನ್ನು ಬ್ರೇಕ್ಫಾಸ್ಟ್ ಎವ್ರಿ ಡೇ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ ಮಮ್ಮಿ ಹ್ಞೂ ಸೊ ಅದು ನಾನು ತಿನ್ನಲೇಬೇಕು ಹ್ಞೂ ದೋಸೆ ಆಗಿರ್ಬೋದು ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ರಾಗಿ ರೊಟ್ಟಿ ಉಪ್ಪಿಟ್ಟು ದಿಸ್ ಮಸ್ಟ್ ಫಾರ್ ಮಿ ಇಷ್ಟು ಮಧ್ಯ ಹಿಂಗೆ ತಿಂತೀರಿ ದಿಸ್ ಇಸ್ ವಾಟ್ ಯು ಈಟ್ ಇನ್ ಯಾ ಈ ಕ್ರೇವಿಂಗ್ಸ್ ಬಂದಾಗ ಅರ್ಜೆಂಟ್ ಹೆಂಗೆ ಕಂಪ್ಲೀಟ್ ಬರೋದೇ ಇಲ್ಲ. ಬರೋದೇ ಇಲ್ವಾ ಬರೋದೇ ಇಲ್ಲ ನನಗೆ ಮಸಾಲೆ ಪುರಿ ತಿಂದರೆ ನೋಡಬೇಕು ನೋಡಿದಾಗ ತಿನ್ಬೇಕು ಇಲ್ಲ ಬಿಸ್ಕೆಟು ಬೇಕ್ರಿ ಇಲ್ಲ ಪಿಜ್ಜಾ ಇಲ್ಲ ಪಿಜ್ಜಾ ತಿಂದೇ ಇಲ್ಲ ನನ್ನ ಲೈಫ್ನಲ್ಲಿ ಐ ಡೋಂಟ್ ಲೈಕ್ ಐ ಹವ್ ನೆವರ್ ಹ್ಯಾಡ್ ದಟ್ ಥಿಂಗ್ ಅಬೌಟ್ ಪಿಜ್ಜಾ ನೆವರ್ ಹ್ಯಾಡ್ ದಟ್ ಐ ಯೂಸ್ ಟು ಬಿ ಫಾಂಡ್ ಆಫ್ KFC ಬಿಫೋರ್ ಬಟ್ ದಟ್ ವಾಸ್ ವೇ ಲಾಂಗ್ ಬ್ಯಾಕ್ 20 years ಫುಲ್ ಬ್ಯಾಕ್ ಕಟ್ ಮಾಡಿಬಿಡಿದ್ರಾ ಯಾವುದು ಏನಿಲ್ಲ ವೆನ್ ಐ ಆಮ್ ಗೆಟಿಂಗ್ ಸಮ್ ನೈಸ್ ಫುಡ್ ಲೈಕ್ ದಿಸ್ other things, no? And it is helping me a lot for being fit. It's not easy, you know. It's really not easy to go and work out, lift heavy weights, consistently doing it. Like a factory. Like ನಾನು ಹೆಂಗೆ ದಿನಾಗಲೂ ಸ್ನಾನ ಮಾಡಬೇಕು ಅಲ್ಲುಜ್ಬೇಕು ವರ್ಕೌಟ್ ಮಾಡಲೇಬೇಕು 2 hours 3 hours 2 hours 2 to 3 hours ಡಿಪೆಂಡ್ಸ್ ಆನ್ ದಟ್ ಮೂಡ್ ಎ ಸಿ ಜಾಸ್ತಿ ಆದರೆ ನಾನು ಬಂದುಬಿಡ್ತೀನಿ ಐ ಕಾಂಟ್ ವರ್ಕೌಟ್ ಇನ್ AC. ಕ್ರೇಜಿ ಡೂಡ್ ಲೈಕ್ amazing. I think we've dissected this man's life completely. What ಏನು ತಿಂತಾರೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಕ್ರೇಜಿ 5 ರಿಯಾಲಿಟೀಸ್ ಅಬೌಟ್ ಫೇಮ್ ಫ್ಯಾನ್ಸ್ ನೋಡದೇ ಇರೋದು We don't have privacy. The time when we don't have work, how it feels, which a lot of people don't know. It hurts ಹೌದು, actually ಹೌದು. because if you have got a 9 to 6 job, it's permanent. But in our case, it's not permanent, in fact. And there is that bhaya irutte about not getting success with that movie. A lot of effort if you have put, and it doesn't work, no. That will really hit hard, actually. So they don't know about this one. They think their life is fantastic. ವೆರಿ ಹಾರ್ಡ್ ಹಿಟ್ಟಿಂಗ್ ಟ್ರೂತ್ಸ್ Yeah. ಆ ಫೇಸಲ್ಲಿ ವಾಟ್ ಯು ಡೂ ಲೈಕ್ ವೆನ್ ದ ಸೆಕೆಂಡ್ ಪಾಯಿಂಟ್ ಯು ಮೆನ್ಷನ್ We should just move on for the next one, Ashtana. You can't do anything about it, right? ಯು ವೇಟ್ ಆರ್ ಯು ಕ್ರಿಯೇಟ್ Ashtana, you should go for the next one. ಸೊ ಟುಡೇ ಜೆ ಕೆ ಓಕೆ ನಾನು ಏಜ್ ಕೇಳಲ್ಲ ಬಟ್ ಇಫ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ ಯಂಗರ್ ಸೆಲ್ಫ್ 18 ವರ್ಷದ ಜೆ ಕೆಗೆ ಇವತ್ತಿನ ಜೆ ಕೆ ಅಡ್ವೈಸ್ ಕೊಡೋದಾದರೆ ಏನು ಕೊಡ್ತೀರಾ ಏನಿಲ್ಲ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಐ ವುಡ್ ಸೇ ದಟ್ ಯು ಹ್ಯಾವ್ groomed yourself really well to lead this wonderful life, actually. And I mean, it's very nice. The graph what I've taken in my life is beautiful, in fact. Each step what I've taken, no, I feel proud about myself. I've taken step by step. I've taken. I'm really proud of ಸೊ myself. 18-year-old ಜೆ ಕೆಗೆ ಇವತ್ತು ಇಫ್ ಯು ವಾಂಟ್ ಟು ಲುಕ್ ಬ್ಯಾಕ್ ಆ್ಯಂಡ್ ಗಿವ್ ಅನ್ ಅಡ್ವೈಸ್ Same thing continue. I mean, whatever you did, no, that's the way what was planned subconsciously in your mind, actually.
ಇವಾಗ ಇದು ಉಲ್ಟಾ ಆಟ ಇವಾಗ Hmm. 60-year-old ಜೆ ಕೆಗೆ Will be the same actually. ನಥಿಂಗ್ No changes. Yeah. It will be same. As I told you, no, I'm still in my 20s. I feel like, I'm still in my 20s. Lot of things to do in life. Okay. 60 years old, 80 years old. I keep sending some reels to my friends when 90-year-old and all they're working out now. I tell them this is how I will be like. ದಟ್ಸ್ ಅ ಫಿಸಿಕಲ್ ಫಿಟ್ನೆಸ್, Amazing. ಹ್ಯಾಪಿನೆಸ್, ಮೆಂಟಲ್ ಇದು Yeah. ಅದು ಎಲ್ಲ ಬರುತ್ತೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಬೈ ಪ್ರಾಡಕ್ಟ್ ಅದು. ಏನು ಮಾಡೋದು ಬೇಕಾಗಲ್ಲ. ಸೊ ಅಮೇಝಿಂಗ್, ನಿಮ್ಮನ್ನು ಫುಲ್ ಬುಕ್ ಥರ ಓದೋಕ್ಕೆ ಒಂದು ಚಾನ್ಸ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಾಟ್ ಪರ್ಸೆಂಟೇಜ್ ಆಫ್ ಯುವರ್ ಲೈಫ್ ಆಚೆಗೆ ಬಂತು ಜೆ ಕೆ? Maximum, I think so. I've been very transparent about everything, whatever I've spoken. ಯಾಕಂದರೆ ನನಗೆ ಐ ಆಮ್ ರಿಯಲಿ ಡಿಫಿಕಲ್ಟ್ ಇನ್ ಟೆಲ್ಲಿಂಗ್ false things. In fact, I love to share truth, and it's nice to share truth. ನಿಮ್ಮ ಸನ್ಸೈನ್ Taurian, bull. who doesn't like bullshit and neither does he take or give. Yeah. ಹಾಗಾಗಿ ಕೀಪ್ ಗೋಯಿಂಗ್ dude. Thank you so much. So it was nice to catch up with you ಈ ಲೆನ್ಸಲ್ಲಿ. Same here. So Wonderful talking to you, Rashmi. hope you enjoyed your time on Loved it. Just Curious. Loved it. In the end ಒಂದು ಬುಕ್ ಕೊಡ್ತೀವಿ. So are you very philosophical? No, I am, but I don't read books, but still I'll take the book. ಇಲ್ಲಿ ನಿಮಗೆ ಗೊತ್ತಿರುತ್ತೆ, ಕಿಡ್ಸ್ ಕ್ಯಾಂಪ್ ಓನರ್ ಇದ್ರಲ್ಲ ರವಿ ಮೆಲ್ವಾನಿ, ಈಗ ಈಸ್ ಅ ಅವೇಕಂಡ್ ಸೋಲ್, ಫುಲ್ ಸ್ಪಿರಿಚುಯಾಲಿಟಿ ಕಡೆ ತಿರುಗಿ ಒಂದು 90 ಬುಕ್ಸ್ ಬರ್ದಿದ್ದಾರೆ. ಇಲ್ಲಿ ಬಂದಾಗ Okay. ಏನಿಲ್ಲ, ಸೆಲ್ಫ್ ಹೆಲ್ಪ್ ಬುಕ್ಸ್ ಜೊತೆಗೆ ಇದನ್ನು ಒಂದಷ್ಟು ಕೊಡಿ ಎಂದಿದ್ರು. ಒಂದಷ್ಟು ಟೈಟಲ್ ಇದೆ, ನೀವೇ ಚೂಸ್ ಮಾಡಿ ಯಾವ್ದು ಬೇಕಂತ. ಎನ್ಲೈಟೆಂಡ್ ಈಗೋ ಅಂತ ಒಂದು, Okay, nice that is. ಎರಡನೇದು ಮೆನಿ ಪ್ರಾಬ್ಲಮ್ಸ್ ಒನ್ ಸೊಲ್ಯೂಷನ್ ಅಂತ. Superb. Okay. ಎಲ್ಲ ಇದೆ, ಸಕ್ಸಸ್ಸು, ಸಿಕ್ನೆಸ್ಸು, ಡಿಸೈರು, ಸ್ಟ್ರೆಸ್ಸು, ಆಂಗ್ಸೈಟಿ, ಹೆಲ್ತು, ಡೆತ್ತು, ಪಾವರ್ಟಿ, ಆ್ಯಂಗರ್, ವರಿ, ಫೇಲ್ಯೂರ್, ರಿವೆಂಜ್, ಫಿಯರ್, ಹಾರ್ಟ್ ಬ್ರೇಕ್ ಎಲ್ಲ. Very nice. ದೆನ್ ಐ ವಿಲ್ ನೆವರ್ ಡೈ. Oh. ಟೈಟಲ್ಗಳು ನೋಡಿ ಹೇಗಿದೆ. ಆ್ಯಂಡ್ ಇನ್ನೊಂದು ದಿ ಏರ್ ಫಿಲಾಸಫಿ ಆಫ್ ಲೈಫ್, ಅಂದರೆ ಇವ್ರದ್ದು ಫಿಲಾಸಫಿ ಆಫ್ ಲೈಫ್. I like this one. I will never die. ಸಿ, ಎವ್ರಿ ಚಾಯ್ಸ್ ದಟ್ ಅ ಮ್ಯಾನ್ ಮೇಕ್ಸ್ is indirectly telling us something about the way he thinks, Yeah. ಸ್ಪಿರಿಟ್, ಆ್ಯಟಿಟ್ಯೂಡ್ ಎಲ್ಲನೂ. ಸೀರೀಸ್ ಇವಾಗ ರೆಕಮೆಂಡ್ ಮಾಡೋದು, ಸೀರೀಸ್, ಮೂವೀಸ್. Movies, please watch my movie Krishnavataram, which is again releasing on this one Janmashtami. Now it's done with 100 days. It ran, and it's really beautiful movie about Shri Krishna. Okay, I play this role of Satrajit ಅಂತ ಅಂದ್ಬಿಟ್ಟು, ಸತ್ಯಭಾಮ ಅವ್ರ ತಂದೆ ರೋಲು. So it's a wonderfully made movie, re-releasing on Janmashtami. ಅದನ್ನು ನೋಡಲಿ ದಯವಿಟ್ಟು. I want all of them to watch, it's a very well made movie. What did you like the most about the movie? The way how Shri Krishna led his life. For everything he used to say, it's destiny. It's destiny, that's it. Nothing is permanent. And one very good dialogue in that, what he says, he's like, it's very easy to be a god, but it's very difficult to be a god in the what do you call, ಮನುಷ್ಯನ ರೂಪದಲ್ಲಿರೋದು ದೇವರು. ಡೆಮಿಗಾಡ ಅಲ್ಲ, ಮನುಷ್ಯನ ರೂಪದಲ್ಲಿ ಇವಾಗ ಕೃಷ್ಣ ವಾಸ್ ಅ ಗಾಡ್. Okay, but he knew what is going to happen. But he knew what is going to happen, but he remained as a normal human. ಗೊತ್ತಿದ್ದು ಗೊತ್ತಿಲ್ದಿರಂಗೆ ಎಲ್ಲ ಗೊತ್ತಿದ್ದು ಸುಮ್ಮನಿರೋದು. ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ವಾವ್, ದ ಮ್ಯಾನ್ ಎಲ್ಲಿ ಇದು ಫ್ರಮ್ ರಾಮಾಯಣ ಟು ಕೃಷ್ಣ. ಐ ಥಿಂಕ್ ಇಟ್ಸ್ ವೆರಿ ನೈಸ್. ನೀವು ಹೆಂಗೆ ಎಲ್ಲದನ್ನೂ ತೊಗೊಂಡಿದ್ದೀರಾ, ಎಲ್ಲದರಿಂದಲೂ ಏನೋ ತೊಗೊಂಡು. ದಿಸ್ ಇಸ್ ದ ಕಾಕ್ಟೇಲ್ ದಟ್ ವಿ ಸಿ ಟುಡೇ, JK, as on 2026. So one day you will sit back and watch this 2026. This is who I was, and that's documentation as on today. Thanks to Rashmi. Just a bridge, sir. Just a humble bridge. That's how the society is made. ಅದನ್ನ ಅರ್ಥ ಆಗ್ಬಿಟ್ರೆ civilized society. that ನಾನು goes away. Part of the game ಥರ. In 100 years down the lane, where we'll be knowing about ourselves, people will not be knowing our name also. Alva.
2021, 26. Imagine. ಓಹೋ ಹಂಗೆ ನಾಪಿಸ್ಕೊಂಡು ದಿನ ಬದುಕ್ಬೇಕ್ರಪ್ಪ. ಎಷ್ಟು ದಿವಸ ಇರ್ತೀವಿ ಮರ್ತೋಗೋ ಇದಕ್ಕೆ ನಾವು ಯಾಕೆ ಹಿಂಗೆ ಆಡ್ತೀವಿ Yeah. ಸೊ ಐ ಆಮ್ ಲೈಕ್ ಸೋ ಝೋನ್ಡ್ ಔಟ್. ಸೊ ಎಸ್ ಡಿಯರ್ JK, stay blessed, stay aware, Thank you. believe and nurture. Thank you so much. This one's for you. Thank you. And ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ, ಸಾರಿ ನಾರ್ಮಲ್ ಪಿಲ್ಲೋ. ಹೌದಾ? ನಾನು ಯಾವುದೋ ಆಟ ಸಾಮಾನು ಅಂದ್ಕೊಂಡೆ. ಥ್ಯಾಂಕ್ ಯು. So the cricketer in him, actor in him, human in him, and beyond labels. ಸೊ ಇವತ್ತು ಹೆಂಗಿತ್ತು JK ಅವರ ಲೈಫ್ ಜರ್ನಿ ಸೋ ಫಾರ್? ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಕಲ್ತ್ರಿ, ವಾಟ್ ಯು ಟೇಕಿಂಗ್ ಬ್ಯಾಕ್ ಹೋಮ್ ಅನ್ನೋದನ್ನು ನೀವೇ ಹೇಳಬೇಕು. ಆಲ್ಸೋ ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಅಷ್ಟು ನೀವು ಏನು ಇಷ್ಟಪಟ್ರಿ ಈ ಎಪಿಸೋಡಿಂದ, ಏನು ಮನೆಗೆ ತೊಗೊಂಡೋಗ್ತಾ ಇದ್ದೀರಾ ಅಂತ. ಆ್ಯಂಡ್ ಯಾರನ್ನು ನೀವು ಈ ಕುರ್ಸಿನಲ್ಲಿ ನೆಕ್ಸ್ಟ್ ನೋಡೋಕೆ ಇಷ್ಟಪಡ್ತೀರಾ? JK, ದಟ್ಸ್ ದ ಲಾಸ್ಟ್ ಟಾಸ್ಕ್ ಫಾರ್ ಯು. 3 ಪರ್ಸ್ನಾಲಿಟೀಸನ್ನು ನಾಮಿನೇಟ್ ಮಾಡಿ ನಾವು ಯಾರನ್ನು ಜಾಸ್ತಿ ಕ್ಯೂರಿಯಸ್ ಕರ್ಕೊಂಬರ್ಬೇಕು. ಯಾರು 3 ಪರ್ಸ್ನಾಲಿಟಿನಾ? ವಿಚ್ Sudeep sir comes. ವೇಟಿಂಗ್. Then again I would like Priya Sudeep also. ಪ್ರಿಯಾ, ಪ್ಲೀಸ್ ಯು ಶುಡ್ ಕಮ್. ಎಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ, ಬಟ್ ಸೋ ಫಾರ್ ಶಿ ಸೀಮ್ಸ್ ಟು ಬಿ ಶೈಂಗ್ ಅವೇ, ಬೇಡ ಕ್ಯಾಮ್ರಾ ಮುಂದೆ ಅಂತ. Okay. ಸೊ ಗೆಸ್ ಎಲ್ಲ ನಾಮಿನೇಷನ್ಸ್ಗಳಿಗೆ ದೇ ವಿಲ್ ಬಿ ಒನ್ ಡೇ ಗೈಸ್. ಐ ಥಿಂಕ್ ಫಾರ್ ಮೀ ದ ಬಿಗ್ಗೆಸ್ಟ್ ಥಿಂಗ್ ದಟ್ ಐ ವಿಲ್ ಆಲ್ಸೋ ಟೇಕ್ ಬ್ಯಾಕ್ ಹೋಮ್ ಅಮಂಗ್ಸ್ಟ್ ಅದರ್ ಥಿಂಗ್ಸ್ ಇಸ್ ವೇಟ್ ಫಾರ್ ದ ಟೈಮ್. Yeah. ಇಟ್ ವಿಲ್ ಕಮ್. ಹಾಗಾಗಿ ವಿ ವಿಲ್ ವೇಟ್ ಫಾರ್ ದ ಟೈಮ್ ಟು ಸಿ ದೋಸ್ ನಾಮಿನೇಷನ್ಸ್ ಕಮಿಂಗ್ ಟು ಲೈಫ್ ಹಿಯರ್ through their experiences and the pearls of wisdom. So I guess until next time, ಏನನ್ನ ಹೇಳಿ ಇವತ್ತಿನ ಸ್ಟೋರಿನ ಎಂಡ್ ಮಾಡಲಿ. ಎವ್ರಿ ಪಾಡ್ಕಾಸ್ಟ್ ಆಫ್ ಮೈನ್ ಹ್ಯಾಸ್ ಅ ಸ್ಟೋರಿ, moral story that people always connect to and learn something from it. So today ಅದೇ ಒಂದು ಸತಿ ಒಬ್ಬ ಬ್ಯಾಟ್ಸ್ಮನ್ ಕೇಳಿದಂತೆ, ಲಾಸ್ಟ್ ಓವರ್ ಬೇರೆ ಇತ್ತು, ಪ್ರೆಷರ್ ಇತ್ತು, ಅಯ್ಯೋ ಒಂದು ಈಸಿ ಡೆಲಿವರಿ ಬಂದುಬಿಟ್ರೆ ಅಂತ. ಆವಾಗ ಕೋಚ್ ಹೇಳ್ತಾನಂತೆ, ಯಾವತ್ತೂ ಈಸಿ ಡೆಲಿವರಿ ಕೇಳಬೇಡ, ಆಸ್ಕ್ ಫಾರ್ ಅ ಸ್ಟಡಿಯರ್ ಆ್ಯಂಡ್ ಅ ಕಾಮ್ ಮೈಂಡ್ ಅಂತ. ಸೊ ಐ ಥಿಂಕ್ ವಿಚ್ ಮ್ಯಾನ್ ಹ್ಯಾಸ್ ಸೀನ್ ಇಟ್ ಆಲ್, practiced it, probably at times lost it, to be reminded to gain it back. Very true. Thank you. So I guess, guys, ask for a steady mind. I think steady mind is the strongest weapon that one can have, including me. ಯಾರಿಗೆ ಮನಸ್ಸಿದೆಯೋ, I hope we all do our bit to get that steady mind. So ಈಗ ನಿಮಗೆ ಕೇಳ್ತೀನಿ, what is your go-to tool ಅಥವಾ gear to get your steady mind? For me, probably podcast, having interesting conversations, meditation, listening to music, playing badminton, reading a book, listening to a book, selecting my sarees for Radha. That helps me, Very nice. ಸ್ಟಾಕ್ ಬಂದಾಗ ಒಂದು 500 ಸೀರೆ ಬೇಕಾದ್ರೆ ತಂದು ಮುಂದಕ್ಕಿಡಿ, 500 ಬೇಕಾದ್ರೆ ನನಗೆ ಇದು ಬೇಕಾದ ಬೇಡ ಸೆಲೆಕ್ಟ್ ಮಾಡಿ ನಿಂತ್ಕೋತೀನಿ. Good. Yeah. So that's your interest. So I think everybody will have your zen zone. Figure it out. Thank you, and until next time, continue to stay curious. JK, which you will continue Thank to you. stay curious and be the wall. Thanks, Rashmi. Thank you.